ಚುಕ್ಕೋಡಿ ಮನಸ್ಸು ಅದು 16ರ ವಯಸ್ಸು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಹೊದಿಗೆರೆ ಅಂತ ಚನ್ನಗಿರಿ ತಾಲ್ಲೂಕು ಒಂದು ಸಣ್ಣ ಗ್ರಾಮ, ಅಲ್ಲಿ ಹುಟ್ಟಿದೆ ನಾನು. ನಮ್ಮ ಮನೆಯಲ್ಲೆಲ್ಲ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಆಸೆ. ನೋಡಿದ್ರೆ ಸಾಹಿತ್ಯ, ಕಾವ್ಯ, ಸಂಗೀತ ಓದಕ್ ಶುರು ಮಾಡಿದ್ದು ಗಣಿತ, ಸೈನ್ಸ್. ಅಮ್ಮ ನಾನು ದೇವರಾಣಿ ಬೆಂಡೆ ಕದ್ದಿಲ್ಲಮ್ಮ ಸುಮಾರಾಗಿ ಹಾಡ್ತಿದ್ದೆ ಆಗ ನಾನು. ಈಗ ಕಂಠ ಇಲ್ಲ. ನಮ್ಮ ಅಜ್ಜಿ, ದೊಡ್ಡಜ್ಜಿ, ನಮ್ಮ ತಾಯಿ, ಈ 3 ಜನ ಹೆಣ್ಮಕ್ಳು ನನ್ನ ಸಾಕಿ ಸಲಹಿ ದೊಡ್ಡವನನ್ನು ಮಾಡಿದ್ದು. ಅದರಿಂದ ಮನೆಯಲ್ಲಿ ತುಂಬಾ ಕಷ್ಟ, ಬಡತನ. ಅಡಿಗೆ ಮಾಡಿದ್ರೆ ಅನ್ನ ನನಗೆ ಮುದ್ದೆ ಎಲ್ಲ ಅವ್ರು ತಿಂತಾ ಇತ್ತು. ಯಾವ್ದೋ ಒಂದು ವರ್ಕ್ಶಾಪ್ ನಲ್ಲಿ ನಮ್ಮ ಸೋದರ ಮಾವ ಕಬ್ಬಣ ಹೊಡೆಯೋದು, ಕಾರ್ಪೆಂಟ್ರಿ, ಮರ ಉಜ್ಜೋದು ಕೆಲಸ ಕೊಡಿಸಿದ್ರಪ್ಪ. ತಿಂಗಳಿಗೆ 120 ರೂಪಾಯಿ ಸಂಬಳ. ಅಷ್ಟಲ್ಲೇ ಒಂದು ಹುಡುಗಿ ನೋಡಿದ್ದೆ ನಾನು. ಒಂದು ರೊಮ್ಯಾನ್ಸ್, ಒಂದು ಪ್ರೇಮ ಪ್ರಕರಣ. ರ್ಯಾಂಕ್ ನಲ್ಲಿ ಪಾಸ್ ಮಾಡಿದೆ. ಸೇಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಒಂದು ಹುದ್ದೆ ಖಾಲಿ ಇದೆ, ಲೆಕ್ಚರರ್ದು. ಬಂದಪ್ಪ ಇಂಟರ್ವ್ಯೂಗೆ. ಡಿಯರ್ ಮೂರ್ತಿ, ಯುವರ್ ಅಪಾಯಿಂಟೆಡ್ ಹಿಯರ್ ಅಂತ. ಬೆಂಗಳೂರಿನಲ್ಲಿ 27 ವರ್ಷ ಕೆಲಸ ಮಾಡಿದ್ದೀನಿ ಒಂದೇ ಕಾಲೇಜಿನಲ್ಲಿ. ನಾನು ಎಷ್ಟು ಮಟ್ಟಿನ ಒಳ್ಳೆ ಕವಿನೂ ಗೊತ್ತಿಲ್ಲ ನನಗೆ, ಆದ್ರೆ ಒಳ್ಳೆ ಮೇಷ್ಟ್ರು ಒಂದ್ರಲ್ಲಿ ಏನು ಅನುಮಾನ ಇಲ್ಲ. ಈ ಮೋಹನ್ ದಾಸ್ ಪೈ ಇವರೆಲ್ಲ ಯಾರು ಇನ್ಫೋಸಿಸ್? ಅರೇ ನೀವು ಸುಂದರರಾಜ್ ಅಲ್ವೇನ್ರಿ, ನೀವು ಪ್ರಕಾಶ್ ರೈ ಅಲ್ವೇನ್ರಿ? ಹೌದು ಸರ್, ನನ್ನ ಸ್ಟೂಡೆಂಟ್. ಅಕೌಂಟೆನ್ಸಿ ಮರ್ತೋಗಿದೆ, ಆದ್ರೆ ಕುಮಾರ್ ವ್ಯಾಸ ಮರ್ತಿಲ್ಲ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಗುರುಳೆ ಹೇಗಿದ್ದೀರಿ? ಪರವಾಗಿಲ್ಲ. ಈ ಒಂದು 6 ತಿಂಗಳ ಹಿಂದೆ ಇದ್ದದಕ್ಕೆ ಹೋಲಿಸಿದ್ರೆ ಈಗ ಬೆಟರ್ ಅಂತ ಹೇಳ್ಬೋದು. ತಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ಮಾತಾಡೋಣ. ನಾನು ಹಳ್ಳಿಯಿಂದ ಬಂದವನು. ಹೊದಿಗೆರೆ ಅಂತ ಚನ್ನಗಿರಿ ತಾಲ್ಲೂಕು ಒಂದು ಸಣ್ಣ ಗ್ರಾಮ, ಅಲ್ಲಿ ಹುಟ್ಟಿದೆ ನಾನು. 1944ರಲ್ಲಿ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದವನು. ನಮ್ಮ ಊರು ಸಣ್ಣ ಊರಾಗಿದ್ರೂ ಕೂಡ ಸಾಂಸ್ಕೃತಿಕವಾಗಿ ತುಂಬ ಸಂಪನ್ನವಾದ ಊರಾಗಿತ್ತು. ಅಲ್ಲಿ ಗಮಕ ವಾಚನ ಮಾಡೋರಿದ್ರು. ಕುಮಾರವ್ಯಾಸ, ಲಕ್ಷ್ಮೀಶ ಬದಲಾದ ಕಾವ್ಯಗಳನ್ನು ಓದುವಂತಹ ಗಮಕಿಗಳಿದ್ರು. ಭಜನಾ ಮಂಡಳಿ ಇತ್ತು. ಭಜನಾ ಮಂಡಳಿಯಲ್ಲಿ ಪ್ರತಿ ಸಾಯಂಕಾಲ ಅವರು ಹಳ್ಳಿಗಳಲ್ಲಿ ಬರ್ತಾ ಇದ್ರು ಭಜನೆ ಮಾಡಿಕೊಂಡು. ನನಗೆ ನಿಜಗುಣ ಶಿವಯೋಗಿ ಮೊದಲಾದ ತತ್ವಪಥಕಾರರು ಪರಿಚಯ ಆದದ್ದು ಈ ಭಜನಾ ಮಂಡಳಿಯಿಂದ. ನಮ್ಮ ತಾಯಿ ಚೆನ್ನಾಗಿ ಹಾಡೋರು ಕರ್ನಾಟಕ ಸಂಗೀತ. ಹಾಗಾಗಿ ಅವರಿಗೆ ಪುರಂದರದಾಸ ಅಂದರೆ ಬಹಳ ಭಕ್ತಿ. ನಾನು ತೊಟ್ಲಲ್ಲಿ ಮಗುವಾಗಿದ್ದಾಗಲೇ ಪುರಂದರದಾಸರ ಹಾಡುಗಳು ನನ್ನ ಕಿವಿಗೆ ಬಿತ್ತು. ಹೀಗೆ ನಾನು ಓದೋದಕ್ಕೆ ಪ್ರಾರಂಭ ಮಾಡುವ ಮೊದಲೇ ಬಹಳ ಹಿಂದೆಯೇ ಕನ್ನಡದ ದೊಡ್ಡ ಕವಿಗಳು ಅವರ ವಾಣಿ ನನ್ನ ಮನಸ್ಸನ್ನ ಸೇರಿತು. ಒಂದು ಸಂಸ್ಕಾರ ಉಂಟಾಯಿತು. ರಂಗಕಲೆಯಲ್ಲೂ ಕೂಡ ನಮ್ಮ ಊರು ಬಹಳ ಪ್ರಸಿದ್ಧವಾದ ಊರು. ವಿಶೇಷವಾಗಿ ಗೊಂಬೆ ಮೇಳ ಅಂತ ಗೊಂಬೆ ಆಟ ಆಗ್ತಾ ಇತ್ತು. ಭವತಿ ಭಿಕ್ಷಾಂದೇಹಿ, ಯಾರಾದ್ರೂ ಹಸಿವಿಂದಿರುವ ಈ ಹೊಟ್ಟೆಗೆ ಅನ್ನ ನೀಡಿರಮ್ಮ. ಈ ಗೊಂಬೆ ಮೇಳ ಅಂದ್ರೆ ಸುಮಾರು 3 ಅಡಿ ಎತ್ತರ ಇರುವಂತ ಬೊಂಬೆಗಳನ್ನ ಬಳಸಿಕೊಂಡು ಸೂತ್ರ ಹಿಡಿದು ಹಿಂದೆ ನಿಂತು ಕಾಣಿಸಲ್ಲ, ಅವರು ಸೂತ್ರಧಾರಿಗಳು ಕಾಣಿಸಲ್ಲ. ಆ ಬೊಂಬೆಗಳನ್ನು ಕುಣಿಸಿ ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದ ಕಥೆಗಳನ್ನು ಅವರು ಅಭಿನಯಿಸ್ತಾರೆ ಇಡೀ ರಾತ್ರಿ. ಹೀಗಾಗಿ ನನಗೆ ಭಾರತ, ರಾಮಾಯಣ ಎಲ್ಲ ಇವು ಮನೋಗತವಾಗಲಿಕ್ಕೆ ಈ ಗೊಂಬೆ ಮೇಳ ಮುಖ್ಯ ಕಾರಣ. ಇದನ್ನು ಸೇವಾ ಪ್ರಸಂಗಗಳಾಗಿ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಯಾರಿಗಾದರೂ ಹರಕೆ ಇದ್ರೆ ಹರಕೆ ಆಟ ಅಂತ. ನಮ್ಮ ಊರಿನ ಪಕ್ಕದಲ್ಲಿ ಗಂಗೂರು ಅಂತ ಇತ್ತು, ಅಲ್ಲಿತ್ತು ಈ ಗೊಂಬೆ ಮೇಳ. ಅಲ್ಲಿ ಹೋಗಿ ವೀಳ್ಯ ಕೊಟ್ಟು ಅವ್ರನ್ನ ಆಹ್ವಾನಿಸಿದರೆ ಗೊತ್ತಾದ ದಿನ ಬಂದವರು ನಮ್ಮೂರಿನಲ್ಲಿ ನಾಟಕ ಮಾಡೋರು, ಗೊಂಬೆ ನಾಟಕ ಮಾಡೋ, ಯಕ್ಷಗಾನ ಪ್ರಸಂಗಗಳನ್ನು ನಿರ್ವಹಿಸೋರು. ಹಾಗಾಗಿ ಯಕ್ಷಗಾನ ಅಂದರೆ ನನಗೆ ಬಹಳ ಇಷ್ಟ. ಅಷ್ಟರ ಮೇಲೆ ನಮ್ಮ ಊರಿನಲ್ಲಿ ಅನೇಕ ಜನ ಕಲಾವಿದರು ಅವರು ಬಯಲಾಟ ಮಾಡ್ತಾಯಿದ್ರು. ಎಲ್ಲ ಮಹಾಭಾರತದ ಕಥೆಗಳೇನೆ. ಕರಿಬಂಟನ ಕಾಳಗ ಕೂಡ ಮಾಡಿದ್ರು, ಆಗ ನನಗೆ ನೆನಪಿದೆ. ಈ ಪ್ರಸಿದ್ಧವಾದಂಥ ನಾಟಕಗಳು ಇವೆಲ್ಲ, ಕರ್ಣಾರ್ಜುನ ಕಾಳಗ, ರತಿ ಕಲ್ಯಾಣ, ಈ ಥರ ಮಹಾಭಾರತದ ಕಥೆಗಳನ್ನು ಇಡೀ ರಾತ್ರಿ ಅಭಿನಯಿಸುವ ಕೆಲಸನ ನಮ್ಮ ಗ್ರಾಮೀಣ ಕಲಾವಿದರು ಮಾಡ್ತಾಯಿದ್ರು. ಒಂದು ಕಡೆ ನಮ್ಮ ತಾಯಿಯ ಸಂಗೀತ, ಅವ್ರ ಮೂಲಕ ಬಂದಂಥ ಪುರಂದರದಾಸರು. ಭಜನಾ ಮಂಡಳಿಯಿಂದ ನನಗೆ ಪರಿಚಯವಾದಂಥ ತತ್ವಪದಕಾರರು, ವಚನಕಾರರು, ಗಮಕಿಗಳಿಂದ ಕುಮಾರವ್ಯಾಸ ಭಾರತ, ಲಕ್ಷ್ಮೀಶ ಭಾರತ, ಬಸವಪುರಾಣ, ಹೀಗೆ ಜಾತಿ ಧರ್ಮಗಳ ಕಟ್ಟಳೆ ಮೀರಿ ಶ್ರೇಷ್ಠವಾದ ಸಾಹಿತ್ಯ ನನ್ನ ಮನಸ್ಸನ್ನು ಪ್ರವೇಶ ಮಾಡ್ತಾ ಇತ್ತು. ಅಲ್ಲಿ ವಚನಕಾರರಿಗೆ ಎಷ್ಟು ಜಾಗ ಇತ್ತು ಅಷ್ಟೇ ಜಾಗ, ಅಷ್ಟೇ ಸಮಾನತೆ ಕೀರ್ತನಕಾರರಿಗೂ ಇತ್ತು. ಹೀಗೆ ಧರ್ಮಾತೀತವಾದ ಕೇವಲ ಸಾಹಿತ್ಯ ಪ್ರೇಮದ ಒಂದು ವಾತಾವರಣ ನಮ್ಮೂರಿನಲ್ಲಿ ಇತ್ತು. ನಾನು ಅದರಿಂದ ಫಲಾನುಭವಿಯಾದವನು. ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ನನಗೆ ಈ ಒಂದು ಸಂಸ್ಕಾರ ಪ್ರಾಪ್ತವಾಯಿತು. ನಮ್ಮ ತಾಯಿಯ ತಂದೆ ಶಾನುಭೋಗರು, ಆದರೆ ಅವರು ಮೃದಂಗ ನುಡಿಸೋರು, ಯಕ್ಷಗಾನಕ್ಕೆ ಮೃದಂಗ ನುಡಿಸೋರು.
ಮನೆಗೆ ಬಂದು ಮೃದಂಗ ನುಡಿಸುವಾಗ ನಾನು ಕೂಡ ಅದರ ಮೇಲೆ ಕೈ ಆಡಿಸ್ತಾ ಇದ್ದೆ. ನಮ್ಮ ತಾಯಿ ಹಾರ್ಮೋನಿಯಂ ನುಡಿಸೋ ಸಂಗೀತ ಪಾಠ ಮಾಡೋರು ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ. ನನಗೆ ಈಗಲೂ ಕೂಡ ಹಾರ್ಮೋನಿಯಂ ನುಡಿಸೋಕೆ ಬರುತ್ತೆ. ಸುಮಾರಾಗಿ ಹಾಡ್ತಿದ್ದೆ ಆಗ ನಾನು. ಈಗ ಕಂಠ ಇಲ್ಲ, ಹಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ನಾನು ಹಾಡ್ತಾ ಇದ್ದೆ, ಚೆನ್ನಾಗಿ ಹಾಡ್ತಾ ಇದ್ದೆ. ಒಂದು ಸಾಲ ಹಾಡಿ ದಯವಿಟ್ಟು ಪ್ಲೀಸ್. ಯಾವುದು ಹಾಡಲಿ? ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ. ಈಗ ಕಂಠ ಇಲ್ಲ, ಆದರೂ ಹಿಂದೆ ಹಾಡಿದ ಅಭ್ಯಾಸ ರೂಢಿಯಿಂದ ಆ ಕೆಲವು ಪಲುಕುಗಳು ಈಗಲೂ ಬರುತ್ತೆ. ಹಾಗಾಗಿ ಸಂಗೀತ ಸಾಹಿತ್ಯ ಇವೆರಡೂ ನನ್ನ ಮನಸ್ಸನ್ನು ಪ್ರವೇಶ ಮಾಡ್ತು. ತಾಳ ಲಯ ಅಂದರೆ ಬಹಳ ಇಷ್ಟ ನನಗೆ. ಊರಿನಲ್ಲಿ ದೇವಸ್ಥಾನ ಕೆಂಚಾಂಬ ಅನ್ನುವಂಥ ತಾಯಿ, ಊರು ಗ್ರಾಮ ದೇವತೆ. ಮಳೆ ಬಂದು ಕೆರೆ ತುಂಬಿ ಕೋಡಿ ಬಿದ್ದರೆ ತೆಪ್ಪೋತ್ಸವ ಮಾಡ್ತಾಯಿದ್ರು. ತೆಪ್ಪೋತ್ಸವದಲ್ಲಿ ಆ ಊರ ತಾಯಿಯನ್ನು ಮೆರವಣಿಗೆ ಅಂತ ಕರ್ಕೊಂಡು ಹೋಗೋರು ಊರಿನಲ್ಲೆಲ್ಲ. ಆಗ ಉರುಮೆ ಬಾರಿಸ್ಕೊಂಡು ಅವ್ರು ಹೋಗ್ತಾ ಇದ್ದರೆ ಆ ಉರುಮೆಯ ನಾದ ಇದೆಯಲ್ಲ, ಇದು ನಾನು ಆಕರ್ಷಿತನಾಗಿ ಚಿಕ್ಕ ಹುಡುಗನಾಗಿದ್ದಾಗಲೇ ಅವ್ರ ಹಿಂದೆ ಹೋಗ್ಬಿಟ್ಟಿದ್ದೆ. ಊರಿಂದ ಹೊರಗಡೆ ಅಲ್ಲಿ ಬಯಲು ಬಸವ ಅಂತ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಅಲ್ಲಿ ದೇವಿಯನ್ನು ಕೂಡಿಸಿ ಪೂಜೆ ಎಲ್ಲ ಮಾಡ್ತಿದ್ರು, ಅಭಿಷೇಕ ಮಾಡ್ತಾಯಿದ್ರು. ನಾನು ಈ ಗುಂಪಿನ ಜೊತೆ ಹೋಗ್ಬಿಟ್ಟಿದ್ದೀನಿ. ನಮ್ಮ ಚಿಕ್ಕವನಾದ್ರಿಂದ ನಮ್ಮ ತಾಯಿ ತಂದೆ ನಮ್ಮ ಮನೆಯವರಿಗೆಲ್ಲ ಆಶ್ಚರ್ಯ, ಎಲ್ಲೇ ಹೋಯ್ತು ಮಗು ಇದು ಅಂತ. ಯಾರು ಕೇಳಿದ್ರು ಇಲ್ಲ ಇಲ್ಲ ಇಲ್ಲೇ ಇದ್ದ, ಆಡ್ತಾ ಇದ್ದ, ಎಲ್ಲೋದೋ ಗೊತ್ತಿಲ್ಲ ಅಂತ. ನಾನು ಉರಿಮೆ ಪಡ್ಕೊಂಡು ಅವ್ರು ಹೋಗ್ತಾ ಇದ್ರೆ ಅದು ಕುಡ್ಕೊಂಡು ನಾನು ಹೋಗ್ಬಿಟ್ಟಿದ್ದೀನಿ ಆ ಲಯ ಹಿಡ್ಕೊಂಡು. ಆಮೇಲೆ ಮಧ್ಯಾಹ್ನ ವೇಳೆಗೆ ಅಯ್ಯೋ ನಿಮ್ಮ ಮಗು ಅಲ್ಲಿ ಬಸಪ್ಪನ ಗುಡಿಯಲ್ಲಿ ಇದೆ, ಕರ್ಕೊಂಡು ಬನ್ನಿ ಅಂತ ಯಾರೋ ಹೇಳಿದರು. ಅಲ್ಲಿ ಎಲ್ಲರದು ಊಟ ಎಲ್ಲ ಮಾಡ್ತಾ ಇದ್ದಾರೆ. ನನಗೊಂದು ತೆಂಗಿನ ಚಿಪ್ ಕೊಟ್ಟಿದ್ರು, ತಿಂದ್ಕೊ ಅಂತ. ಆ ತೆಂಗಿನಕಾಯಿ ತಿಂದ್ಕೊಂಡು ನಾನು ಅಲ್ಲಿ ಆ ಏರಿ ಮೇಲೆ ಕೂತ್ಕೊಂಡಿದ್ದೆ. ನಮ್ಮ ಅಜ್ಜಿ ಬಂದು ಅವ್ರಿಗೆ ಎಷ್ಟು ಗಾಬರಿಯಾಗಿತ್ತು ಅಂದರೆ ಅಷ್ಟೇ ಕೋಪ ಬಂದ್ಬಿಟ್ಟಿತ್ತು. ಇರೋನೊಬ್ಬ ಮಗ, ಇವನು ಎಲ್ಲಾದರೂ ಹೋಗ್ಬಿಟ್ರೆ ಗತಿ ಏನು ಅಂತ. ಸರಿ, ಸಾಕಷ್ಟು ಚೆನ್ನಾಗಿ ಬಿಸಿ ಬಿಸಿಯಾದ ಕಜ್ಜಾಯ ತಿನ್ನಿಸಿದ್ರು ಅವರು. ಬೈಲ್ ಬಸವನ ಮುಂದೆನೆ, ಬಸವನ ಗುಡಿ ಮುಂದೆ. ಎಲ್ಲರೂ ಬೇರೆ ರೈತರಲ್ಲ, ಅಮ್ಮ ಮಗುಗೇನು ಗೊತ್ತಾಗತ್ತೆ ಬಿಡ್ರಮ್ಮ, ಯಾಕೆ ಹೊಡಿತೀರಾ ಅಂತ ಅವ್ರ ರಕ್ಷಣೆ. ಹೀಗೆ ನಾನು ಚಿಕ್ಕ ವಯಸ್ಸಲ್ಲೇನೆ ಎಲ್ಲಿ ಲಯ ಇರುತ್ತೋ, ಎಲ್ಲಿ ತಾಳ ಇರುತ್ತೋ, ಎಲ್ಲಿ ಸಂಗೀತ ಇರುತ್ತೋ ಅಲ್ಲಿಗೆ ಹೋಗ್ಬಿಡ್ತಾ ಇದ್ದೆ ನನ್ನ ಅರಿವಿಲ್ಲಿ. ಇದು ನನ್ನ ಬಾಲ್ಯದ ಒಂದು ಮರೆಯಲಾಗದ ಅನುಭವ. ನಮ್ಮೂರಿನಲ್ಲಿ ಪ್ರೈಮರಿ ಶಾಲೆ, ಅದಕ್ಕೆ ಕಟ್ಟಡನೇ ಇರಲಿಲ್ಲ, ಸ್ಕೂಲ್ ಇತ್ತು. ಯಾವುದೋ ಒಂದು ಹಾಳುಮನೆ, ಒಂದು ಮೂರ್ಖು ಗುಡಿ ಅಥವಾ ಪ್ರಾರಂಭವಾಗಿರುವ ಆಸ್ಪತ್ರೆಯ ಹಳೆಯ ಕಟ್ಟಡ, ಇಲ್ಲಿ ಸ್ಕೂಲು. ಕಟ್ಟಡವೇ ಇಲ್ಲ ನಮ್ಮ ಊರಿನಲ್ಲಿ. ಅದರ ಶಾಲೆ ಇದೆ. ಶಾಲೆ ಕಟ್ಟಡ ಇಲ್ಲ, ಶಾಲೆ ಇದೆ. ಸರಿ, ನಾವು ಬೆಳಗ್ಗೆ ಅಲ್ಲಿ ಹೋದರೆ ಅಲ್ಲಿ ಎಲ್ಲ ಸಮಾಜದ ಎಲ್ಲ ಕಡೆ ವರ್ಗದವರು ಮಕ್ಕಳು ಬರ್ತಿದ್ರಲ್ಲ. ನಮ್ಮಲ್ಲಿ ಏನು ಭೇದ ಭಾವ ಇಲ್ಲವೇ ಇಲ್ಲ. ಅವರು ಕೊಟ್ಟು ತಿಂಡಿ ನಾವು ತಿನ್ನೋದು, ನಾವು ಕೊಟ್ಟು ತಿನ್ನಿ ಅವ್ರು ತಿನ್ನೋದು. ಮೈಲಿಗೆ ಆಗಬಾರ್ದು ಅಂತ ಎಂಜಲ್ ಗುಬ್ಬಿ ಮಾಡೋದು. ಅಂದರೆ ಬಟ್ಟೆ ಒಳಗೆ ಇಟ್ಕೊಂಡು ಕಡಿದು ಇನ್ನೊಬ್ರಿಗೆ ಕೊಡ್ಬೋದು, ಅದೇನು ಎಂಜಲಲ್ಲ. ಬೆಲ್ಲದ ಮುರುಕು ಕೊಬ್ಬರಿ ಮುರುಕು ತಂದು ಶರ್ಟಲ್ಲಿ ಇಟ್ಕೊಂಡು ಮಡಿಸ್ಕೊಂಡು ಹಲ್ಲಲ್ಲಿ ಕಚ್ಚಿ 2 ಭಾಗ ಮಾಡಿ ನೀನು ತಗೋ ನಾನು ತಗೋ ತಿಂತಾಯಿತ್ತು. ನನ್ನ ಸ್ನೇಹಿತರಲ್ಲಿ ಯಾರಪ್ಪ, ಕೆಂಚಲಿಂಗ, ನಿಂಗಪ್ಪ, ಈ ಥರದವರು. ಅಲ್ಲಿ ಬ್ರಾಹ್ಮಣರು ಇದ್ದದ್ದು ಬಹಳ ಕಡಿಮೆ, ಒಂದು 4-5 ಮನೆ. ಬಾಕಿ ಎಲ್ಲ ಬೇರೆ ಧರ್ಮದ ಬೇರೆ ಜಾತಿಯ ಜನನೇ. ಆದರೆ ಊರು ಒಂದು ಒಗ್ಗಟ್ಟಲ್ಲಿ ಬದುಕ್ತಾ ಇತ್ತು. ಭೇದ ಇರಲಿಲ್ಲ, ಜಾತಿ ಭೇದ ಇರಲಿಲ್ಲ. ಒಂದು ಮದುವೆ ಆದರೆ ಬೆಳಿಗ್ಗೆ ಬ್ಯಾಂಡ್ ಮೇಳ ತಗೊಂಡು ಬರೋರು, ಪ್ರತಿಯೊಂದು ಮನೆಗೂ ಬಂದು ಅಕ್ಕಿ, ಬೇಳೆ, ಬೆಲ್ಲ, ಕೊಬ್ಬರಿ ಮತ್ತು ಎಣ್ಣೆ ಅದನ್ನು ಕೊಡೋರು. ಇವತ್ತು ನೀವು ನಮ್ಮ ಮಗಳ ಮದುವೆ, ನೀವು ಸಿಹಿ ಊಟ ಮಾಡಬೇಕಮ್ಮ, ನಮ್ಮ ಮನೆ ಬಂದು ನೀವು ಊಟ ಮಾಡಲ್ಲ, ಆದರೆ ನಾವು ಸಿಹಿ ಕೊಡ್ತಾ ಇದ್ದೀವಿ ಅಂತ ಪ್ರತಿ ಮನೆಗೂ ಹಂಚಿಕೊಂಡು ಹೋಗೋರು. ಒಂದು ಸಾವಾಯಿತು ಅಂದರೆ ಆ ಹೆಣ ಎತ್ತೋ ತನಕ ಯಾರ ಮನೆಯಲ್ಲೂ ಊಟ ಮಾಡ್ತಿರ್ಲಿಲ್ಲ, ಯಾರು ಅಡುಗೆ ಮಾಡ್ತಿರ್ಲಿಲ್ಲ ಊರಿನಲ್ಲಿ. ಆ ಥರದ ಒಂದು ಏಕೀಭಾವ, ಐಕ್ಯಮತ್ಯ, ಊರೆಲ್ಲ ಒಂದು ಅನ್ನುವಂಥ ಭಾವನೆ ನಮ್ಮಲ್ಲಿತ್ತು. ಹಾಗಾಗಿ ಬಹಳ ಸುಂದರವಾದ ಆ ಪರಿಸರದಲ್ಲಿ ನಾನು ನನ್ನ ಚಿಕ್ಕ ವಯಸ್ಸನ್ನು ಕಳೆದೆ. 2 ಕೆರೆ ನಮ್ಮ ಊರಿನಲ್ಲಿ, ಒಂದು ಪೂರ್ವದ ಕೆರೆ, ಒಂದು ಪಶ್ಚಿಮದ ಕೆರೆ, ದೊಡ್ಡ ಕೆರೆಗಳು. ಆಯಿತಾ, ಆ ಕೆರೆ ಹತ್ತಿರನೇ ಕೆಂಚಮ್ಮನ ಗುಡಿ ಇದ್ದದ್ದು. ಕೆರೆ ಕೋಡಿ ಕೆಂಚಮ್ಮ ಅಂತೆಲ್ಲ ಹೆಸರು ಆ ದೇವತೆಗೆ. ಆ ಕೋಡಿ ರಕ್ಷಣೆಗೋಸ್ಕರ ಅಲ್ಲಿ ದೇವರನ್ನಿಟ್ಟಿದ್ರು. ಈ ಕಡೆ ಪೂರ್ವದ ಕೆರೆ ಕೂಡ ದೊಡ್ಡ ಕೆರೆ ಅದು. ಈಗ ಅದು ಸುಳೆ ಕೆರೆ ನೀರು ಬರುತ್ತೆ, ಹಾಗಾಗಿ ತುಂಬಿ ತುಳುಕ್ತಾ ಇರುತ್ತೆ ಯಾವಾಗಲೂ. ಆಮೇಲೆ ಪಕ್ಕದಲ್ಲಿ ಈಚಿಲು ಕಾಡು, ಭಯಂಕರ ಈಚಿಲು ಮರಗಳು. ಅಲ್ಲಿ ಒಳಗಡೆ ಹೋಗೋದೇ ಕಷ್ಟ. ಅಲ್ಲಿ ನಾವು ಹೋಗ್ತಾ ಇದ್ವಿ ಆಡೋದಕ್ಕೆ ಆ ಈಚಿಲು ಮರ ವನಕ್ಕೆ. ಈ ಕಡೆ ದಕ್ಷಿಣದ ಕಡೆ ಬಂದರೆ ಅಲ್ಲೊಂದು
ಹಳೇ ಗೋರಿ ಇತ್ತು ಸಮಾಧಿ. ಅದು ಶಿವಾಜಿಯವರ ತಂದೆ ಶಹಾಜಿ ಭೋಸ್ಲೆ ಅವರ ಸಮಾಧಿ ಅಲ್ಲಿದ್ಯಾ? ನಮ್ಮೂರಲ್ಲಿದೆ, ಹೋದಿಗೆರೆಯಲ್ಲಿ. ಓ ಹೌದು, ಹೋದಿಗೆರೆ ಅದಕ್ಕೆ ಪ್ರಸಿದ್ಧ. ಶಿವಾಜಿಯ ತಂದೆಯ ಸಮಾಧಿ ಶಹಾಜಿ ಭೋಸ್ಲೆ. ಹೌದು. ಅವರದ್ದು ಅಲ್ಲಿ ಸಮಾಧಿ, ಶಹಾಜಿ ಗೋರಿ ಅಂತ. ನಮ್ಮೂರಿಗೆ ಯಾರೇ ಬಂದರು, ನೆಂಟರಿಷ್ಟರು ಬಂದ್ರೆ ನಮಗೆ ಅದೇ ಪಿಕ್ನಿಕ್ ಸ್ಪಾಟ್. ಎಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ನಾವು ಗೋರಿ ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಶಹಾಜಿ ಗೋರಿ ನಮಗೆ ಬಹಳ ಪ್ರಿಯ. ದೊಡ್ಡದೊಂದು ಆಲದ ಮರ ಇತ್ತು ಅಲ್ಲಿ, ಅದಕ್ಕೆ ಎಲ್ಲೆಲ್ಲೋ ಬಿಳಲುಗಳು. ಅದರ ಕಾಂಡ ಎಷ್ಟು ಅಂದರೆ 4 ಜನ ಸೇರಿದ್ರು ಕೂಡ ತಪ್ಪಿಕೊಳ್ಳೋಕ್ಕಾಗಲ್ಲ. ಅದರೊಳಗಡೆ ಒಂದು ಪೊಟ್ರೆ ಇತ್ತು. ನಾನು ನನ್ನ ಸ್ನೇಹಿತ ನಾವಿಬ್ರು ಕಥೆ ಕಾದಂಬರಿ ಬರೆಯೋ ಹುಚ್ಚು ನಮಗೆ 8-9 ವರ್ಷದಲ್ಲೇನೆ. ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು ನಾವೆಲ್ಲ ಕಲ್ಪನೆ ಮಾಡೋದು. ಒಂದು ಪತ್ತೆದಾರಿ ಕಾದಂಬರಿ ಬರೆದ್ವಿ ಆಗ. ಹೋಟೆಲ್ ಕುತ್ಕೊಂಡು ಆ ಪೊಟ್ರೆಲ್ ಕುತ್ಕೊಂಡು ಏನು ಹೇಳ್ತೀರಾ ನಮ್ಮ ಸಾಹಸಗಳು. ಮಿಡ್ಲ್ ಸ್ಕೂಲ್ ಓದ್ಬೇಕಾದ್ರೆ ಬರೆದಿದ್ದು. ಹೀಗೆ ಆಮೇಲೆ ನಮ್ಮ ಊರಿನಲ್ಲಿ ಪಕ್ಕದ ಮನೆ ತುಂಬ ಪುಸ್ತಕಗಳಿತ್ತು, ಎಲ್ಲ ಶಾಂಭೋಗ್ರಗಳು. ಮನೆ ತುಂಬ ಪುಸ್ತಕಗಳು, ಕಥೆ ಕಾದಂಬರಿಗಳು. ನನಗೆ ಆಗ್ಲೇ ಗಡಗನಾಥರನ್ನು ಓದಿದ್ದೆ, ವೆಂಕಟಾಚಾರ್ಯರನ್ನು ಓದಿದ್ದೆ. ಆಯ್ತಾ, ಅನಕರು, ತರಾಸು ಅವರು ನಮ್ಮ ಊರ ಪಕ್ಕದಲ್ಲಿ ಚಿತ್ರದುರ್ಗ ಅಂತ, ಅಲ್ಲಿ ತರಾಸು ಅವರು ಬರೆದಂಥ ಕಂಬನಿ ಕೊಯ್ಲು, ಹೊಸ ಹಗಲು, ದುರ್ಗಾಸ್ತಮನ ಆಗಿ ಬಂದಿರಲಿಲ್ಲ. ಮೊದಲು ಪಾಳೆಗಾರ ಬಗ್ಗೆ ಬರೆದಿದ್ದಂಥ ಆ ಸೀರೀಸ್ ಇದೆಯಲ್ಲ, ರಕ್ತರಾತ್ರಿ, ಕಮ್ಮಿನ ಕೊಯ್ಲು, ಹೊಸ ಹಗಲು, ವಿಜಯೋತ್ಸವ ಅಂತೆಲ್ಲ. ಆ ಕಾದಂಬರಿ ದುರ್ಗದಿಂದ ಯಾರೋ ತರೋರು ತಂದರೆ ಅವ್ರ ಹತ್ರ ನಾವು ಕಾಡಿ ಬೇಡಿ ಇಸ್ಕೊಂಡು, ಮನೇಲಿ ದೀಪ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಕಟ್ಟೆ ಜಗಲಿ ಮೇಲೆ ಕುತ್ಕೊಂಡು ಅಲ್ಲಿ ವಿದ್ಯುತ್ ದೀಪ, ಬಯಲು ಸ್ಟ್ರೀಟ್ ಲೈಟ್, ಆಗ ಜಗಲಿ ಮೇಲೆ ಕುತ್ಕೊಂಡು ಓದಿದ್ವಿ ಕಾದಂಬರಿಗಳನ್ನೆಲ್ಲ. ಹಂಸಗೀತೆ ಎಲ್ಲ ಹಾಗೆ ಓದಿದ್ದು ನಾನು. ಅಂದರೆ 10-12 ವರ್ಷಕ್ಕೆ ನಮಗೆ ಈ ಪುಸ್ತಕದ ಹುಚ್ಚು. ಶ್ರೀನಿವಾಸರಾವ್ ಕೊರಟಿಯವರ ನಾವೆಲ್ಗಳು, ಬಸವರಾಜ ಕಟ್ಟಿಮನಿಯವರ ನಾವೆಲ್ಗಳು, ಅನಾಕೃಷ್ಣರಾಯ ಕಾದಂಬರಿಗಳು, ಕುವೆಂಪು ಅವರ ಕಾದಂಬರಿಗಳು, ಕವಿತೆಗಳು. ಪಕ್ಕದ ಮನೆಯಲ್ಲಿ ಮೈಸೂರು ಮಲ್ಲಿಗೆ ನಾನು ಫಸ್ಟ್ ಟೈಮ್ ನೋಡಿದ್ದು. ನನಗೆ 12 ವರ್ಷ ಆಗಿದ್ದಾಗ ಮೈಸೂರು ಮಲ್ಲಿಗೆ ಅದು ಹೇಗೆ ಬಂತ ಏನೋ ಗೊತ್ತಿಲ್ಲ. ಅಲ್ಲಿ ನರಸಿಂಹ ಮೈಸೂರು ಮಲ್ಲಿಗೆ ಅಲ್ಲಿ ನೋಡಿದ್ದು ನಾನು ಫಸ್ಟ್ ಟೈಮ್. ಆ ಮೊಗ್ಗಿನ ಜಡೆ ಹಾಕ್ಕೊಂಡು ಒಬ್ರು ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ, ಅದು ಕವರ್, ಅದು ನೆನಪಿದೆ ನನಗೆ ಇನ್ನೂ. ಆಯಿತಾ, ಸಂಜೀವರಾಯರು ಅಂತ ಯಾರೋ ಒಬ್ಬರು, ಯಾವ ಊರಿನವರೋ ಗೊತ್ತಿಲ್ಲ ನನಗೆ, ಮಲ್ನಾಡಿನವ್ರು ಪ್ರಾಯಶಃ. ಅವರು ಬಂದರೆ ಮಿಡ್ಲ್ ಸ್ಕೂಲಿಗೆ ಬಂದು ನಾವು ಹಾಡು ಹೇಳ್ತೀವಿ ಮಕ್ಕಳನ್ನೆಲ್ಲ ಸೇರಿಸಿ ಅಂತ ಹೇಳೋರು. ಆ ಮೇಸ್ಟ್ರುಗಳಿಗೆ ಕ್ಲಾಸ್ ತಪ್ಪಲ್ಲ, ಅವ್ರಿಗೆ ಖುಷಿ. ಎಲ್ಲರ ಹುಡುಗರನ್ನೆಲ್ಲ ಕೂಡಿಸ್ಬಿಟ್ಟು ಕಂಬೈನ್ ಕ್ಲಾಸು, ದೊಡ್ಡ ಹಾಲು, ಅವರು ಮೈಸೂರು ಮಲ್ಲಿಗೆ ಹಾಡುಗಳು ಆವಾಗ ಹಾಡಿ. ಹೀಗೆ ನಾನು ಮೈಸೂರು ಮಲ್ಲಿಗೆಯನ್ನು ಮೊಟ್ಟ ಮೊದಲು ಕೇಳಿದ್ದು ನಾನು ಚಿಕ್ಕ ಹುಡುಗನಾಗಿದ್ದ. ನಮ್ಮ ಮನೇಲಿ ಹೇಳ್ತಾ ಇದ್ರು, ಅದರಲ್ಲಿ ಶಾನುಭೋಗರ ಮಗಳು, ಹೆಸರು ಸೀತಾದೇವಿ, 12 ತುಂಬಿದರು, ಮದುವೆ ಇಲ್ಲ ಅಂತ ಒಂದು ಪದ್ಯ ಇದೆಯಲ್ಲ. ನಮ್ಮ ತಂದೆ ಇನ್ನೂ ಮದುವೆ ಆಗಿರಲಿಲ್ಲ. ನಮ್ಮ ತಾಯಿ ನೋಡ್ಲಿಕ್ಕೆ ಬಂದಾಗ ಹಾಗಾಗಿ ಬರ್ತಿದ್ದಾರೆ ನೋಡ್ಕೊಂಡು ಹೋಗೋದಕ್ಕೆ ಹುಡುಗಿನ. ಅವ್ರಿಗೆ ಎಷ್ಟು ಒಂದು 14-15 ವರ್ಷ, ಅವ್ರಿಗೆ 20 ವರ್ಷ ನಮ್ಮ ತಂದೆಗೆ. 14-15 ವರ್ಷ ಇರ್ಬೋದು. ಮದುವೆ ಆದದ್ದು 16 ವರ್ಷಕ್ಕೆ. ಅವ್ರು ಹೇಳ್ತಿದ್ದಾರೆ, ಶಾನುಭೋಗರ ಮಗಳೇ, ಹೆಸರು ಸೀತಾದೇವಿ, 12 ತುಂಬಿದರು, ಮದುವೆ ಇಲ್ಲ ಅಂತ ತಮ್ಮ ಆಗಬಹುದಾದ ಹೆಂಡತಿಯ ಎದುರಿಗೆ ಅದನ್ನು ಹೇಳ್ತಾ ಇದ್ರಂತೆ. ಶಾನುಭೋಗರ ಮಗಳು ನೀನು ಅಂತ. ಶಾನುಭೋಗರ ಮಗಳು, ತಾಯಿ ಇಲ್ಲದ ಹುಡುಗಿ, ರತ್ನದಂತಹ ಹುಡುಗಿ. ಹೀಗೆ ಮೈಸೂರು ಮಲ್ಲಿಗೆ, KS ಅವರ ಮೈಸೂರು ಮಲ್ಲಿಗೆ ನಾನು ನೋಡೇ ಇಲ್ಲ ಪಾಪ ಅವ್ರನ್ನ, ಪುಣ್ಯಾತ್ಮನ್ನ. KS ಕನ್ನಡದ ಬಹಳ ದೊಡ್ಡ ಕವಿಗಳು, ಒಲವಿನ ಕವಿ. ಅವರ ದರ್ಶನ ಆಗೋದಕ್ಕೆ ಮೊದಲೇನೆ 25 ವರ್ಷಗಳ ಮೊದಲೇನೆ ಮೈಸೂರು ಮಲ್ಲಿಗೆ ನಾನು ನೋಡಿದ್ದೆ. ಕವಿಗಿಂತ ಮೊದಲೇ ಕಾವ್ಯ ನನ್ನ ಮನಸ್ಸನ್ನು ತಲುಪಿತ್ತು. ಹೀಗೆ ನಾನು ಪ್ರೈಮರಿ ಸ್ಕೂಲು ಮುಗಿಸಿದೆ. ಮಿಡ್ಲ್ ಸ್ಕೂಲಿಗೆ ಬಿಲ್ಡಿಂಗ್ ಇತ್ತು. ಆಶ್ಚರ್ಯ ಅದ, ಪ್ರೈಮರಿ ಶಾಲೆಗೆ ಕಟ್ಟಡ ಇಲ್ಲ, ಮಾಧ್ಯಮಿಕ ಶಾಲೆಗೆ ಕಟ್ಟಡ ಇತ್ತು. ಈಗಲೂ ಇದೆ ಕಟ್ಟಡ. ನಾನು ಈಗಲೂ ಹೋದರೆ ಅಲ್ಲಿ ನಮ್ಮ ಟೀಚರ್ಸ್ ಎಲ್ಲ ನನ್ನ ಕರೆದು ಮಕ್ಕಳಿಗೆಲ್ಲ ತೋರಿಸಿ, ನಮ್ಮೂರಿನವರಪ್ಪ ಇವರು ಲೇಖಕರು ಅಂತ ಎಲ್ಲ ಪರಿಚಯ ಮಾಡಿಕೊಡ್ತಾರೆ. ಆಯ್ತಾ, ಆ ಮಿಡ್ಲ್ ಸ್ಕೂಲ್ನಲ್ಲಿ ಒಂದು 4 ರೂಮ್, ಕ್ಲಾಸ್ ರೂಮ್ಸು, ಒಂದು ಹಾಲು, ಗಣಪತಿ ಇಡೋದಕ್ಕೆ, ಅದಕ್ಕೆಲ್ಲ ಮುಂದುಗಡೆ ಒಂದು ಸಣ್ಣ ಗಾರ್ಡನ್, ತೋಟ. ಅದಕ್ಕೆ 4 ಭಾಗ. ಅದು 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸ್ ಮಕ್ಕಳು ಅಲ್ಲಿ ಗಿಡ ಬೆಳೆಸ್ಬೇಕು. ಅವರಿಗೆ ಪ್ರೈಸು, ಯಾರು ಚೆನ್ನಾಗಿ ಬೆಳೆಸ್ತಾರೋ ಅವರಿಗೆ, ಈ ಥರ. ಆ ಮಧ್ಯದಲ್ಲಿ ಒಂದು ಫಸ್ಟ್ ಕ್ಲಾಸ್ ತುಂಬ ಎತ್ತರವಾಗಿ ಬೆಳೆದಿರುವಂಥ ಮರ ಇತ್ತು, ಚಂದ್ರಕೇಸರಿ ಮರ. ಅದು ತುಂಬ ಕೆಂಪು ಹೂಗಳು ಬಿಡ್ತಾ ಇತ್ತು. ಆ ಕೆಂಪು ಹೂಗಳನ್ನ ನೋಡ್ತಾ ಕೂತ್ಕೋತಿದ್ದೆ ನಾನು. ಅದು ನೋಡ್ತಾ ಇದ್ರೆ ಒಂದು ಸಂತೋಷ. ಅದರ ಮುಂದೆ ನಾನಾ ಥರ ಹಕ್ಕಿಗಳು ಬಂದು ಚಿಲಿಪಿಲಿ ಸದ್ದು ಮಾಡ್ತಾ ಅದನ್ನು ನಾನು ತನ್ಮಯನಾಗಿ ನೋಡ್ತಿದ್ದೆ. ನಮ್ಮ ಮೇಸ್ಟ್ರುಗಳಿಗೆಲ್ಲ ಈ ಮೂರ್ತಿ ಇದ್ದಾನ, ಅವನು ಎಲ್ಲಾದ್ರೂ ಅಲ್ಲೇ ಕೂತ್ಬಿಡ್ತಾನಪ್ಪ ಹಾಡು ಕೇಳಿಕೊಂಡು, ಹಕ್ಕಿಗಳು ಹಾಡಿದ್ರು ಸಾಕು ಅವನಿಗೆ ಅಂತ. ಹಾಗೆ ನನಗೆ ಚಿಕ್ಕ ವಯಸ್ಸಲ್ಲೇ ಹಕ್ಕಿಯ ಧ್ವನಿಯ ರೂಪದಲ್ಲಿ ಕನ್ನಡ ಕವಿತೆ ನನ್ನ ಮನಸ್ಸನ್ನು ಪ್ರವೇಶ ಮಾಡ್ತು ಅಂತ ಹೇಳ್ಬೋದು. ಮಿಡ್ಲ್ ಸ್ಕೂಲ್ ಮುಗಿಸಿದೆ. ಹಾಗೇನೆ ಅಷ್ಟರಲ್ಲಿ ನಾನು ಹೇಳಿದ್ದಲ್ಲ ನಿಮಗೆ, ಒಂದು ಕಾದಂಬರಿ ಬರೆದಿದ್ವಿ ಅಂತ, ಮಲೆಗಳಲ್ಲಿ ಮದುಮಗಳು ಅಂತ ಕಾದಂಬರಿ ಹೆಸರು. ನಮ್ದು ಮಿಡ್ಲ್ ಸ್ಕೂಲ್ ಓದ್ಬೇಕಾಗಿದ್ರು ಬರೆದಿರೋದು, ಮಲೆಗಳಲ್ಲಿ ಮದುಮಗಳು. ನಾನು ನನ್ನ ಗೆಳೆಯ ಈಶ್ವರಚಂದ್ರ ಅಂತ ನಾವಿಬ್ರು ಸೇರಿ ಬರೆದಿರೋದು ಪತ್ತೆದಾರಿ ಕಾದಂಬರಿ.
ಡಿಟೆಕ್ಟಿವ್ ನೋವಲ್. ಮದುವೆ ಆಗ್ತಾ ಇದೆ, ಶ್ರೀಮಂತರ ಮನೆ. ಅವಾಗ ಜೋಯಿಸರು ಪುರೋಹಿತರು ಏನೋ ಹೋಮಕ್ಕೆ ಇದನ್ನು ಹಾಕ್ತಾರೆ, ಹೊಗೆ ತುಂಬಿಡುತ್ತೆ. ಏನು ಹೊಗೆ ಹೊಗೆ ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಹೊಗೆ ಹೋದ್ಮೇಲೆ ನೋಡಿದ್ರೆ ಮದುಮಗಳೇ ಇಲ್ಲ. ಮಾಯವಾದ ಮದುಮಗಳು ಎಲ್ಲಿ ಹೋದ್ಲು ಅಂತ ಪತ್ತಿದ್ದಾರೆ. ಇದು ಬರೋ ಕಾದಂಬರಿ. ಸರಿ, ಅದು ಸದ್ಯ ಕಳೆದೋಯ್ತು. ದೇವ್ರ ದಯ ನೋಡಿ, ದೇವ್ರು ಯಾವಾಗಲೂ ದೊಡ್ಡವನು. ದೇವ್ರು ಕಳೆದಾಕ್ಬಿಟ್ಟ. ಅದು ಕಾಡೋ ದೇವ್ರಿಗಿಂತ ಕಾಯೋ ದೇವ್ರು ದೊಡ್ಡವನು ಅಂತ ನಮ್ಮಲ್ಲಿ ಗಾದೆ. ಕಾಡೋ ದೇವ್ರಿಗಿಂತ ಕಾಣೋ ದೇವ್ರು ದೊಡ್ಡವನು ಅಂತ. ನಮ್ಮ ಕಾಣೋ ದೇವ್ರು ಪಾಪ ನಮ್ಮ ಕೆಂಚಮ್ಮನೋ ರಂಗನಾಥನೋ ಗೊತ್ತಿಲ್ಲ. ಆ ಕಾದಂಬರಿ ಕಳೆದೋಯ್ತು. ನಮ್ಮ ಪುಣ್ಯ, ಇಲ್ಲದೆ ನೀವೆಲ್ಲ ಓದ್ಬೇಕಾಗ್ತಿತ್ತು ಅದನ್ನ. ಹೈಸ್ಕೂಲ್ ಇರಲಿಲ್ಲ ನಮ್ಮ ಊರಿನಲ್ಲಿ. ಹೈಸ್ಕೂಲ್ ಹೋಗ್ಬೇಕಾದ್ರೆ ಚನ್ನಗಿರಿಗೆ ಹೋಗ್ಬೇಕು, ಇಲ್ಲ ಹೊಳಲ್ಕೆರೆಗೆ ಹೋಗ್ಬೇಕು. ಪೂರ್ವದ ಕಡೆ ಹೋದರೆ ಹೊಳಲ್ಕೆರೆ 12 ಕಿಲೋಮೀಟರ್, ಪಶ್ಚಿಮದ ಕಡೆ ಹೋದ್ರೆ ಚನ್ನಗಿರಿ 10 ಕಿಲೋಮೀಟರ್. ಈ ಕಡೆ ಮಲೆನಾಡು, ಈ ಕಡೆ ಬಯಲುಸೀಮೆ, ಮಧ್ಯ ನಮ್ಮೂರು. ಈ ಕಡೆ ಚಿತ್ರದುರ್ಗ, ಆ ಕಡೆ ಶಿವಮೊಗ್ಗ. ಈ ಕಡೆ ದುರ್ಗ, ಈ ಕಡೆ ಶಿವಮೊಗ್ಗ, ಭದ್ರಾವತಿ, ಜೋಳದಾಳು ಫಾರೆಸ್ಟು. ಶಿವಮೊಗ್ಗ ದಾಟಿದ್ರಂತೂ ದಟ್ಟವಾದ ಕಾಡು. ಒಂದು ಕಡೆ ಮಲೆನಾಡು, ಇನ್ನೊಂದು ಕಡೆ ಬಯಲುಸೀಮೆ, ಬರೇ ಬಂಡೆಗಳು. ದುರ್ಗ, ಚಿನ್ಮೂಲಾದ್ರಿ, ಎರಡರ ಮಧ್ಯೆ ನಾನು ಬಯಲುಸೀಮೆ ಮತ್ತು ಮಲೆನಾಡಿನ ಕೂಸಾಗಿ ಬೆಳೆದೆ ನಾನು. ಹಾಗಾಗಿ ಅಲ್ಲಿಯ ಭಾಷೆ, ಇಲ್ಲಿಯ ಭಾಷೆ, ಅಲ್ಲಿಯ ಚಿತ್ರ, ಇಲ್ಲಿಯ ಚಿತ್ರ ಎರಡೂ ನನಗೆ ಒದಗಿ ಬಂದವು. ಕಥೆ ಕಾದಂಬರಿ ಬರೀಬೇಕಾದ್ರೆ ದಾವಣಗೆರೆ ಭಾಷೆ, ಕವಿತೆ ಬರೀಬೇಕಾದ್ರೆ ಶಿವಮೊಗ್ಗದ ಭಾಷೆ. ಹೈಸ್ಕೂಲ್ನಲ್ಲಿ ಹುಚ್ಚುಕೋಡಿ ಮನಸ್ಸು, ಪುಚ್ಚುಕೋಡಿ ಮನಸ್ಸು ಅದೆಲ್ಲ ಆವಾಗಲೇ, ಅಂದರೆ ನನಗೆ 20 ವರ್ಷ ಆದಾಗ ಬರೆದಿದ್ದದು. ಹೈಸ್ಕೂಲ್ ಓದ್ಬೇಕಾದ್ರೆ 16 ವರ್ಷ ತನಕ ಅಲ್ಲಿದ್ದೆ ನಾನು ಹೊಳಲ್ಕೆರೆಯಲ್ಲಿ. ಒಳ್ಳೆ ಟೀಚರ್ಸ್ ಇದ್ರು ನಮಗೆ. ಕನ್ನಡ ಮೇಷ್ಟ್ರಂತೂ ನರಸಿಂಹಶಾಸ್ತ್ರಿಗಳು ಅಂತ. ನಾನು ಅವರಿಗೆ ನನ್ನ ಮೊದಲ ಪುಸ್ತಕನ ಅವರಿಗೆ ಅರ್ಪಿಸಿದ್ದೀನಿ, ಡೆಡಿಕೇಟ್ ಮಾಡಿದ್ದೀನಿ. ಅವರು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟರು, ಬೆಂಚ್ ತಡ್ತಾ ಇದ್ರು. ಅಲ್ಲಿ ಹುಡುಗರಿಗೆಲ್ಲ ಪ್ರಬಂಧ ಬರೆಯೋಕೆ ಕೊಟ್ಟರೆ ಆಮೇಲೆ ಮಾರನೇ ದಿನ ತಗೊಂಡ್ಬಂದು, ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಬಂಧ, ಹೀಗೆ ಬರೀಬೇಕು ಬರದೆ ಅಂತ. ನನ್ನ ಪ್ರಬಂಧ ಓದೋರು, ಯಾರು ಬರೆದಿರೋದು ಇದು? ನಮ್ಮ ಮೂರ್ತಿ ಬರೆದಿರೋದು, ನೀವು ಹಾಗೆ ಬರೀಬೇಕು ಅಂತ ಮಕ್ಕಳಿಗೆ ಹೇಳೋರು. ಹೀಗೆ ನಾನು ಮಿಡ್ಲ್ ಸ್ಕೂಲ್ನಲ್ಲೇ ಒಬ್ಬ ಮರಿ ಕವಿ. ಪಂಜೆ ಮಂಗೇಶ್ವರ ಪದ್ಯ ಇದೆಯಲ್ಲ, ತೆಂಕಿನ ಗಾಳಿ ಆಟ, ಅದನ್ನು ನೋಡಿಕೊಂಡು ಅದರ ಥರನೇ ಮಳೆಗಾಲದ ಬಗ್ಗೆ ಒಂದು ಪದ್ಯ ಬರೆದಿದ್ದೆ. ಏನು ಭಯಂಕರ ಮಳೆ, ಮರೆತುಬಿಟ್ಟಿದ್ದೀನಪ್ಪ, ನೆನಪಿಲ್ಲ. ಆಯ್ತಾ, ಅದನ್ನು ತಗೊಂಡೋಗಿ ನಮ್ಮ ಪಂಡಿತರಿಗೆ ಕೊಟ್ಟೆ, ಮೇಷ್ಟ್ರಿಗೆ. ನೋಡಿ ಸರ್, ಪದ್ಯ ಬರೆದಿದ್ದೀನಿ. ಹೌದಾ ಮಗು, ಪದ್ಯ ಬರೆದಿದ್ದೀಯ ಮಗು ಅನ್ನೋರು ನನಗೆ. ಆಯಿತು, ನೀನು ಮಾರನೇ ದಿನ ನಾಳೆ ನಿನ್ನ ಮನೆಗೆ ಬಾ, ನಾನು ನಿನಗೆ ಕೆಲವು ಸಲಹೆಗಳನ್ನು ಕೊಡ್ತೀನಿ ಅಂದರು. ಮಾರನೇ ದಿನ ರಾತ್ರಿ ಮೇಷ್ಟ್ರ ಮನೆಗೆ ಹೋದೆ. ಸಣ್ಣ ಮನೆ ಪಾಪ, ಅವರ ಬಡತನದ ಗುರುತವನ್ನು ಹಾಗೆ ಅವರ ಹಾಕೊಂಡ ಬನಿ ಎಲ್ಲ ತೂತುಗಳಾಗಿತ್ತು. ಚಾಪೆ ಹಾಕಿ ಮಗು ಕೂತ್ಕೋ ಅಂತಂದ್ರು. ಅಲ್ಲೇ ಅವರು ಕೂತ್ಕೊಂಡ್ರು, ಚಾಪೆ ಮೇಲೆ, ಕಡ್ಡಿ ಚಾಪೆ. ಅವ್ರ ಹಿಂದ್ಗಡೆ ಅವ್ರ ಹೆಂಡತಿ ಕೆಲಸ ಮಾಡ್ತಿದ್ರು. ಅವರಿಗೆ, ಲೇ ಮೂರ್ತಿ ಬಂದಿದ್ದಾನೆ, ಒಂದು ಹಾಲು ಕೊಡೆ ಅವನಿಗೆ, ಒಂದು ಲೋಟ. ಅವರು ಹಾಲು ತಂದು ಕೊಡ್ತಾ ಇದ್ರು. ಹಾಲು ಕುಡಿತಿದ್ರೆ ಇವರು ಆ ಪುಸ್ತಕ ತೆಗೆದು ನಾನು ಬರ್ಕೊಟ್ಟಿದ್ದೆನಲ್ಲ ಪದ್ಯ, ಅದೆಲ್ಲ ನೋಡಿಬಿಟ್ಟು ಎಲ್ಲ ಗುರುತು ಮಾಡಿದ್ರು. ನೋಡಪ್ಪ, ಇಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಸುಮಾರಾಗಿದೆ, ಇದೆಲ್ಲ ತಿದ್ಕೊಂಡ್ರೆ ನೀನು ಒಳ್ಳೆ ಕವಿ ಆಗ್ತಿ. ನಾನಿನ್ನೂ ಅವಾಗ 15 ವರ್ಷ ಹುಡುಗ. ಆಮೇಲೆ ಹೈಸ್ಕೂಲ್ ಮುಗೀತು. ನರಸಿಂಹಶಾಸ್ತ್ರಿಗಳು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಕಾಲೇಜ್ಗೆ ಹೋಗ್ಬೇಕಲ್ಲ, ನಮ್ಮ ಮನೆಯಲ್ಲೆಲ್ಲ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ, ನನಗೆ BE ಮಾಡಿಸ್ಬೇಕು ಅಂತ. ಆಗ BE ಅಥವಾ MBBS ಎರಡೇ ಇದ್ದದ್ದು. ಡಾಕ್ಟರ್ ಆಗೋರು, ಇಂಜಿನಿಯರ್ ಆಗೋ ಅಂತ. ಈಗಲೂ ಅದೇ ಇರೋದು. ಈಗೆಲ್ಲ ಬೇರೆ ಬೇಕಾದಷ್ಟು ಬಂದ್ಬಿಟ್ಟಿದೆ ಸಬ್ಜೆಕ್ಟ್ಗಳು. ಸರಿ, ನಾನು BE ಮಾಡಬೇಕಲ್ಲ, ಅದಕ್ಕೆ PUC ಸೈನ್ಸ್ ತಗೊಂಡು PUC ಆಸೆ ನೋಡಿದ್ರೆ ಸಾಹಿತ್ಯ, ಕಾವ್ಯ, ಸಂಗೀತ ಓದಕ್ಕೆ ಶುರು ಮಾಡಿದ್ದು ಗಣಿತ, ಸೈನ್ಸ್. ದುರ್ಗದಲ್ಲಿ ಹೋದೆ, ಫಸ್ಟ್ ಏಡ್ ಕಾಲೇಜಲ್ಲಿ PUC ಸೇರ್ಕೊಂಡೆ. ಆಶ್ಚರ್ಯ ಅಂದರೆ ಅಲ್ಲಿ ಒಬ್ಬ ಸ್ಫುರದ್ರೂಪಿಯಾದಂಥ ತರುಣ ಮೇಷ್ಟ್ರಿದ್ರು, ಲೆಕ್ಚರರು. ಆಗ್ತಾನೆ ಬಂದಿದ್ರು ಕಾಲೇಜಿಗೆ. ಸೂಟ್, ಫುಲ್ ಸೂಟ್, ಯಾವಾಗಲೂ ಟೈ ಕಟ್ಕೊಂಡು ಟ್ರಿಮ್ಮಾಗಿ ಬಡೋರು. ತುಂಬ ಚೆನ್ನಾಗಿ ಕನ್ನಡ ಮಾತಾಡೋರು. ಯಾರವರು? KS ನಿಸಾರ್ ಅಹಮದ್. ನಿಸಾರ್ ಅಹಮದ್ರು ನಮ್ಮ ಮೇಷ್ಟ್ರು. ಅವ್ರಿಗೆ ಹೆಂಗೋ ಗೊತ್ತಾಯ್ತು ನಾನು ಪದ್ಯ ಬರಿತೀನಿ ಅಂತ. ಒಂದ್ಸರಿ ಕರೆದ್ರು, ಸ್ಟಾಫ್ ರೂಮಿಗೆ ಕರೆದು, ಏನೋ ನೀನು ಪದ್ಯ ಬರೀತಿ ಅಂತಲ್ಲ, ನನಗೂ ತೋರ್ಸಪ್ಪ ನೋಡ್ತೀನಿ ಅಂದರು. ಸಾರ್, ನಿಮಗೆ ತೋರಿಸೋಷ್ಟು ಯೋಗ್ಯತೆ ಇರೋ ಪದ್ಯಗಳಲ್ಲ ಸಾರ್. ಅಲ್ಲ, ಹೇಗಾದ್ರೆ ಆಗಲಿ ತಗೊಂಬ ನೋಡೋಣ. ಅವ್ರಿಗೆ ಪದ್ಯ ತೋರಿಸ್ಬಿಟ್ಟು ನೋಡ್ಬಿಟ್ಟು ಎಲ್ಲ ಚೆನ್ನಾಗಿದೆ ಕಣಯ್ಯ, ಬರೀ ನೀನು ಬರೆದಿಲ್ಲ ನಾನು ತೋರಿಸು, ನಿನಗೆ ನಾನು ಒಂದು ಹೊಸ ಪುಸ್ತಕ ಕೊಡ್ತೀನಿ, ನಾನು ಬರೆದಿರೋದು, ಇಟ್ಕೊಂಡು ನೀನು ಅದನ್ನು ಓದು, ಅಭ್ಯಾಸ ಮಾಡು ಅಂತ. ಅವ್ರ ಪುಸ್ತಕ ನೆನೆದವರು ಮನದೊಳಗೆ ಅಂತ ಪುಸ್ತಕ ಕೊಟ್ಟರು ಅವರು. ಸಣ್ಣ ಪುಸ್ತಕ, ಪದ್ಯಗಳು. ಅದು ಏನು ಗುರು ಕೃಪೆ ಆದ ಹಾಗೆ. ನನಗೆ ಮೊದಲೇ ಅವ್ರು ಕಂಡ್ರೆ ಇಷ್ಟ. ಭಾಳ ಚೆನ್ನಾಗಿ ಮಾತಾಡೋರು. ಎಲ್ಲ ಊರಲ್ಲೆಲ್ಲ ಅದೇ ಮಾತು, ಹೇ ಮುಸ್ಲಿಂ ಅಂತ ಏನು ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಅಂತ. ದುರ್ಗದಲ್ಲೆಲ್ಲ ಅದೇ ಮಾತು. ಸರಿ, ನಾನು ಅವರೇ ಪಡಿಶಿಷ್ಯ ಆಗ್ಬಿಟ್ಟೆ. ಆಗ್ಲೇ ನಾನು ಸೆಕೆಂಡ್ PUCನಲ್ಲಿ ಫೈನಲ್ ಇಯರ್ ಇದ್ದಾಗ, ಫಸ್ಟ್ ಒಂದೇ ವರ್ಷ PUC ಆಗ ಅಖಿಲ ಕರ್ನಾಟಕ ಮಟ್ಟದ ಕಾವ್ಯ ಸ್ಪರ್ಧೆ. ಅದನ್ನು ಯಾರೋ ಒಬ್ಬರು ಪೇಪರ್ನ ನೋಡ್ಬಿಟ್ಟು ಅಂತ ಕಟಿಂಗ್ ತಗೊಂಬಂದು ಕೊಟ್ಟರು.
ನೋಡೋ ಮೂರ್ತಿ ಈ ಥರ ಬಂದಿದ್ದೆ, ನೀನು ನಿನ್ನ ಪದ್ಯ ಕಳಿಸು. ನಾನು ಒಂದು ಪದ್ಯ ಬರೆದಿದ್ದೆ, ಉಯ್ಯಾಲೆ ಕಂಬಬೋದು ಒಳಲಿದಾಗ ಅಂತ. ಬೆಟ್ಟದ ಮೇಲೆ ಉಯ್ಯಾಲೆ ಕಂಬಗಳಿತ್ತು, ಅದು ನೋಡ್ಬಿಟ್ಟು ಭಾಳ ದುಃಖ ಪಡ್ತಾ ಇವೆ ಅವು ಅಂತ ನಾನು ಬರೆದಿದ್ದೆ ಪದ್ಯ, ಉಯ್ಯಾಲೆ ಕಂಬಬೋದು ಅಡಲಿದಾಗ ಅಂತ. ಇದು ಭಾಳ ಚೆನ್ನಾಗಿದೆ ಕಣೋ, ಇದನ್ನು ಕಳಿಸೋಣ ಅಂತ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸ್ಗಳು. ಸರಿ, ಯಾರೋ ಅವರೇ ಕಾಪಿ ಮಾಡಿದ್ರು, ಕಳಿಸ್ಕೊಟ್ರಪ್ಪ. ನಾನು ಮರ್ತೇ ಬಿಟ್ಟಿದ್ದೀನಿ, 2 ತಿಂಗಳಾಯಿತು. ಇದಕ್ಕಿದ್ದಂಗೆ ನಮ್ಮ ಪ್ರೊಫೆಸರು ಗುಂಡಣ್ಣ ಅಂತ, ನಮ್ಮ ಕನ್ನಡ ಹೆಡ್ ಅವರು, ಕರ್ಕೊಂಬಂಡ್ರಿ ಅವ್ನ ಹುಡುಗನ್ನ ಅಂದರು. ನಾನು ಓದೆ, ಏನು ಹೆದರಿಕೆ, ಏನು ತಪ್ಪು ಮಾಡಿದ್ದೀನೋ ಅಂತ. ಬಾಪ ಅಂದರು. ಏನು ಸರ್ ವಿಷಯ ಅಂತ. ಅಲ್ಲ ಕಣಯ್ಯ, ನೀನು ಪದ್ಯ ಕಳಿಸಿದ್ದೆ ಅಂತಲ್ಲ, ಪ್ರೈಸ್ ಬಂದಿದೆಯಪ್ಪ ಅದಕ್ಕೆ, ಫಸ್ಟ್ ಪ್ರೈಸು ಅಂದರು. ಓಹೋ, ಏನಪ್ಪ ಇದು ಹಿಂಗಾಗೋಯ್ತು ಅಂತ. ಅದನ್ನು ನಾನು ಕಳಿಸ್ಕೊಟ್ಟಿದ್ದಾರೆ ಅವ್ರ ಸರ್ಟಿಫಿಕೇಟ್ ಎಲ್ಲ. ಮುಂದಿನ ವಾರ ಕ್ಲಾಸ್ ಅಸೋಸಿಯೇಷನ್ ಫಂಕ್ಷನ್ ಇದೆ, ನಿಸಾರಾಮ್ ಅಂದರು, ಅದಕ್ಕೆ ಅಧ್ಯಕ್ಷತೆ. ಅವ್ರ ಕಡೆಯಿಂದ ನೀವು ಕೊಡಿಸ್ತೀನಿ ಇದನ್ನು ಪ್ರೈಸ ಅಂದರು. ಸರ್ಟಿಫಿಕೇಟ್ ಕೊಟ್ರಪ್ಪ, ನೋಡ್ತೀನಿ ಅದ್ರ ಕೆಳಗಡೆ ಸಿಗ್ನೇಚರ್ ಪೂತಿನಾ ಅಂತಿದ್ರು. ನೋಡಿ, ಪೂತಿನಾ ಅವರು ಹೀಗೆ ಮೊಟ್ಟ ಮೊದಲು ಒಂದು ಸಿಗ್ನೇಚರ್ ಆಗಿ ಸಹಿ ರೂಪದಲ್ಲಿ ನನ್ನ ಮನಸ್ಸಿನಲ್ಲಿ ಹೊಕ್ಕರು. ಒಂದು ಕಡೆ ನಿಸಾರಾಮ್ ಅಂದ್ರು, ಒಂದು ಕಡೆ ಪೂತಿನಾ ಅವರು. ಹೀಗೆ ಇಬ್ಬರ ಆಶೀರ್ವಾದ ನನಗೆ ಸಿಕ್ತು ಆ ವಯಸ್ಸಿನಲ್ಲಿ. ಸರಿ, ಬರೀ ಇದೇ ಹುಚ್ಚು, ಸಂಗೀತ ಸಾಹಿತ್ಯ ಕಾರಂತರನ್ನು ಓದ್ತಾ ಇದ್ದೆ. ಕ್ಲಾಸ್ ರೂಮ್ನಲ್ಲಿ ಸೈನ್ಸ್ ಕ್ಲಾಸಲ್ಲಿ ಕಾರಂತರು ಓದ್ತಾ ಇದ್ದೆ ನಾನು. ಮೇಲೆ ರ್ಯಾಪರ್ ಹಾಕ್ಕೊಂಡ್ಬಿಟ್ಟು, ಮೇಷ್ಟ್ರಿಗೆ ಗೊತ್ತಾಗಲ್ವಲ್ಲ. ಪರಿಣಾಮ ಬಿಗ್ 0. ಫೇಲ್ ಆಗಲಿಲ್ಲ, ದೇವ್ರ ದಯೆಯಿಂದ 3rd ಕ್ಲಾಸಲ್ಲಿ ಪಾಸ್ ಆಗಿದ್ದೆ PUCನಲ್ಲಿ. ಓದಿದ್ರೆ ಫಸ್ಟ್ ಕ್ಲಾಸ್ ಬಂದಿರೋದೇನೋ ಪಾಪ. ಆದರೆ ಓದೋ ಇದು ಬರೀ ಕಾದಂಬರಿ ಕತೆ ಓದ್ತಾ ಇದ್ದರೆ, ಲೈಬ್ರರಿ ಇತ್ತಲ್ಲಿ. ಆ ಲೈಬ್ರರಿಗೆ ಹೋಗೋದು, ಬೆಳಗ್ಗೆ ಅಲ್ಲಿ ಕಾಲೇಜಿಗೆ ಹೋಗೋಕೆ ಮೊದಲು ಅಲ್ಲಿಗೆ ಹೋಗ್ಬಿಟ್ಟು ಕೂತ್ಬಿಟ್ರೆ ಕಾದಂಬರಿ ಸಿಕ್ತು ಅಂದರೆ ಅಲ್ಲೇ ಇದ್ಬಿಡೋದು, ಕ್ಲಾಸಿಗೆ ಹೋಗ್ತಾನೆ ಇಲ್ಲ. ಫಿಸಿಕ್ಸ್ ಕೆಮಿಸ್ಟ್ರಿ ಗೋವಿಂದ. ಸರಿ, ಹಿಂಗಾಗ್ಬಿಟ್ಟು ಪರೀಕ್ಷೆ ಸುಮಾರಾಗಾಯಿತು. B ಸೀಟ್ ಸಿಗತ್ತಾ 3rd ಕ್ಲಾಸ್ ಬಂದವ್ರಿಗೆ? ಇಲ್ಲ, ಸಾಧ್ಯ ಇಲ್ಲಪ್ಪ, ಇನ್ನು B ಆಗೋದಿಲ್ಲ, ಡಿಪ್ಲೊಮಾ ಸೇರು ಅಂದರು. ಡಿಪ್ಲೊಮಾ 3 ವರ್ಷ ನೀನು ಬೇಗ ಓದ್ಬಿಟ್ರೆ ಮನೇಲಿ ಯಾರು ಗಂಡು ಮಕ್ಕಳಿಲ್ಲ. ನಮ್ಮ ತಾಯಿ ಅವ್ರ ನಮ್ಮ ತಂದೆ ಹೋಗ್ಬಿಟ್ಟಿದ್ರು ಆಗ್ಲೇ, ನಮ್ಮ ತಾತ ಹೋಗ್ಬಿಟ್ಟಿದ್ರು. ನಾನು ನೋಡೇ ಇಲ್ಲ ನಮ್ಮ ತಂದೆನ. ಅವರು ಹೋದ 2 ತಿಂಗಳಿಗೆ ಹುಟ್ಟಿದ್ದೀನಿ ನಾನು, ಪಾಸ್ಟಮಸ್ ಚೈಲ್ಡ್. ನಮ್ಮ ತಾತ ನಾನು ಮಿಡ್ಲ್ ಸ್ಕೂಲ್ ಓದ್ ತನಕ ಇದ್ರು, ನಮ್ಮ ಅಜ್ಜ, ನಮ್ಮ ತಾಯಿ ತಂದೆ ಅವರು ಹೋಗ್ಬಿಟ್ಟಿದ್ರು. ಹೀಗಾಗಿ ಮನೆಯಲ್ಲಿ ನಮ್ಮ ಅಜ್ಜಿ, ದೊಡ್ಡಜ್ಜಿ, ನಮ್ಮ ತಾಯಿ, ಈ 3 ಜನ ಹೆಣ್ಮಕ್ಳು ನನ್ನನ್ನು ಸಾಕಿ ಸಲಹಿ ದೊಡ್ಡವನನ್ನು ಮಾಡಿತ್ತು. ಅದರಿಂದ ಮನೆಯಲ್ಲಿ ತುಂಬ ಕಷ್ಟ, ಬಡತನ. ಅಡುಗೆ ಮಾಡಿದರೆ ಅನ್ನ ನನಗೆ, ಮುದ್ದೆ ಎಲ್ಲ ಅವ್ರು ತಿಂತಾಯಿದ್ರು. ನನಗೆ ಗೊತ್ತಾಗ್ದಾಗೆ ಮುದ್ದೆ ಅವ್ರು ತಿಂದು ಅನ್ನ ನಂಗೆ ಬಡಿಸೋರು ನಮ್ಮ ಮನೇಲಿ. ಹೀಗೆ ಬಡತನದ ಅರಿವಿಲ್ಲದೆ ಬೆಳೆದೆ ನಾನು. ಸರಿ, ಅದರಿಂದ ನೀನು ಬೇಗ ಡಿಪ್ಲೊಮಾ ಮಾಡಿ 3 ವರ್ಷ ಆದರೆ ಕೆಲಸ ಸಿಗುತ್ತಪ್ಪ ಅಂಥೇಳಿ ನಮ್ಮ ತಾಯಿ ಟೀಚರ್ ಆಗಿದ್ದರು ಪ್ರೈಮರಿ ಸ್ಕೂಲಲ್ಲಿ. ಆ ಸಂಬಳದಲ್ಲಿ ಎಲ್ಲ ನಡೀತಾ ಇತ್ತು ಸಂಸಾರ. ಸರಿ, ನಾನು ಡಿಪ್ಲೊಮಾ ಭದ್ರಾವತಿಯಲ್ಲಿ ಸೇರಿಕೊಂಡೆ, ಪಾಲಿಟೆಕ್ನಿಕಲ್ಲಿ. SLC ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು, ಫಸ್ಟ್ ಕ್ಲಾಸ್ ಇತ್ತು, ಹಾಗಾಗಿ ಸಿಕ್ತು. ಅಲ್ಲಿ ಈಶ್ವರಚಂದ್ರನು ಬಂದ, ಅಲ್ಲಿಗೇನೆ ಮತ್ತೆ ಇಬ್ಬರು ಒಂದಾದವು. ಅಲ್ಲಿ ಕೂಡ ಅದೇ ಗೋಳೆ, ಸಾಹಿತ್ಯ, ಸಂಗೀತ, ನಾಟಕ. ಓದಿಲ್ಲ ಹಿಂದೆ, ಏನೋ ಡಿಪ್ಲೊಮಾ ಪಾಸ್ ಮಾಡಿದೆ. ಕೆಲಸ ಹೆಂಗೆ ಸಿಗುತ್ತಪ್ಪ, ಫಸ್ಟ್ ಕ್ಲಾಸ್ ಬರ್ತಿದ್ರಿ ಕೆಲಸ ಸಿಗುತ್ತಾ? ಯಾವುದೋ ಒಂದು ವರ್ಕ್ಶಾಪ್ನಲ್ಲಿ ನಮ್ಮ ಪರಿಚಯದವರೊಬ್ಬರು ನನಗೆ, ನಮ್ಮ ಸೋದರ ಮಾವ, ಕಬ್ಬಣ ಹೊಡೆಯೋದು, ಕಾರ್ಪೆಂಟ್ರಿ, ಮರ ಉಜ್ಜೋದು ಕೆಲಸ ಕೊಡಿಸಿದ್ರಪ್ಪ. ತಿಂಗಳಿಗೆ 120 ರೂಪಾಯಿ ಸಂಬಳ, 120 rupees ಇನ್ಕ್ಲೂಡಿಂಗ್ DA. ಯಾವ ವರ್ಷ? ಬಹುಶಃ ಅದು 68, ನನಗೆ 21 ವರ್ಷ ವಯಸ್ಸು. ಅಲ್ಲಿ 120 ರೂಪಾಯಿಗೆ 1 ವರ್ಷ ಕೆಲಸ ಮಾಡಿದ್ದೀನಿ, ಆಯಿತಾ. ಲೇತ್ ವರ್ಕು, ಕಾರ್ಪೆಂಟ್ರಿ ಕೆಲಸ, ಸ್ಮಿತಿ ಕೆಲಸ ಇದೆಲ್ಲ ಮಾಡಿ ಆಮೇಲೆ ಇದ್ದಕ್ಕಿದ್ದಾಗೆ ಮಲ್ಲಾಡಿಹಳ್ಳಿ ಹೈಸ್ಕೂಲ್ನಲ್ಲಿ ಒಬ್ಬ ಟೀಚರ್ ರಿಸೈನ್ ಮಾಡಿದ್ದಾರೆ, ಅಲ್ಲಿಗೆ ಜಾಗ ಆಗಿದೆ, ನೀವು ಹೋಗಿ ಸ್ವಾಮಿಗಳು ಕಾಲಿಟ್ಕೊಂಡ್ರೆ ಕೆಲಸ ಸಿಗುತ್ತೆ ಅಂತ. ಸರಿ ಅಂದ್ಬಿಟ್ಟು ನಾನು ನಮ್ಮ ತಾಯಿ ಇಬ್ಬರು ಹೋಗ್ಬಿಟ್ಟು 2 ಕಾಲು ಇಟ್ಕೊಂಡ್ಬಿಟ್ವಿ, ಒಬ್ರು ಎಡಗಾಲು, ಒಬ್ಬರು ಬಲಗಾಲು. ಅವರು ಏನಪ್ಪ ಯಾರು ನೀನು ಅಂದರು. ನಾನು ಇಂಥವನು, ಬಡತನ, ಡಿಪ್ಲೊಮಾ ಮಾಡಿದ್ದೀನಿ, ಕೆಲಸ ಇಲ್ಲ ಸರ್, 120 ರೂಪಾಯಿ ಸಂಬಳ, ನೀವು ದಯಮಾಡಿ ನನಗೆ ಕೆಲಸ ಕೊಡಬೇಕಪ್ಪ. ಏನೇ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಾ, ಏನಾದ್ರು ಓದ್ತೀಯೋ ಅಂದರು. ಸ್ವಾಮೀಜಿ ತುಂಬ ಓದ್ತೀನಿ ನಾನು ಅಂದೆ. ಏನೇನು ಓದಿದ್ದಿ ಹೇಳು ಅಂದರು. ತಕ್ಷಣ ನೋಡಿ, ದೇವರ ಕೃಪೆ ಅಂತ ಹೇಳ್ತೀನಿ ನಾನು. ಆ ಸ್ವಾಮಿಗಳು ಬರೆದಿರೋ ಕಾದಂಬರಿಗಳಿದ್ವು, ಅದನ್ನೆಲ್ಲ ಓದಿದ್ದೆ ನಾನು. ಅದನ್ನೆಲ್ಲ ಬಡ 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 ಹೇಳ್ಬಿಟ್ಟೆ. ಮಾಡಿ ಹೋಟ್ಲಲ್ಲಿ ಇಡ್ಲಿ ವಡೆ ಸಾಂಬಾರು ಹೇಳ್ತಾರಲ್ಲ ಹಂಗೆ. ಅವರಿಗೆ ರೋಮಾಂಚನ, ಸ್ವಾಮಿಗಳಿಗೆ ನನ್ನ ಅಭಿಮಾನಿ ಬಂದ್ಬಿಟ್ಟಿದೆ, ನನ್ನ ಪುಸ್ತಕ ಓದಿರೋನು ಬಂದಿದ್ದಾನೆ ಅಂತ. ಬಾರಪ್ಪ ನೀನು ಕೆಲಸ ಕೊಡ್ತೀನಿ ಅಂದರು. ಅಲ್ಲಿ 5 ವರ್ಷ ಕೆಲಸ ಮಾಡಿದ್ರು ಮೇಷ್ಟ್ರಾಗಿ.
ಅಲ್ಲೇನು ಹುಡುಗರಿಗೆ ಕನ್ನಡ ಅಲ್ಲ ಮನೆಯರೆ, ಕಾರ್ಪೆಂಟ್ರಿ ಕೆಲಸ, ಸ್ಮಿತಿ, ಲೇತ್ ವರ್ಕು ಎಲ್ಲ ಹೇಳ್ಕೊಡೋದು ಅಷ್ಟೇ. ಕ್ರಾಫ್ಟ್ ಟೀಚರ್. ಅವ್ರ ಹತ್ರ ಶಾಲೆ ಇತ್ತು. ಆ ಶಾಲೆ ಮಲ್ಟಿಪರ್ಪಸ್ ಸ್ಕೂಲ್, ಅದು ವಿವಿಧೋದ್ದೇಶ ಶಾಲೆ. ಅಲ್ಲಿ ಕ್ರಾಫ್ಟ್ ಟೀಚರ್ ಆಗಿ 5 ವರ್ಷ ಕೆಲಸ. ಅಷ್ಟಲ್ಲೇ ಒಂದು ಹುಡುಗಿ ನೋಡಿದ್ದೆ ನಾನು. ಒಂದು ರೊಮ್ಯಾನ್ಸ್ ಆಯ್ತಾ, ಒಂದು ಪ್ರೇಮ ಪ್ರಕರಣ. ಯಾವ್ದೋ ಮದುವೆಗೆ ಹೋಗಿದ್ದೆ, ಒಂದು ಹುಡುಗಿ ಲಕ್ಷಣವಾಗಿ ಓಡಾಡ್ತಾ ಇಲ್ಲ ಅಲ್ಲಿ ಲಂಗ ಹಾಕೊಂಡು. ಹುಡುಗಿ ಚೆನ್ನಾಗಿ ಹೇಳಲ್ಲ, ಮಾಡ್ಕೋಬಹುದು ಅಂತ. ಎಷ್ಟು ಅವಳಿಗೆ 16 ವರ್ಷ, ನನಗೆ 22 ವರ್ಷ. ಅವನು ವಿಚಾರ ಮಾಡಿದಾಗ ಅದು ವರನ ತಂಗಿ ಅವಳು. ನಮ್ಮ ಅಜ್ಜಿ ಕೇಳಿದ್ರು ಅವನು ವರನ್ನ, ಏನಪ್ಪ ನಿಮ್ಮ ತಂಗಿ ನಮ್ಮ ಮನೆಗೆ ಕೊಡ್ತಿರೋ ನಮ್ಮ ಹುಡುಗನಿಗೆ? ಆಯಿತು, ಯಾಕೆ ಆಗ್ಬಾರ್ದು ಅಂದರು ಅವರು. ಸರಿ, ಆ ಹುಡುಗಿನೇ ನನ್ನ ಹೆಂಡತಿಯಾಗಿ ಬಂದು. ಇದು ಪ್ರೇಮ ಪ್ರಕರಣ. ನೋಡಿದ ಮೊದಲನೇ ಹುಡುಗಿನೇ ಓಕೆ, ಮೊದಲನೇ ಹುಡುಗಿನೇ ಓಕೆ ಆಯ್ತಾ. ಬೇರೆ ಆಯ್ಕೆ ಹುಡುಕ್ಲೇ ಇಲ್ಲ, ಆಯ್ಕೆ ಇಲ್ವೇ ಇಲ್ಲ. ಅವಳು ಹೈಸ್ಕೂಲಿಗೆ ನಾನು ಅಲ್ಲೇ ಕ್ವಾರ್ಟರ್ಸ್ ಎಲ್ಲ ಇತ್ತು ನಮಗೆ. ಅದೇನು ನಮಗೆ ಬಡತನದಲ್ಲಿ ನಾವು ತುಂಬ ನೊಂದಿದ್ನಲ್ಲ, ಅಲ್ಲಿ ಹೋದ್ಮೇಲೆ ಆಯ್ತು ಏನೋ ಸಂತೋಷ. ಯಾಕೆಂದರೆ ಹೊಟ್ಟೆ ತುಂಬ ಊಟ, ಬೇಕಾದಂಥ ಅಕ್ಕಿ ತಂದು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ವಿ. ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ವಿ. ಹುಡುಗಿ ಬೇರೆ, ಹೊಸ ಹುಡುಗಿ ಬೇರೆ ಬಂದ್ಲು ಮದುವೆಯಾಗಿ, ಹೆಂಡತಿಯಾಗಿ. ನನಗೆ 22 ವರ್ಷ. ನನ್ನ ಮೊಮ್ಮಕ್ಕಳನ್ನು ಓದ್ತಾ ಇದ್ದಾರೆ. ಅದೇ ನನಗೆ ಒಂದು ಮಗು ಆಗೋಯ್ತು ಆಗಲೇ. ನಮ್ಮ ಸ್ವಾಮಿಗಳು ಬಂದ್ಬಿಟ್ಟು ಅವರು ಆ ಮಗು ಕಂಡ್ರೆ ಭಾಳ ಇಷ್ಟ ಅವರಿಗೆ. ಇವನು ಹನುಮಂತ ಕಣಯ್ಯ, ಇವನು ಚೆನ್ನಾಗಿದ್ದಾನೆ, ಇವನಿಗೊಂದು ಬಾಲ ಕೊಡ್ತೀನಿ ಅಂತ ಒಂದು ಟವಲ್ ತೊಗೊಂಡು ಅದನ್ನು ಬಾಲಕ್ಕೆ ಇಡೋರು, ಅವರು ಎತ್ಕೊಳ್ಳೋರು, ಆಟ ಆಡಿಸೋರು ಅವನು. ಹೀಗೆ ಭಾಳ ಸುಂದರವಾಗಿ ಆ 5 ವರ್ಷಗಳು ನಾನು. ಆದರೆ ನೆಮ್ಮದಿ ಇರಲಿಲ್ಲ. ನನ್ನ ಆಸೆ ಏನು, ನಿಸಾರ್ ಅಹಮದ್ರ ಥರ ಮೇಷ್ಟ್ರಾಗಬೇಕು, ಪ್ರೊಫೆಸರ್ ಆಗಬೇಕು ಕಾಲೇಜ್ನಲ್ಲಿ ಆಯಿತಾ. ಪರಶುಮೂರ್ತಿಗಳು ನಮ್ಮ ಕನ್ನಡ ಮೇಷ್ಟ್ರಿದ್ರು, ಅವರು ಟ್ರಿಮ್ಮವಾಗಿ ಬರೋರು. ಅವ್ರ ಥರ ಕನ್ನಡದಲ್ಲಿ ಪಾಠ ಮಾಡಬೇಕು, ಮಕ್ಕಳಿಗೆ ಕಲಿಸ್ಬೇಕು ಕನ್ನಡನ. ಡಿಪ್ಲೊಮಾ ಮಾಡ್ಕೊಂಡಿಂತ ಪಾಠ ಮಾಡೋದು, ನಾನು ಲೆಕ್ಚರರ್ ಆಗೋದು ಸಾಧ್ಯನೇ. BA ಮಾಡಬೇಕು. BA ಹೇಗೆ ಮಾಡೋದು, ಮನೆ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಆಗಿ, ಬಾಹ್ಯ ವಿದ್ಯಾರ್ಥಿಯಾಗಿ ಧಾರವಾಡ ಯೂನಿವರ್ಸಿಟಿನಲ್ಲಿ 3 ವರ್ಷ BA ಮಾಡಿದೆ. ಮದುವೆ ಆದಮೇಲೆ 1 ವರ್ಷ ಸುಮ್ಮನಿದ್ದೀನಿ ಅಷ್ಟೇ, 3 ವರ್ಷ BA ಆಯಿತು. BA ಆದಮೇಲೆ MA ಹೋಗಬೇಕು ಅಂತ ಎಲ್ಲರೂ ಹೇಳೋರು. MA ಸೇರ್ಬಿಡಪ್ಪ, ನೀನು ಕಾಲೇಜ್ನಲ್ಲಿ ಇರಬೇಕು, ಇಲ್ಲಿ ಕ್ರಾಫ್ಟ್ ಟೀಚರ್ ಆಗಿ ಎಂಥದ್ದು ಮಾಡ್ತೀನಿ ನೀನು ಅಂತ. BA ಮಾಡಿದ್ದೀನಿ, ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಆಗಿ ಮಾಡಿದ್ದೀನಿ. ಯಾರು ಕೊಡ್ತಾರೆ MA ಸೀಟು? ಮೈಸೂರಿನಲ್ಲಿ ಸಿಕ್ಕಲಿಲ್ಲ, ಮಾನಸ ಗಂಗೋತ್ರಿರಲಿಲ್ಲ. ಪ್ರೇಯಸಿ ಪ್ರೀತಿಸಿ ಮರೆತಿಲ್ಲ. ಆಮೇಲೆ ನಮ್ಮ ಮೇಷ್ಟ್ರು ನನ್ನ ಜೊತೆ ಕೆಲಸ ಕಲೀಗು ಬೆಂಗಳೂರಿಗೆ ಬಂದಿದ್ದರು, ಸೆಂಟ್ರಲ್ ಕಾಲೇಜಿಗೆ ಬಂದಾಗ ಅವರು ಅವ್ರ ಸ್ಟೂಡೆಂಟ್ ಅಂತ ಯಾರು ಮರಳಿಸಿದಪ್ಪ ಅಂತನೋರು, ಅವರು ಮೇಷ್ಟ್ರಲ್ಲಿ ಅವ್ರು ನೋಡೋಕೆ ಬಂದಿದ್ದಾರೆ. ಹಾಗೆ ಅವರಿಗೆ ಲಕ್ಷ್ಮಣ್ ಭಟ್ರು ಎಲ್ಲ ಪರಿಚಯ ಆಗಿದೆ. ಅವ್ರು ಹೇಳಿದ್ದಾರೆ, ನಮ್ಮ ಕಲೀಗ್ ಸರ್ ಅವ್ನು ಕ್ರಾಫ್ಟ್ ಮೇಷ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ ಪಾಪ, ಅವರು BA ಮಾಡ್ಕೊಂಡಿದ್ದಾರೆ ಪ್ರೈವೇಟಾಗಿ, ಅವ್ರಿಗೆ ಏನಾರ ಮಾಡೋ ಒಂದು MA ಸೀಟ್ ಕೊಡಿಸೋಕ್ಕಾಗತ್ತಾ, ಕಳಿಸ್ಕೊಡಿ ಅವ್ರನ್ನ ನೋಡೋಣ ಅಂತ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಲಕ್ಷ್ಮಣ್ ಭಟ್ರು ಒಂದು ಕಾಗದ ಬರೆದ್ರು, ಫಸ್ಟ್ ಲೆಟರ್ ಅದು ನನಗೆ. ಅವ್ರು ಬರೋದು ಕಾಗದ, ಪೋಸ್ಟ್ ಕಾರ್ಡ್. ನೀವು ಥರ MA ಮಾಡುವಂಥ ಆಸೆ ಇಟ್ಕೊಂಡಿದ್ದು ಗೊತ್ತಾಯಿತು, ನೀವು ತಕ್ಷಣ ಹೊರಟು ಬನ್ನಿ. ಬರೀ BAನಲ್ಲಿ ಫಸ್ಟ್ ಕ್ಲಾಸ್ ತೊಗೊಂಡ್ರೆ ಪ್ರಯೋಜನ ಇಲ್ಲ, ನೀವು ಫಸ್ಟ್. ಅಷ್ಟರಲ್ಲಿ ನನ್ನ ಪದ್ಯಗಳ ಸಂಗ್ರಹ ಬಂದಿತ್ತು, ಪರಿವೃತ್ತ ಅಂತ, ಮೊದಲನೇ ಕಲೆಕ್ಷನ್. ಅದನ್ನು ಅವ್ರಿಗೆ ಕಳಿಸಿದ್ದೆ ನಾನು ಲಕ್ಷ್ಮಣ್ ಭಟ್ರಿಗೆ. ನೀವು ಇಷ್ಟು ಚೆನ್ನಾಗಿ ಪದ್ಯ ಬರೀತೀರಾ, ನೀವು ಒಳ್ಳೆ ಕವಿ ಆಗ್ತೀರಾ, ನಿಮಗಿರೋ ಟ್ಯಾಲೆಂಟ್ ಯಾರಿಗಿದೆ, ನೀವು ಬನ್ನಿ, ನಾವು ಶಿವರುದ್ರಪ್ಪನವ್ರಿಗೆ ಮಾತಾಡ್ತೀವಿ, ಅವರು ಡೈರೆಕ್ಟ್ರು. ಆಮೇಲೆ ಬೆಂಗಳೂರಿಗೆ ಬಂದೆ, ಶಿವರುದ್ರಪ್ಪನವ್ರು ಕರ್ಕೊಂಡು ಹೋದರು. JSS ಒಂದು ಸರಿ ಹಿಂಗೆ ನೋಡಿದ್ರು, ನೋಡ್ಬಿಟ್ಟು ಪದ್ಯ ಬರೀತೀರಂತೆ ಅಂದರು. ಹೌದು ಸರ್. ಆಯಿತು ಬನ್ನಿ, ಸೀಟ್ ಕೊಡೋಣ ಅಂದರು. ಆಯಿತಾ, ವೈಸ್ ಚಾನ್ಸಲರ್ ಹತ್ರ ಮಾತಾಡಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ನನಗೆ ಸೀಟ್ ಕೊಡಿಸಿದ್ರು ಶಿವರುದ್ರಪ್ಪನವರು. ಲಿಸ್ಟ್ ಅನೌನ್ಸ್ ಆಯಿತು, ಯಾರ್ಯಾರು ಸೀಟ್ ಸಿಕ್ಕಿದೆ ಅಂತ. 30 ಜನ ಹುಡುಗರು, ನಂದು ಕೊನೇ ಹೆಸರು, ಲಾಸ್ಟ್ ನೇಮ್ ಇನ್ ದಿ ಲಿಸ್ಟ್. 2 ವರ್ಷ MA ಓದಿ ರ್ಯಾಂಕ್ನಲ್ಲಿ ಪಾಸ್ ಮಾಡಿದೆ. ಲಿಸ್ಟ್ ಹಾಕಿದ್ರು, ಫಸ್ಟ್ ನೇಮ್ ನಂದು. ಮೊದಲ ಹೆಸರು ಆಯ್ತು. ಎಕ್ಸ್ಟರ್ನಲ್ ಅಲ್ಲ ಅದು, ಅಲ್ಲ ರೆಗ್ಯುಲರ್ ಸೆಂಟ್ರಲ್ ಕಾಲೇಜಿಗೆ ಬಂದು ಅಲ್ಲಿ ಹೈಸ್ಕೂಲ್ ಬಿಟ್ಬಿಟ್ಟೆ. ಬಿಟ್ಟು ಇಲ್ಲಿ ಉದ್ಯೋಗ ಎಲ್ಲ ಇರಲಿಲ್ಲ. ಸ್ವಲ್ಪ ಜಮೀನಿಗೆ ಇತ್ತು, ನಮ್ಮ ಅಜ್ಜ ಮಾಡಿದ್ದು, ಅದೆಲ್ಲ ಮಾರಿದ್ದು, ಆ ದುಡ್ಡಿನಲ್ಲಿ ಓದಿದ್ದು. ಬೆಂಗಳೂರಿನಲ್ಲಿ ಹಾಸ್ಟೆಲಲ್ಲಿ ಒಂದು ಕಮ್ಯುನಿಟಿ ಹಾಸ್ಟೆಲು, ಅಲ್ಲಿ ಓದ್ಕೊಂಡು ಹೇಗೋ ಅಂತೂ ಸೆಕೆಂಡ್ ರ್ಯಾಂಕ್ ತಗೊಂಡೆ. ಫಸ್ಟ್ ರ್ಯಾಂಕ್ ಪೂರ್ಣಿಮಾ ಅಂತ ಅವ್ರಿಗೆ ಬಂತು, ಸೆಕೆಂಡ್ ರ್ಯಾಂಕ್ ನನಗೆ. ಸೊ ರ್ಯಾಂಕ್ ಬಂದರೆ ಆಗೆಲ್ಲ ತುಂಬ ಬೆಲೆ ಅಲ್ವಾ. 70s ನಮ್ಮ ಊರಿನಲ್ಲಿ ನಂಬಿಕೆ ಇಲ್ಲಪ್ಪ ಯಾರಿಗೂ, ನನ್ನ ಹೆಂಡತಿಗೆ ನಮ್ಮ ತಾಯಿಗೆಲ್ಲ. ಪಾಸ್ ಆಗಿರ್ಬೋದು ಅಷ್ಟೇ, ಸರಿಯಾಗಿ ನೋಡು ಅಂತ ಅವರು. ಆಮೇಲೆ ಸರ್ಟಿಫಿಕೇಟ್ ತೋರಿಸ್ತೆ, ನೋಡ್ರಿ ರ್ಯಾಂಕ್ ಸರ್ಟಿಫಿಕೇಟ್ ಇದೆ ಅಂತ. ಅದರಲ್ಲಿತ್ತು, ಇಂಥವ್ರಿಗೆ ಇಂಥ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಬಂದಿದೆ ಅಂತ. ನಂಬಂಗೆ ಇಲ್ಲ ಯಾರು, ನಮ್ಮ 3 ಜನ ನಂಬಂಗೆ ಇಲ್ಲ. ಆಮೇಲೆ ಟೆಲಿಗ್ರಾಮ್ ಒಂದು ನಮ್ಮ ಸ್ನೇಹಿತರು ಇಲ್ಲಿಂದ ಕಳಿಸ್ಕೊಟ್ರು. ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ಒಂದು ಹುದ್ದೆ ಖಾಲಿ ಇದೆ ಲೆಕ್ಚರರ್ದು, ಆರ್ ಮಿತ್ರ ಅಂತಿದ್ರು. ಅವರು ಈ ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಜಾಗ ಖಾಲಿಯಾಗಿದೆ,
ನೀವು ಬಂದರೆ ಅಕಸ್ಮಾತ್ ಅದೃಷ್ಟವಿದೆ ಸಿಕ್ಬೋದು ನಿಮಗೆ ಅಂತ. ತಕ್ಷಣ ಹೊರಟು ಬಂದು ಇಂಟರ್ವ್ಯೂ ಇದೆ, ಅಪ್ಲಿಕೇಶನ್ ಹಾಕಿಲ್ಲ, ಇಂಟರ್ವ್ಯೂ. ರಾತ್ರಿ ಮೇಲ್ಗಾಡಿ ಹಿಡಿದು ಚುಕ್ಕು 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 ಅಂತ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬೆಳಿಗ್ಗೆ ಬಂದಪ್ಪ ಬೆಂಗಳೂರಿಗೆ. ಬೆಂಗಳೂರು ನನಗೆ ಅಮೇರಿಕವೋ ಇಂಗ್ಲೆಂಡೋ ಇದ್ದಾಗೆ. ಆಶ್ಚರ್ಯ ನನಗೆ. ಇಲ್ಲಿ ಜನ, ಇಲ್ಲಿ ಉಡುಪು, ಇಲ್ಲಿ ರೀತಿ, ಇಲ್ಲಿ ವಾಹನ, ಇಲ್ಲಿ ಜನ, ಎಷ್ಟೊಂದು ಜನ, ಇಲ್ಲಿ ಯಾರು ನನ್ನೋರು, ಎಷ್ಟೊಂದು ಮನೆ, ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ 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 ನಮ್ಮನೆ. ನೋಡಿ, ಎಷ್ಟೊಂದು ಜನ, ಇಲ್ಲಿ ಯಾರು ನನ್ನೋರು, ಎಷ್ಟೊಂದು ಮನೆ, ಇಲ್ಲಿ ಎಲ್ಲಿ ನಮ್ಮನೆ. ಅದು ಅನುಭವ. ಚಿನ್ನಾರಿ ಮುತ್ತಕ್ಕೆ ಬರೆದು ಹಾಡಿದು. ಆಯ್ತಾ. ಆಮೇಲೆ 9:30 ಕಾಲೇಜಿಗೆ ಹೋದೆ. ಶೂ ಇಲ್ಲ ಮರೆಯರೆ ನನಗೆ. ಚಪ್ಪಲಿ ನಮ್ಮ ಸ್ನೇಹಿತರು ಹೇಳಿದರು, ಅದು ಕ್ರಿಶ್ಚಿಯನ್ ಕಾಲೇಜು, ಶೂ ಹಾಕೊಂಡು ಹೋಗ್ಬೇಕು, ಚಪ್ಪಲಿ ಹಾಕೊಂಡು ಹೋಗ್ಬೇಡ ಅಂತ. 9 ಗಂಟೆಗೆ ಬಾಟಾ ಓಪನ್ ಆಯ್ತು ಅಂಗಡಿ. ಹೋಗ್ಬಿಟ್ಟು ಶೂ ತಗೊಂಡು ಪ್ರಾಕ್ಟೀಸ್ ಆ ಕಡೆ ಈ ಕಡೆ ಹೊಡ್ಕೊಂಡು ಹೆಂಗೆ ಶೂನಲ್ಲಿ ನಡಿಬೇಕು ಅಂತ. ಅಲ್ಲಿ ಶೂನೇ ಹಾಕಿಲ್ಲ, ಶೂನೇ ಹಾಕಿಲ್ಲ ನನ್ನ ಜೀವನದಲ್ಲಿ. ಬಂದಪ್ಪ ಇಂಟರ್ವ್ಯೂಗೆ. ಇಂಟರ್ವ್ಯೂನಲ್ಲಿ 6 ಮಿತ್ರರು ಇದ್ರು, ಪ್ರಿನ್ಸಿಪಾಲ್ರು ಇದ್ರು, ಮ್ಯಾನೇಜರ್ಸ್ ಅಂತ. ಇಂಟರ್ವ್ಯೂನಿಗೆ ಭಾಳ ಏಕೆಂದರೆ ಪಂಪನ್ನು ಒಂದು ವೃತ್ತ ಕೊಟ್ಟು ಓದಪ್ಪ ಅಂದರು. ಪಂಪನ್ನು ಕುಮಾರವ್ಯಾಸನ ಕೊಟ್ಟು ಓದು ಅಂದರೆ ನಾನು ಸುಮ್ಮನೆ ಬಿಡ್ತೀನಿಯೇ. ಚೆನ್ನಾಗಿ ಓದಿದೆ ನಾನು. ಅರ್ಥ ಹೇಳುವಂದ್ರು, ಅರ್ಥ ಚೆನ್ನಾಗಿ ಹೇಳಿದೆ. ಇಂಗ್ಲೀಷ್ನಲ್ಲಿ ಹೇಳುವಂದ್ರು. ಆಗ ಬಂತು ನೋಡಿ ತಾಪತ್ರೆ. ಸಾರ್ ನಾನು ಇಂಗ್ಲೀಷ್ ಅಷ್ಟೊಂದು ಫ್ಲೂಯೆಂಟ್ ಇಲ್ಲ ಸರ್, ನಿಮಗೆ ಬಂದಾಗ ಮಾತಾಡ್ರಿ ಪರವಾಗಿಲ್ಲ ಅಂದರು. ನಾನು ಇಂಗ್ಲೀಷ್ನಲ್ಲಿ ಪದಗಳನ್ನು ಜೋಡಿಸ್ಕೊಂಡು ಪಂಪನ ವೃತ್ತವನ್ನು ವಿವರಿಸಿದೆ ಅವರಿಗೆ. ಅವರು ಪ್ರಸನ್ನವಾಗಿ ನಗ್ತಾ ಇದ್ದಾರೆ. ನಮ್ಮ ಪ್ರಿನ್ಸಿಪಾಲು ಅವ್ರು ನಕ್ಕಿದ್ದು ನಾನು ಉತ್ತರ ಕೇಳಿಯೋ ಅಥವಾ ನಾನು ಇಂಗ್ಲೀಷ್ ಕೇಳಿಯೋ ಗೊತ್ತಿಲ್ಲ. ನೀವು ಕೆಲಸಕ್ಕೆ ಸೇರ್ಕೊಳ್ಳಿಪ್ಪ, ನಮ್ಮ ಕಾಲೇಜಲ್ಲಿ ನಿಮ್ಗೆ ಕೆಲಸ ಕೊಡ್ತೀವಿ ಅಂಥೇಳಿ ಆಗಲೇ ಆರ್ಡರ್ ಟೈಪ್ ಮಾಡಿ ಕೊಟ್ಬಿಟ್ರು. ಡಿಯರ್ ಮೂರ್ತಿ ಯುವರ್ ಅಪಾಯಿಂಟೆಡ್ ಹಿಯರ್ ಅಂತ. ಎಷ್ಟು ಡಿಯರ್ ಮೂರ್ತಿ ಅಂತ ಬರೆದಿದ್ದು ಇನ್ನೂ ನನಗೆ ಮರೆಯೋಕ್ಕಾಗ್ತಾ ಇಲ್ಲ. ಟೈಪ್ ಮಾಡಿ ಅವರೇ ಪ್ರಿನ್ಸಿಪಾಲ್ ಟೈಪ್ ಮಾಡಿಬಿಟ್ಟು ಕೊಟ್ಟು ಬಂದು August 1 1ನೇ ತಾರೀಕು ನೀವು ರಿಪೋರ್ಟ್ ಮಾಡ್ಕೊಡಿ. ಯಾವ ವರ್ಷ ಅದು 73 August 1. 50 ವರ್ಷ ಆಯ್ತು ಅದು ಆಗಿ. ಆವಾಗ ನಾನು 29 ನನಗೆ. ಊರಿಗೆ ಹೋಗಿ ಮನೆಗೆಲ್ಲ ಹೇಳಿದೆ, ಈ ಥರ ಸಿಕ್ಬಿಡ್ತು. ಎಲ್ಲಿ? ಸಾಮಾನ್ಯ ಕಾಲೇಜಲ್ಲ, ಸೇಂಟ್ ಜೋಸೆಫ್ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರು. ಎಷ್ಟು ಸಂತೋಷ ಆಗಿರ್ಬೋದು ನಮ್ಮ ತಾಯಿ. ಒಂದು ಕಡೆ ಸಂತೋಷ, ಒಂದು ಕಡೆ ಇನ್ನು ಮಗ ದೂರ ಹೋಗ್ತಾನಲ್ಲ, ಬಿಟ್ಟು ಹೋಗ್ತಾನೆ, ಬೆಂಗಳೂರಿಗೆ ಹೋಗ್ತಾನೆ, ದುಃಖ. ಅಳ್ತಾರೆ, ನಗ್ತಾರೆ ಪಾಪ. ಸಮಾಧಾನ ಮಾಡಿ ನಾವೆಲ್ಲರೂ ಹೋಗೋಣ, ನಿಮ್ಮನ್ನು ಬಿಟ್ಟು ಹೋಗಲ್ಲ ನಾನು ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಮನೆ ಹುಡುಕಿ, ಆಯ್ತಾ, ಎಲ್ಲರೂ ಕರ್ಕೊಂಬಂದ್ರಿ. ಎಲ್ರು ನಾನು ಹೇಳಿದೆ ನಮ್ಮ ತಾಯಿಗೆ, ಅಜ್ಜಿಗೆಲ್ಲ. ಪಾಪ ನಮ್ಮ ಅಜ್ಜಿ ಪಾಪ ಒಬ್ಬ ದೊಡ್ಡಜ್ಜಿಗೆ ಪ್ಯಾರಾಲಿಸಿಸ್ ಆಗ್ಬಿಟ್ಟು ಅವ್ನು ನಡೆಯೋಕೆ ಆಗ್ತಿರ್ಲಿಲ್ಲ. ಸರಿ, ನಾವು ಆಂಬುಲೆನ್ಸಲ್ಲಿ ಇಡೀ ಫ್ಯಾಮಿಲಿ, ಆಯ್ತಾ, ನಾನು, ನನ್ನ ಅಜ್ಜಿಗಳಿಬ್ರು, ನನ್ನ ಹೆಂಡತಿ, 2 ಮಕ್ಕಳು, ಎಲ್ಲರೂ 3 ಜನ ಮಕ್ಕಳು. ಅಯ್ಯೋ ಹೌದಮ್ಮ, 3 ಜನ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ವಪ್ಪ. ಮನೆ ಚಾಮರಾಜಪೇಟೆಯಲ್ಲಿ ಒಂದು ಸಣ್ಣ ಮನೆ, ಅದು ಮನೆಯೊಳಗೊಂದು ಮನೆ ಆಗಿತ್ತದು. ಒಳಗಡೆ ಹೋದರೆ ಲೆಫ್ಟ್ ಸೈಡ್ ತಿರುಗಿ ಒಂದು ರೂಮು, ಅದರ ಒಂದು ಹಾಲು, ಅಲ್ಲೊಂದು ಕಿಚನ್ನು, ಮನೆಯೊಳಗಿನ ಮನೆ ಅದು. ಸರಿ, ಅದಕ್ಕೆ 90 ರೂಪಾಯಿ ಬಾಡಿಗೆ. ಅಲ್ಲಿ ಬಂದು ಸೇರಿಕೊಂಡೆ. ಅಲ್ಲಿ ಅವರಿಗೆ, ನೀವು ಗಂಡ ಹೆಂಡತಿ ಇಬ್ಬರೇ ಅಂದ್ಕೊಂಡಿದ್ರೆ, ನೀವೇನು 2 ಅಜ್ಜಿಗಳು, ಅವ್ರ ಕಾಯಿಲೆ ಬೇರೆ, ಮಕ್ಕಳು ಬೇರೆ, 3 ಜನ ಮಹಾ ತುಂಟರು ಎಲ್ಲ. ಅವರು ಗೋಡೆ ಮೇಲೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ನಾವು ಯಾಕಾರ ಕೊಟ್ಟವು ನಿಮಗೆ, ಮೊದಲು ಜಾಗ ಖಾಲಿ ಮಾಡಿತ್ತು ಅವರು, ಮನೆ ಓನರು. ಸರಿಯಪ್ಪ, ಇನ್ನೇನು ಮಾಡೋದು, ಮಾಡಿದ್ದಕ್ಕೆ ಅನುಭವಿಸ್ಬೇಕಲ್ಲ. ಸರಿ ಅಂದ್ಬಿಟ್ಟು ಬೇರೆ ಒಂದು ಮನೆ, ಸ್ವಲ್ಪ ದೊಡ್ಡ, ಕಾಲದಲ್ಲಿ ದೊಡ್ಡದು ಅಂದರೆ ಈ ಮನೆಯ ಕಾಲು ಭಾಗ ಇಲ್ಲ, ಅದೇ ದೊಡ್ಡದು. ಆಗ ನನಗೇನಪ್ಪ, ನನ್ನ ಯೋಗ್ಯತೆಗೆ ಭಾಳ ದೊಡ್ಡದಾಯ್ತಲ್ಲ ಇದು. ನಾನು ಸಂಬಳ ಎಷ್ಟಿತ್ತು? ಸಂಬಳ 600 ರೂಪಾಯಿ. ಮೊದಲನೇ ತಿಂಗಳ ಸಂಬಳ 600 ರೂಪಾಯಿ. ಭಾಳ ದೊಡ್ಡದು. ಭಾಳ ದೊಡ್ಡದು. ಯಾಕೆಂದ್ರೆ ಅಲ್ಲಿ ನಾನು 300 ರೂಪಾಯಿ ತಗೋತಿದ್ದೆ ಹೈಸ್ಕೂಲ್ನಲ್ಲಿ. ಡಬಲ್ ಆಗೋಯ್ತಲ್ಲ ಒಮ್ಮಿಗೆ. ಸರಿ, ಇಲ್ಲಿ ಬಂದು ಅಂತೂ ಸೆಟ್ಲ್ ಆಗಿ, ಇಲ್ಲಿ ಬಂದ ಮೇಲೆ ನೋಡ್ರಿ, ಶಿವರುದ್ರಪ್ಪನವ್ರು ಮೇಷ್ಟ್ರು ಅಲ್ವಾ, ಕ್ಲೋಸ್ ಆಗ್ಬಿಟ್ರು ತುಂಬ ಅವರು. ಆಮೇಲೆ ಡಾಕ್ಟ್ರೇಟು ಅವ್ರ ಕೈ ಕೆಳಗೆ ಮಾಡಿದೆ. ಹಾಗಾಗಿ ಕವಿಯಾಗಿದ್ದವರು ಪ್ರೊಫೆಸರ್ ಆಗಿ, ಆಮೇಲೆ ನನಗೆ ಭಾಳ ಆತ್ಮೀಯರಾದ ಮನೆ ಹಿರಿಯರಾಗ್ಬಿಟ್ರು. ಎಷ್ಟು ಪ್ರೀತಿಯಿಂದ ನಮೇಲೆ ಅವ್ರ ಮನೆ ಮುಂದೆ ಒಂದು ದೊಡ್ಡ ಮನೆ ಖಾಲಿಯಾಗಿತ್ತು. ನಾನು ಹೇಳಿ ಕಳಿಸಿರು, ಮೂರ್ತಿ ಇಲ್ಲಿ ಬಂದ್ಬಿಡು, ದಿನಾ ಬೆಳಗಾಗಿದ್ರು ನೀನು ನೋಡ್ಬೇಕು ನಾನು ಅಂತ. ಅವ್ರ ಮನೆ ಎದುರಿಗೆ ಮನೆ ಬಂದ್ಬಿಟ್ಲಪ್ಪ. ಇಲ್ಲಿ ಬನಶಂಕರಿ 2nd ಸ್ಟೇಜ್ನಲ್ಲಿ GSS ಮನೆ ಎದುರಿಗೆ ಮನೆ. ಅಲ್ಲಿಗೆ ನಾನು, ನನ್ನ ಹೆಂಡತಿ, ನನ್ನ ಸಂಸಾರ, ನನ್ನ ಮಕ್ಕಳು, ನಮ್ಮನೆ ನಾಯಿ, ಎಲ್ಲ ದೊಡ್ಡ ಸಂಸಾರ. ಅವನು ನಮ್ಮ ಮಗ, ಕೊನೆ ಮಗನಿಗೆ ಪ್ರಾಣಿಗಳು ಹುಚ್ಚು, ಅವನು ಪಾರಿವಾಳ, ನಾಯಿ ಎಲ್ಲ ಸಾಕಿದ್ದ. ಸರಿ, ಅದನ್ನು ಕರ್ಕೊಂಡು ಎಲ್ಲ ಬಂದು ಸೇರಿದ್ವಿ. 2 ವರ್ಷ ಇದ್ದೆ ಆ ಮನೆಯಲ್ಲಿ.
ದಿನ ಬೆಳಗಾಗಿದ್ದರೆ ಶಿವರುದ್ರಪ್ಪನವ್ರು ನೋಡ್ತಿದ್ದೆ. ಮೂರ್ತಿ ಏನು ಬಂದ್ರಿ, ಬರೆದ್ರೆ ಏನಾರು? ಹೌದು ಸಾರು, ಒಂದು ಪದ್ಯ ಸಾನೆಟ್ ಬರೆದಿದ್ದೀನಿ. ಕುಡಿ ಓದರು. ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿದೆ. ದಿನ ಒಂದು ಪದ್ಯ ಬರ್ಕೊಂಡು ಹೋಗ್ತಿದ್ದೆ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಮೇಷ್ಟ್ರು ನಮ್ಮ ಮೂರ್ತಿಗೆ ಅವ್ರ ಮನೆಯಲ್ಲಿ ಒಂದು ನಿತ್ಯ ಮಲ್ಲಿಗೆ ಗಿಡ ಇದೆ. ದಿನ ಬೆಳಗ್ಗೆ ಹೂ ಬಿಡಿಸ್ಕೊಂಡ್ಬಂದು ನನ್ಗೆ ಕೊಡ್ತಾರೆ ಅವರು ಅಂತ ಬರೆದ್ರಪ್ಪ ಅವರು. ಅದೇನು ಅಭಿಮಾನ ನೋಡಿ. ಹೀಗಾಗಿ GSS ಅವರ ಪಠ್ಯಶಿಷ್ಯನಾಗಿ ಬೆಂಗಳೂರು ಸೇರಿಕೊಂಡು ದಿನೇ ಮೆಲ್ಲಿಗೆ ಎಲ್ಲ ಸಾಹಿತ್ಯ ಸರ್ಕಲ್ ಎಲ್ಲ ಪರಿಚಯ ಆಯ್ತು. ಆಯ್ತಾ, ಒಂದು ಕಡೆ ಅಡಿಗರು, ಗೋಪಾಲಕೃಷ್ಣ ಅಡಿಗರ ಮನೆಗೆ ಹೋಗಿ ಶುರು ಮಾಡಿದೆ. ಇನ್ನೊಂದು ಕಡೆ ನರಸಿಂಹಸ್ವಾಮಿಗಳು. ನಾನು ಯಾರನ್ನ ನನ್ನ 12ನೇ ವರ್ಷದಲ್ಲಿ ಕೇಳಿದ್ನಲ್ಲ ಮೈಸೂರು ಮಲ್ಲಿಗೆ, ಆ ಮಹಾನ್ ಭಾವ ಜಯನಗರದಲ್ಲಿ ಮನೆ ಅವ್ರದ್ದು. ಅಡಿಗರು ಬನಶಂಕರಿನಲ್ಲಿ ಮನೆ ಅವರಿಗೆ. ಸಾಕ್ಷಿ ಅಂತ ಮನೆ ಹೆಸರು. ಸಾಕ್ಷಿ ಅವ್ರ ಪತ್ರಿಕೆ ಐತಲ್ಲ, ಅದೇ ಹೆಸರಿನ ಮನೆ. ಯಕ್ಕುಂಡಿ ಅವರು ಮಲ್ಲೇಶ್ವರಂನಲ್ಲಿದ್ದರು. ಸೋನಂ ಯಕ್ಕುಂಡಿ ಅವರು. ಶಿವರುದ್ರಪ್ಪನವರಂತೂ ಮನೆ ಎದುರಿಗೆ ಇದ್ರು. ಲಕ್ಷ್ಮಣ್ ಭಟ್ರು ಅಲ್ಲಿ ಹತ್ತಿರ. ಸ್ವಲ್ಪ ದೂರ ಹೋದರೆ ಅಶ್ವತ್ತು, ಈ ಕಡೆ ಆನಂದ ಸ್ವಾಮಿ ಸಂಗೀತಗಾರರು. ಇವರದೆಲ್ಲ ಪರಿಚಯ ಆಗಿ ಒಂದು ಸಾಹಿತ್ಯ ಸಂಗೀತ ನಾಟಕ ಮಂಡಳಿ ಶುರುವಾಯಿತು. ನಾಟಕದ ಕಂಪನಿ ಆಯಿತು. ಆಮೇಲೆ ನನಗೆ ಲಕ್ಷ್ಮಣರಾಯರು, ನರಹಳ್ಳಿ ಬಾಲಸುಬ್ರಹ್ಮಣ್ಯ, ರಾಘವೇಂದ್ರ ಪಾಟೀಲು, ಆನಂದರಾವ್ ಉಪಾಧ್ಯಾಯರು, ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್. ನಾನು ಬರೆದದ್ದೆಲ್ಲ ಓದೋದು, ಮೆಚ್ಚೋದು, ಬೆನ್ನು ತಟ್ಟೋದು. ಅವರೇ ಪಬ್ಲಿಷ್ ಕೂಡ ಮಾಡಿದ್ರು ಪಾಪ. ನರಹಳ್ಳಿ ಉಪಾಧ್ಯಾಯರು, ರಾಘವೇಂದ್ರ ಪಾಟೀಲರು ಎಲ್ಲ ಸೇರಿ ನನ್ನ ಪುಸ್ತಕ ಪ್ರಿಂಟ್ ಮಾಡಿದ್ರು. ಕ್ರಿಯಾಪರ್ವ, ಸಿಂಧಬಾದನ ಆತ್ಮಕಥೆ ಅಂತ ಮೊದಲನೇ ಕಲೆಕ್ಷನ್. ಆಗ ನಾನು ಹಾಡು ಬರೀತಿರ್ಲಿಲ್ಲ. ಆಗೆಲ್ಲ ನವ್ಯದ ಫ್ಯಾಷನ್. ನವ್ಯ ಅರ್ಥ ಆಗಂಗಿಲ್ಲ. ಅಯ್ಯೋಯ್ಯೋ, ಭಯಂಕರ ನವ್ಯ ಅದು. ಅರ್ಥ ಆಗ್ಬಾರ್ದು, ಅದು ಕಾವ್ಯ. ಹಾಡಬಾರ್ದು ಅದನ್ನ ಯಾರು. ಅದೇ ಕಂಡೀಷನ್ ಅದು. ನಮಗೆ ನಮ್ಮ ಗುರುಗಳೆಲ್ಲ ಇವರೇ ದೊಡ್ಡವರೇ. ಸರಿ, ಅವ್ರ ಥರನೇ ಬರಿತಾ ಇದ್ದೆ ನಾನು. ಆಮೇಲೆ ಸಿಂಧಪಾದನ ಆತ್ಮಕಥೆ ಅಂತ, ಅದರಲ್ಲಿ ಲಾಂಗ್ ಪೋಯಮ್ಸ್ 3. GS ಶಿವರುದ್ರಪ್ಪನವರು ಅದಕ್ಕೆ ಮುನ್ನುಡಿ ಬರೆದ್ರು. ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯವರು GSS ಬರೆಸ್ಬೇಕ್ರಿ ಇದಕ್ಕೆ ಮುನ್ನುಡಿ ಅಂತ. ಕೇಳಿದೆ, ಏನು ಸರ್ ನೀವು ಬರೀತೀರಾ? ಬರ್ಕೊಡ್ತೀನಪ್ಪ ಅಂದರು ಅವರು. ಆಯಿತಾ, ಒಂದು ವಾರದಲ್ಲಿ ಒಂದು ಇಷ್ಟು ದೊಡ್ಡ ಉದ್ದನಿ ಮುನ್ನುಡಿ. ಕನ್ನಡದ ಭಾಳ ಒಳ್ಳೆಯ ಕವಿ ಆಗ್ತಾರೆ ಇವರು ಅಂತ. ಕವಿ ಅಂತ ಹೇಳಲಿಲ್ಲ, ಕವಿ ಆಗ್ತಾರೆ ಅಂದರೆ ನಂಗೆ ಅದೇ ಸಾಕು. ಇವತ್ತೆಲ್ಲ ನಾಳೆ ಆಗ್ಬೋದು ಅಂತ. ಇನ್ನೂ ಬೇಕಾದಷ್ಟು ವಯಸ್ಸಿದೆಯಲ್ಲ. ಆಮೇಲೆ ಕ್ರಿಯಾಪರ್ವ ಅಂತ, ಅಷ್ಟರಲ್ಲಿ ಅನಂತಮೂರ್ತಿಗಳು ಪರಿಚಯ ಆಯಿತು. ಮೈಸೂರಲ್ಲಿದ್ದರು ಅನಂತಮೂರ್ತಿಗಳು. ಅವರು ಗಾಂಧಿ ಬಜಾರಲ್ಲಿ ಹೋಗ್ಬಿಟ್ಟು ಒಂದು ಪುಸ್ತಕದ ಅಂಗಡಿಯಲ್ಲಿ, ಕರ್ನಾಟಕ ಬುಕ್ ಹೌಸ್, ಸುಮತೀಂದ್ರ ನಾಡಿಗರು ಒಂದು ಪುಸ್ತಕದ ಅಂಗಡಿ ಹಾಕಿದ್ರಲ್ಲಿ. ಅಮೇರಿಕದಿಂದ ಬಂದವ್ರಿಗೆ ಕೆಲಸ ಸಿಕ್ಕಲಿಲ್ಲ ಅಂತ ಅವರು ಅಂಗಡಿ ಶುರು ಮಾಡಿದ್ರು. ಏನು ಹೇಳ್ತಾರೆ ಕವಿಗಳು ಪಾಡು ನೋಡಿ, ಸ್ವಉದ್ಯೋಗ. ಅಲ್ಲಿ ಹೋಗಿದ್ದಾರೆ ಅನಂತಮೂರ್ತಿಗಳು. ಇವರು ಅದು ಸಿದ್ಧಪಾತ್ರ ಕೊಟ್ಟಿದ್ದಾರೆ. ಈಗ ನೋಡ್ರಿ ಹೊಸಬರು ಬರೆದಿದ್ದಾರೆ. ಅವರು ಅದನ್ನು ಓದ್ಬಿಟ್ಟು ಬಹಳ ಖುಷಿಯಾಗ್ಬಿಟ್ಟಿದೆ ಅವ್ರಿಗೆ. ಸೌಗಂಧಿಕ, ರಾಗವಿರಾಗ, ಸಿದ್ಧಪಾದನ ಆತ್ಮಕಥೆ ಪದ್ಯಗಳಲ್ಲಿ. ಆಮೇಲೆ ಅವರೊಂದು ಪತ್ರ ಬರೆದ್ರು, ನಿಮ್ಮ ಪುಸ್ತಕವನ್ನು ಓದಿದೆ, ಅದ್ಭುತವಾಗಿ ಬರೀತೀರಾ, ಆಯ್ತಾ, ಆ ಲಯ, ಆ ಭಾಷೆ ಎಲ್ಲ ಬಹಳ ಸೊಗಸಾಗಿದೆ, ಬರೀರಿ ನೀವು, ನಾನು ತುಂಬ ನಿರೀಕ್ಷೆ ಮಾಡ್ತೀನಿ ಅಂತ ಬರೆದ್ರು ಅನಂತಮೂರ್ತಿಗಳು ಮೈಸೂರಿನಿಂದ. ಅಷ್ಟೊತ್ತಿಗೆ ಅವ್ರು ಪ್ರಖ್ಯಾತರು. ಅವ್ರ ಸಂಸ್ಕಾರ ಎಲ್ಲ ಬಂದ್ಬಿಟ್ಟಿತ್ತು. ಸಂಸ್ಕಾರ ಎಲ್ಲ ಬಂದ್ಬಿಟ್ಟು ಅವರು ವಿಖ್ಯಾತ. ಆಯ್ತಾ, ಹಂಗೆ ಅನಂತಮೂರ್ತಿ ಪತ್ರ ಬರೆದಾಗ ನನ್ನ ಗತಿ ಏನಾಗ್ಬೇಕು ನೋಡಿ. ಆ ಕ್ರಿಯಾಪರ್ವ ಅಂತ ನೆಕ್ಸ್ಟ್ ಕಲೆಕ್ಷನ್ಗೆ ನಾನು ಅವ್ರ ಪತ್ರ ಬರೆದಿದ್ರಲ್ಲ, ಆ ಧೈರ್ಯದ ಮೇಲೆ ಮೈಸೂರಿಗೆ ಹೋದ್ವಿ. ನಾನು, ನರಹಳ್ಳಿ, ಲಕ್ಷ್ಮಣರಾವ್ ಎಲ್ಲ. ಸರ್, ನನ್ನ ಕಲೆಕ್ಷನ್ ಬರ್ತಾ ಇದೆ, ನೀವೇ ಮುನ್ನುಡಿ ಬರ್ಕೊಡ್ಬೇಕು ಅಂತ. ನಾನೇ ಬರೀಬೇಕಾ? ಹೌದು ಸರ್, ನೀವೇ ನಿಮ್ಮ ಕೈಯಾರೆ ಬರೀರಿದ್ದು. ಆಯಿತು, ಕೊಟ್ಟು ಹೋಗಿ ಅಂದರು. ಕೊಟ್ಟು ಬಂದೆ. ಒಂದು ತಿಂಗಳಾದ್ಮೇಲೆ ಮೂರ್ತಿ ಸರಿ ಬನ್ನಿ ನೀವು, ನಿಮ್ಮ ಬಾಯಲ್ಲಿ ಪದ್ಯ ಕೇಳಬೇಕು ಅಂದರು. ಅಯ್ಯೋ ರಾಮ ಅಂದ್ಕೊಂಡು ಮತ್ತೆ ಓದ್ವಿ ಮೈಸೂರಿಗೆ. ಪದ್ಯ ಓದಿದ್ವಿ. ಅವತ್ತು ರಾತ್ರಿ ನಾನು ಅನಂತಮೂರ್ತಿಯವ್ರ ಮನೆಯಲ್ಲಿ, ನೀವು ಇಲ್ಲೇ ಮಲ್ಕೊಂಬಿಡ್ರಿ ರಾತ್ರಿ, ತುಂಬ ಹೊತ್ತು ಪದ್ಯ ಓದೋಣ ಅಂತ. ಅವ್ರು ಪದ್ಯ ಓದಬೇಕಾದ್ರೆ ಬೇಷ್ ಶಬಾಷ್ ಅನ್ನೋರು. ಆಯ್ತಾ, ಅವತ್ತು ರಾತ್ರಿ ಅವ್ರ ಮನೆಯಲ್ಲಿ ಶಯನೋತ್ಸವ, ನನಗೆ ಗೋಷ್ಠಿ. ಅವ್ರ ಲೈಬ್ರರಿನಲ್ಲಿ ಒಂದು ಹಾಸಿಗೆ ಹಾಕ್ಬಿಟ್ಟು, ಇನ್ನು ಮಲ್ಕೋಯಪ್ಪ ನೀವು, ಬೆಳಿಗ್ಗೆ ಬೇಗ ಹೇಳೋಣ, ಮತ್ತೆ ಪದ್ಯ ಓದುವಂತ್ರಿ ಅಂದರು. ನೋಡಿ ಎಷ್ಟು ಪ್ರೀತಿ ಆಗಿನ ಕಾಲದಲ್ಲಿ ಜನಗಳಿಗೆ, ದೊಡ್ಡವರಿಗೆ ಚಿಕ್ಕವ್ರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ನೋಡಿ. ಆಮೇಲೆ ಬೆಳಿಗ್ಗೆ ಮತ್ತೆ ಪದ್ಯ ಓದಿ, ಬೆಳಿಗ್ಗೆ ಅವ್ರದ್ದೊಂದು ಒಳ್ಳೆ ಭಯಂಕರ ನಾಯಿ ಇತ್ತು, ಅದು ವಾಕಿಂಗ್. ನೀವು ಬರ್ತೀರಾ ಅಂದರು. ಹ್ಞೂ ಒಂದೇ. ಅದು ಎಳ್ಕೊಂಡು ಹೋಗೋದು. ಅನಂತಮೂರ್ತಿಗಿಂತ ಆ ನಾಯಿನೇ ಅವ್ರನ್ನ ಕಂಟ್ರೋಲ್ ಮಾಡ್ತಿತ್ತು. ಆಯ್ತಾ, ಆಮೇಲೆ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಪ್ಪ ಅಂದರು. ಏನ್ರಿ ಅನಂತಮೂರ್ತಿಗಳು? ನಾನು ಸ್ಕೂಟ್ರಲ್ಲಿ, ಒಂದು ಸ್ಕೂಟ್ರ್ ಇತ್ತು ಅವ್ರದ್ದು. ನಾನು ಹಿಂದ್ಗಡೆ ಕೂತ್ಕೊಂಡು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟಾಪಿಗೆ ಬಿಟ್ಟರು. ನೋಡಿ, ಇಲ್ಲಿಂದ ನೀವು ಬಸ್ ಹಿಡ್ಕೊಂಡು ಬೆಂಗಳೂರು ಸೇರ್ಕೊಳ್ಳಿ. ಅದಾದ ಒಂದು ತಿಂಗಳಿಗೆ ಅನಂತಮೂರ್ತಿ ಸ್ವತಃ ತಾವೇ ಬಂದು ಮುನ್ನುಡಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ನಿಮ್ಮ ಮುನ್ನುಡಿ ಬರದ್ದೇನಪ್ಪ ಅಂಥೇಳಿ ಕೊಟ್ಟರು. ಹೀಗೆ ನಮ್ಮ ಸಂಬಂಧ ಬೆಳೀತು.
ಆಮೇಲೆ ರೆಸ್ಟ್ ಕಲೆಕ್ಷನ್ನು, ಒಣಬರದ ಗಿಳಿಗಳು, ಕುರ್ತಕೋಟಿ ಮುನ್ನುಡಿಯವರು. ನಾನು ಕುರ್ತಕೋಟಿ ನೋಡೇ ಇಲ್ಲ, ಅವರು ಪುಸ್ತಕಗಳು ಓದಿದ್ದೆ, ಯುಗಧರ್ಮ, ಸಾಹಿತ್ಯ ದರ್ಶನ ಮೊದಲಾದ ಏನು ಚೆನ್ನಾಗಿ ಬರೀತಾರೆ ಇವರು ಅಂತ ಒಂದು ಆಸೆ ಇತ್ತು. ಕುರ್ತಕೋಟಿ ಬರೆದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ಬರೀತಾರ, ಪರಿಚಯ ಇಲ್ಲ, ಇದಿಲ್ಲ. ಕಳಿಸ್ಕೊಟ್ಟೆ ಜೈ ಅಂತ. ಆದದ್ದಾಗ್ಲಿ ಕಲ್ಲು ಹಾಕದಪ್ಪ, ಹಳ್ಳಿಗಾದ್ರೂ ಬಿಳಿ, ತಲೆ ಮೇಲಾದ್ರೂ ಬಿಳಿ ಇತ್ತು. ಆಮೇಲೆ ಕುರ್ತಕೋಟಿಯವರು ಏನು ಉತ್ತರನೇ ಬರೋದಿಲ್ಲಪ್ಪ. ತಿಂಗಳಾಯ್ತು, ಊಟ ಮಾಡ್ತಾ ಕೂತಿದ್ದೀನಿ, ಪೋಸ್ಟ್ ಬಂದು ಪೋಸ್ಟ್ ಅಂತೇಳಿ ಕಿಟಿಗೆಯಿಂದ ಅವನು ಥಪ್ ಅಂತ ಹಾಕ್ದ. ಅವನು ಇಷ್ಟಪ್ಪ ಲಕೋಟೆ. ಅದರ ಕುರ್ತಕೋಟಿಯವರು ಮುನ್ನುಡಿ ಬಿಡಿಸಿ ನೋಡ್ತೀನಿ. ಕುರ್ತಕೋಟಿ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ನೀವು ಒಬ್ಬರು ಆಗ್ತೀರಾ ಅಂತ ಬರ್ದಾರದಲ್ಲಿ. ಹಿಂಗೆ ದೊಡ್ಡವರ ಆಶೀರ್ವಾದ. ಕುರ್ತಕೋಟಿ ಬರೆದ್ರು, ಆಮೂರು ಬರೆದ್ರು, ಶಿವರುದ್ರಪ್ಪನವ್ರು ಬರೆದ್ರು, ಅನಂತಮೂರ್ತಿ ಬರೆದ್ರು, ಕಣಿವೆಯವರು ಬರೆದ್ರು, ಪೂತಿ ನರಸಿಂಹಾಚಾರ್ಯ ಬರೆದ್ರು. ಹೀಗೆ ಕನ್ನಡದ ಎಲ್ಲ ಅಡಿಗರು ಎಲ್ಲ ಮನೆ ಹುಡುಗನ ಥರ ನನ್ನನ್ನು ಬೆಳೆಸಿದ್ರು. ಒಂದು ವಾರ ಹೋಗಿದ್ದರೆ ಫೋನ್ ಮಾಡೋರು ನರಸಿಂಹಸ್ವಾಮಿಗಳು, ಏನು ಬರಲೇ ಇಲ್ವಲ್ಲ, ಬನ್ನಿ, ನಿಮ್ಮ ಮೊಮ್ಮಗು ಆಯ್ತಂತೆ ನಿಮಗೆ, ತಾವು ತೋರಿಸೇ ಇಲ್ವಲ್ಲ ಅಂತ ಅವರ ಹೆಂಡತಿ ಹೇಳೋರು. ವೆಂಕಮ್ಮ, ನಮ್ಮ ಮೊಮ್ಮಗು ನಮ್ಮನೇಲಿ ಹುಟ್ಟಿದ್ರೆ ತಗೊಂಡು ಅವ್ರಿಗೆ ತೋರಿಸ್ಬೇಕು ನೋಡಿ, ಆ ಥರದ ಅಭಿಮಾನ. ನಾವು ನಮ್ಮ ಸೊಸೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಮಗು ತೋರಿಸ್ಕೊಬಂದ್ರೆ ಅದಕ್ಕೆ ಆಶೀರ್ವಾದ ಮಾಡಿ ಹಣ ಎಲ್ಲ ಕೊಟ್ಟು ಅವರು ಈ ಥರ ನಾನು ಮನೆ ಹುಡುಗರಾಗ್ಬಿಟ್ಟೆ. ಅವರಿಗೆ ಅಡಿಗರಿಗೆ ನರಸಿಂಹಸ್ವಾಮಿ ಅವ್ರು ಮನೆಗೆ ಬರೋರು, ನಮ್ಮ ಮನೆಗೆ ಬರೋರು. ಅವ್ರೇನಾರ ಬರೋದು ನಂಗೆ ತೋರಿಸೋರು. ಅಡಿಗರು ತೋರಿಸ್ತಾ ಇದ್ರಲ್ಲಿ ಪದ್ಯಗಳನ್ನು. ಏನು ನಂಬಕ್ಕಾಗತ್ತೆ? ನೋಡಪ್ಪ ಒಂದು ಪದ್ಯ ಬರ್ತಿದ್ದೀನಿ ನೋಡು. ನೋಡ್ಬಿಟ್ಟು ಸಾರಿ ಇದು ಏನೋ ಇದು ಸ್ವಲ್ಪ ಇತ್ತು, ಏನೋ ಅನಿಸುತ್ತೆ ಸಾರಿ, ಸ್ವಲ್ಪ ಬದಲಾವಣೆ ಹಾಗನ್ಸುತ್ತಾ, ಆಯ್ತು. ಉತ್ತರ ಕೊಡ್ತಿರ್ಲಿಲ್ಲ, ಇಸ್ಕೊಳ್ಳೋದು ಸುಮ್ಮನೆ. ಏನಾರ ಹೇಳಿ ನೀವು, ಹಾಗನ್ಸುತ್ತಾ, ಆಯ್ತು ನೋಡೋಣ ಅನ್ನೋರು. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ಅಷ್ಟು ಸಲಿಗೆ ಇತ್ತು. ಹಾಗೆ ಅವರು ಹೊಸದಾಗಿ ಬರೆಯೋರ ಬಗ್ಗೆ ಭಾಳ ಅಭಿಮಾನ, ಪ್ರೀತಿ. ನಾವು ಬರೋದು ತೋರಿಸ್ಬಿಟ್ರೆ ಸುಮ್ಮನೆ ಹಿಂಗೆ ಒಂದ್ಸರಿ ಮೇಲಿಂದ ಹಿಂಗೆ ಕೆಳಗೆ ಕಣ್ಣಾಡಿಸೋರು. ಪರವಾಗಿಲ್ಲ, ಪರವಾಗಿಲ್ಲ ಅಂದರೆ ಸಾಕು, ದೊಡ್ಡದು ಅಂತದ್ದು ನಮಗೆ. ಅಡಿಗರು ಪರವಾಗಿಲ್ಲ ಅಂದರು. ಅವರು ಸಾಕ್ಷಿನಲ್ಲಿ ನನ್ನ ಪದ್ಯ ಬಂತು, ಸಿಂಧುಬಾಧನಾತ್ಮಕತೆ. ಎಲ್ಲ ಕಡೆಗೆ ಅದೇ ಸುದ್ದಿ. ಸಾಕ್ಷಿಲಿ ಹೊಸ ಪದ್ಯ ಬಂದಿದೆ, ಲಾಂಗ್ ಪೊಯಮ್ಮು, ಯಾರೋ ವೆಂಕಟೇಶ್ ಮೂರ್ತಿ ಅಂತೆ, ಭಾಳ ಚೆನ್ನಾಗಿದೆ ಅಂತ. ಅನೇಕರು ಸ್ನೇಹಿತರು ಬಂದು 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 ನನಗೆ ಪರಿಚಯ ಮಾಡಿಕೊಂಡು, ಹಾಗೆ ನಮ್ಮ ಲಕ್ಷ್ಮಣರಾಯರದು, ಸತ್ಯನಾರಾಯಣ, ಕೆ ಸತ್ಯನಾರಾಯಣ ಅವರದ್ದು, ಇವ್ರದ್ದೆಲ್ಲ, ವಿಜಯಶಂಕರ್ ಅವರು, ಇವ್ರದ್ದೆಲ್ಲ ಪರಿಚಯ ಆದಂತ. ಹಾಗೆ ನಮ್ಮ ದೊಡ್ಡ ಒಂದು ಸಾಹಿತ್ಯ ವಲಯ ಆಗೋಯ್ತು. ಅಲ್ಲಿ ಜಾತಿ ಗೀತಿ ಏನು ಕೇಳಬೇಡಿ, ಓನ್ಲಿ ಪ್ರೀತಿ, ಅದಷ್ಟೇ. ಪರಸ್ಪರ ಬರೆಯೋದು, ಓದೋದು, ಪರಸ್ಪರ ಸಂತೋಷ ಪಡೋದು, ವಿಮರ್ಶೆ ಮಾಡೋದು. ಕಟುವಾಗಿ ವಿಮರ್ಶೆ ಮಾಡ್ತಾಯಿದ್ರು ನರಹಳ್ಳಿಯವರು. ಇದು ಸರಿಯಾಗಿಲ್ಲ ಮೂರ್ತಿ, ಇದನ್ನು ಮೇರೆ ಬರೀರಿ ಅನ್ನೋರು. ಲಕ್ಷ್ಮಣರಾವ್ ಅಷ್ಟೇ ಸುಲಭವಾಗಿ ಒಪ್ತಿರ್ಲಿಲ್ಲ ಯಾವುದನ್ನು. ಹಾಗೆ ನಾವು ಪರಸ್ಪರ ವಿಮರ್ಶೆ ಮಾಡಿಕೊಂಡು 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 ಅದೇನು ಹೌದಪ್ಪಗಳ ಸಂತೆ ಆಗಿರಲಿಲ್ಲ. ಬರೀ ಹೊಗಳ್ಬಿಟ್ರಲ್ವೇ ಇಲ್ಲ. ನೀವು ಒಂದು ಒಪ್ಪಬೇಕು ಅಂದರೆ ಭಾಳ ಕಷ್ಟ. ಇದು ಒಪ್ಪಲಿಲ್ವಾ, ಸರಿ ಇನ್ನೊಂದು ಬರೀತೀನಿ ನೋಡೋಣ ಅಂತ ನನಗೆ ಚಾಲೆಂಜ್. ಹೀಗೆ ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ನಿಜವಾದ ವಿಮರ್ಶಕರು. ಹಾಗೆ ನಾವು ಹಾಗೆ ಮಾತಾಡ್ತಿದ್ವಿ. ಈ ಥರ ಇನ್ನೊಂದು ಮಗು ಆಯ್ತು. ಆಮೇಲೆ ಹೌದು, ಮತ್ತೆ ಪದ್ಯಗಳು ಬರ್ತಾ ಇದ್ವಲ್ಲ, ಹಾಗೆ ಮಗುನೂ ಬಂತು. ಅವನೇ ನನ್ನ ಕೊನೆ ಮಗ ಸಂಜಯ್ ಅಂತ. ಆಯ್ತಾ, ಹೀಗೆ ಸಂಸಾರ ದೊಡ್ಡದಾಯ್ತು. ಸಾಹಿತ್ಯ ಸಂಸಾರ ಮತ್ತು ವೈಯಕ್ತಿಕ ಸಂಸಾರ ಎರಡೂ. ಬೆಂಗಳೂರಿನಲ್ಲಿ 27 ವರ್ಷ ಕೆಲಸ ಮಾಡಿದ್ದೀನಿ, ಒಂದೇ ಕಾಲೇಜಿನಲ್ಲಿ. ಅದೇ ಸೆಂಟ್ ಜೋಸೆಫ್ಸ್ನಲ್ಲಿ ಕನ್ನಡ ವಿಭಾಗದಲ್ಲಿ ನಾನೇ ಮುಖ್ಯಸ್ಥ, ನಾನೇ ಪ್ರೊಫೆಸರು, ನಾನೇ ಹೆಡ್ಡು, ಎಲ್ಲ ನಾನೇ. ಯಾಕೆಂದರೆ ನನಗಿಂತ ಕೆಳಗೆ ಯಾರು ಇಲ್ಲವೇ ಇಲ್ಲ, ಅಂದಮೇಲೆ ನಾನು ಒಬ್ಬನೇ ಹೆಡ್ಡು. ಆಯಿತಾ, ನನ್ನ ಕಂಡ್ರೆ ಬಹಳ ಪ್ರೀತಿ ಪ್ರಿನ್ಸಿಪಾಲ್ರಿಗೆ, ಫಾದರ್. ನಾವೆಲ್ಲ ಫಾದರ್ ಅಂತಿದ್ವಿ. ಅವ್ರಿಗೆ ನಾನೇನು ಹೇಳಲಿ, ಹೌದಾ, ಎಸ್, ಎಷ್ಟು ಬೇಕು ದುಡ್ಡು ಅದಕ್ಕೆ ಕೊಡ್ತೀನಿ ಮಾಡಿ ಅನ್ನೋರು. ಕನ್ನಡ ಸಂಘ ಮಾಡಿದೆ. ಕನ್ನಡ ಸಂಘ ಯಾಕೆ ಮಾಡಿದೆ ಅಂದರೆ, ನಮ್ಮ ಕನ್ನಡ ಹುಡುಗರಿಗೆ ತಮ್ಮ ಬಗ್ಗೆ ಅಭಿಮಾನ ಬರಬೇಕಾದ್ರೆ, ಸ್ವಾಭಿಮಾನ ಬರಬೇಕಾದ್ರೆ ಅವ್ರಿಗೊಂದು ವೇದಿಕೆ ಬೇಕು. ಅವರು ಎಲ್ಲ ಹುಡುಗರಂತೆ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕು, ಗೆಲ್ಲಬೇಕು, ನಾಟಕ ಮಾಡಬೇಕು, ಹಾಡಬೇಕು. ಅದಕ್ಕೊಂದು ವೇದಿಕೆ ಬೇಕು. ಕ್ಲಾಸ್ ರೂಮಲ್ಲಿ ಮಾಡೋಕ್ಕಾಗಲ್ಲ ಇದ್ದಲ್ಲ. ಅದಕ್ಕೆ ಕನ್ನಡ ಸಂಘ ಮಾಡಿದೆ. ನಾನು ಹೋದ ಹೊಸರಲ್ಲಿ ಕನ್ನಡ ಯಾರೂ ಮಾತಾಡ್ತಿರ್ಲಿಲ್ಲ. ಕನ್ನಡ ಹುಡುಗರು ಕೂಡ ಇಂಗ್ಲೀಷಲ್ಲಿ ಮಾತಾಡೋರು. ಇದು ದಯವಿಟ್ಟು ಇಂಗ್ಲೀಷಲ್ಲಿ ಹೇಳಿ ಸರ್ ಅನ್ನೋರು. ಕನ್ನಡ ಪದ್ಯ ನಾನು ಮಾತಾಡಿದರೆ, ಪಾಠ ಮಾಡಿದರೆ ಎಕ್ಸ್ಪ್ಲೈನ್ ಇನ್ ಇಂಗ್ಲೀಷ್ ಅನ್ನೋರು. ನಾನು ಮಕ್ಕಳಿಗೆ ಹೇಳ್ತಿದ್ದೆ, ಅಪ್ಪ ನಾನು ನಿಮ್ಮಿಂದ ಇಂಗ್ಲೀಷ್ ಕಲಿಯಕ್ಕೆ ಬಂದಿಲ್ಲ, ನಿಮ್ಗೆ ಕನ್ನಡ ಕಲ್ಸಕ್ಕೆ ಬಂದಿದ್ದೀನಿ. ಕನ್ನಡ ಸಂಘ ದಿನೇ 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 ಬೆಳೆದು ಅದೇನು ಆಲ್ಮೋಸ್ಟ್ ಪ್ಯಾರಲಲ್ ಕಾಲೇಜಿಗೆ ಸಮಾನಾಂತರವಾಗಿ ಬೆಳೆದ್ಬಿಡ್ತು. ದೊಡ್ಡ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಮಾಡ್ತಾ ಇದ್ವಿ. ಎಲ್ಲರೂ ಬಂದಾರ್ರಿ. ಅಲ್ಲಿಗೆ ಬರೆದಿರೋ ಸಾಹಿತಿಗಳೇ ಇಲ್ಲ. ಪೂತಿನ, ಅಡಿಗರು, ನರಸಿಂಹಸ್ವಾಮಿ, ಶಿವರುದ್ರಪ್ಪ, ಕಣಿವೆಯವರು, ಅಲ್ಲದೆ ಹೊಸಬರು ಕಿರಂಬ ನಾಗರಾಜರು, ಕೆ ವಿ ನಾರಾಯಣ ಅವರು, ಪಿ ವಿ ನಾರಾಯಣ ಅವರು, ನರಹಳ್ಳಿಯವರು, ಲಕ್ಷ್ಮಣರಾಯರು, ಅರವಿಂದ್ ನಾಡ್ಕರ್ಣಿ ಅವರು, ಸುಬ್ರಾಜ್ ಚೊಕ್ಕಾಡಿ ಅವರು, ನಿಸಾರ್ ಅಹಮದ್ರು,
ಎಲ್ಲ ಬಂದಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ರೈಟರ್ಸನ್ನು ಕರೆದು ನಮ್ಮ ಹುಡುಗರಿಗೆ ಪರಿಚಯ ಮಾಡಿಸ್ತಿದ್ದೆ. ನೋಡ್ರಿ ಅಡಿಗರು ಪರಿಚಯ ಮಾಡಿಕೊಡಿ, ನಿಮ್ಮ ಭಾಗ್ಯ ಇವತ್ತು ಬಂದಿದ್ದಾರೆ ಅಡಿಗರು ಅಂತ. ನಮ್ಮ ಹುಡುಗ ಒಬ್ಬ, ಯಾರ್ರೀ ಅಡಿಗ? ಅಡಿಗರು ಬಂದರು, ಮಾತಾಡಿದರು. ಆಮೇಲೆ ಅವ್ರ ಪದ್ಯ ಪಾಠ ಮಾಡಿದೆ. ಆಮೇಲೆ ಅವನೇನಾದ್ರು ಗೊತ್ತಾ, ಪರಮ ಭಕ್ತರಾಗ್ಬಿಟ್ಟ. ಸಾರ್ ಅಡಿಗರು, ಸಾರ್ ನಮಸ್ಕಾರ ಸಾರ್, ದೊಡ್ಡವರು ಸಾರ್. ಅಂದರೆ ಸಂಗೀತವರು ಎಲ್ಲ ದೊಡ್ಡ ದೊಡ್ಡ ಸಂಗೀತಗಾರರು, ಕ್ಲಾಸಿಕಲ್ ಮ್ಯೂಸಿಷಿಯನ್ಸು, ಲೈಟ್ ಮ್ಯೂಸಿಕ್ ಎಲ್ಲ ಬಂದು ಹಾಡಿದಾರಪ್ಪ ನಮ್ಮಲ್ಲಿ. ಹಾಗಾಗಿ ಕನ್ನಡ ಸಂಘ ಅಂತಂದರೆ ಇಡೀ ಕರ್ನಾಟಕದಲ್ಲೇ ಪ್ರಸಿದ್ಧ. ಮಕ್ಕಳಿಂದ ಬರೆಸಿ ಪ್ರಿಂಟ್ ಮಾಡ್ತಾ ಇದ್ದೆ ನಾನು. ನನ್ನ ಪುಸ್ತಕ ಬರೆಯೋದಿರಲಿ, ವಿದ್ಯಾರ್ಥಿಗಳಿಂದ ಬರೆಸಿ. ಆಲ್ಬರ್ಟ್ ಕಮು ಫೇಮಸ್ ನೊಬೆಲ್ ಪ್ರೈಸ್ ವಿನ್ನರು, ಅವ್ರದ್ದೆಲ್ಲ ಪುಸ್ತಕನ ಮಕ್ಕಳಿಗೆ ಕೊಟ್ಟು, ನೀವು ಇದನ್ನು ಓದು, ನೀವು ಇದನ್ನು ಓದು, ಇದನ್ನು ಓದು, ಇದ್ರ ಬಗ್ಗೆ ನಿಮಗೆ ಅನಿಸಿದ್ರು ಬರೀ. ಅವ್ರು ಎಲ್ಲ ಬರ್ಕೊಟ್ರೆ ಅದೆಲ್ಲ ಎಡಿಟ್ ಮಾಡಿ ಕ್ಲೀನಾಗಿ ಆಲ್ಬರ್ಟ್ ಕಮು ಅಂತ ಒಂದು ಪುಸ್ತಕ. ಅದು ಪ್ರಜಾವಾಣಿಯಲ್ಲಿ ಅಶೋಕ್ ಅವರು ಏನು ಅದ್ಭುತವಾದ ಕೆಲಸ ಇದು ಅಂತ ಅವ್ರು ಹೊಗಳಿದ್ರು. ಟಿ.ಪಿ. ಅಶೋಕ್ 25 ಪುಸ್ತಕ, 27 ವರ್ಷಕ್ಕೆ 25 ಪುಸ್ತಕ ನಾನು ಹುಡುಗರಿಂದ ಬರೆಸಿದ್ದೀನಿ. ನಿಮ್ಮದು ಬಿಟ್ಟು? ನಂದು ಬಿಟ್ಟು, ನನ್ನ ಲೆಕ್ಕನೇ ಇಲ್ಲ. ಬೇರೆಯವರಿಂದ ಬರೆಸ್ಬೇಕು, ಪಬ್ಲಿಷ್ ಮಾಡಬೇಕು ಅಂತ ನನ್ನ ಆಸೆ. ಮಾಡಿ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ಗೆ ಹೇಳಿದ್ರೆ, ಸರ್ ಒಂದು 20,000 ಬೇಕಾಗತ್ತೆ ಅಂತ. ಅಷ್ಟೇದ, ಇನ್ನೊಂದು 5,000 ಜಾಸ್ತಿ ತಗೊಳ್ಳಿ ಪರವಾಗಿಲ್ಲ. ವಾವ್! ಹಿಂಗೆ ಎನ್ಕರೇಜ್ ಮಾಡ್ತಿದ್ದು ಅವರು. ಕನ್ನಡಕ್ಕೆ ಅವ್ರು ಹೇಳ್ತಿರ್ಲಿಲ್ಲ ರೀ ಸುಮ್ಮನೆ ಇರ್ರಿ, ಕನ್ನಡಕ್ಕೆ ಯಾಕೆ ಇಷ್ಟು? ಇಲ್ಲ ನೋಡಿ, ಕ್ರಿಶ್ಚಿಯನ್ಸ್ ಎಷ್ಟು ಎನ್ಕರೇಜ್ ಮಾಡಿದ್ರು ಅಂದರೆ, ನಾಲ್ಲಿ ಕ್ರೈಸ್ಟ್ ಕಾಲೇಜು ಶ್ರೀನಿವಾಸರಾಜು ಅವ್ರದ್ದು, ಇಲ್ಲಿ ಸೆಂಟ್ ಜೋಸೆಫ್ ಕಾಲೇಜು ನಮ್ಮದು, ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವಿಪರೀತ ನಮಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಏನಾಯ್ತಪ್ಪ ಅಂದರೆ, ಅಲ್ಲಿ ಕಾರಡಾರಲ್ಲಿ ಕನ್ನಡ ಯಾರು ಮಾತಾಡ್ತಿರ್ಲಿಲ್ಲ, ಅವಮಾನ ಅಂತ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ನೋಡ್ತಿದ್ರು. ಆದರೆ ಒಂದು 10 ವರ್ಷ ಆದಮೇಲೆ ಏನಾಯಿತು ವಾತಾವರಣ ಅಂದರೆ, ಪ್ರಿನ್ಸಿಪಾಲ್ರು ಕನ್ನಡದಲ್ಲಿ ಮಾತಾಡೋರು. ಬನ್ನಿ ನೀವು, ನಾನು ಕನ್ನಡದಲ್ಲಿ ಮಾತಾಡ್ತೇನೆ ಅಂತ. ಸಭೆಯಲ್ಲಿ ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡೋರು. ಕ್ಲರ್ಕ್ಗಳು, ಸೂಪರಿಂಟೆಂಟು, ಜವಾನರು, ಕಾಲೇಜ್ ಮೇಸ್ಟ್ರುಗಳು ಎಲ್ಲರೂ ಕನ್ನಡಮಯ ಆಗೋಯ್ತು. ನಮ್ಮ ಪ್ರಿನ್ಸಿಪಾಲ್ರು ಹೇಳ್ತಿದ್ರು, ಫಾದರ್ ಎಬೆಲೋ ಅಂತ, ನಾವು ಮೂರ್ತಿ ಇದನ್ನು ಕನ್ನಡ ಕಾಲೇಜ್ ಮಾಡೋಣ ಅಂತ. ಹೀಗೆ ಒಂದು ಕನ್ನಡದ ವಾತಾವರಣ, ಒಂದು ಕನ್ನಡದ ಹವಾ ಶುರುವಾಯ್ತು ನೋಡ್ರಿ. ಹಿಂದಿ ಹುಡುಗರು ಮೊದಲೆಲ್ಲ ಕನ್ನಡ ಅಂದರೆ ಅವ್ರಿಗೆ ಅಸಡ್ಡೆ ಇತ್ತಲ್ಲ, ಈಗ ಅವರೇ ಬಂದರು, ಸರ್ ನಾನು ನಿಮ್ಮ ಕ್ಲಾಸಿಗೆ ಬರೋಕ್ಕೆ ಪರ್ಮಿಷನ್ ಕೊಡ್ತೀರಾ ಸರ್? ಅವ್ನು ಹಿಂದಿ ಓದ್ತಿರೋದು. ಈಗೆಲ್ಲ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅವರು, ಆಯಿತಾ? ಆಗೆಲ್ಲ ಹುಡುಗರು ತಾನೆ ಬಂದು, ಸರ್ ಇವತ್ತು ನೀವು ಕುಮಾರ್ ವ್ಯಾಸನ ಪಾಠ ಮಾಡ್ತೀರಂತೆ, ನಾನು ನಿಮ್ಮ ಕ್ಲಾಸಿಗೆ ಬರ್ತೀನಿ ಸರ್. ಅಪ್ಪ ಹಿಂದಿ ಮೇಷ್ಟ್ರನ್ನ ಕೇಳು, ಅವ್ರು ಪರ್ಮಿಷನ್ ಕೊಟ್ಟರೆ ಬಾ ಅಂತೀವಿ. ಆ ಹಿಂದಿ ಮೇಷ್ಟ್ರು ನನಗೆ ಭಾಳ ಆಪ್ತ ಸ್ನೇಹಿತರು, ಅವರು ಭಾಳ ಒಳ್ಳೆಯವರು, ಅಮಾನುಲ್ಲಾ ಅಂತ. ಚಲ್ರ ಬೇಟ ಚಲ್ರ ಎನ್ನೋರವರು. ಸರಿ ಅಂದ್ಬಿಟ್ಟು ಆ ಹುಡುಗರು ಬಂದು ಹಿಂದಿ ಫಸ್ಟ್ ಬೆಂಚಲ್ಲಿ ಕೂತ್ಬಿಡೋರು. ಈ ಮೋಹನ್ ದಾಸ್ ಪೈ ಇವರೆಲ್ಲ ಯಾರು ಇನ್ಫೋಸಿಸ್. ಅವ್ರಿಗೆ ಎಷ್ಟು ಕನ್ನಡದ ಬಗ್ಗೆ ಪ್ರೀತಿ ಅಂದರೆ, ಕುಮಾರ್ ವ್ಯಾಸನ್ ಕೇಳ್ಕೊಂಡು ಕೂತ್ಕೊಳ್ಳೋದು ಪಾಪ. ಈ ಕನ್ನಡ ಹುಡುಗರು ಕನ್ನಡ ಬರೀತಾರೆ, ಕನ್ನಡ ಮಾತಾಡ್ತಾರೆ, ಹಿಂದಿ ಹುಡುಗರು ಬಂದು ಕನ್ನಡ ಕ್ಲಾಸಲ್ಲಿ ಕೂತ್ಕೋತಾರೆ. ಏನ್ರಿ ಇದು ಕನ್ನಡದ ವೈಭವ! ಆಹಾ, ಇದೆಲ್ಲ ಕನ್ನಡ ಮಾತೆಯ ಶಕ್ತಿ ಅಂತ ನಾನು ಅಂದ್ಕೊಂಡೆ. ಹೀಗೆ ನೋಡಿ, ಸಾರ್ಥಕವಾಗಿ ಒಳ್ಳೆ ಮೇಷ್ಟ್ರು ಅಂತ ಅನಿಸ್ಕೊಂಡೆ. ನಾನು ಎಷ್ಟು ಮಟ್ಟಿನ ಒಳ್ಳೆ ಕವಿನೂ ಗೊತ್ತಿಲ್ಲ ನನಗೆ, ಆದರೆ ಒಳ್ಳೆ ಮೇಷ್ಟ್ರು ಅದರಲ್ಲಿ ಏನೂ ಅನುಮಾನ ಇಲ್ಲ. ಇವತ್ತು 30-40 ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳು ನಮ್ಮ ಮನೆಗೆ ಬರ್ತಾರೆ. ಜೊತೆ ಮುದುಕಿ ಅಂದರೆ ಅವ್ರ ಹೆಂಡತಿ, ಮಕ್ಕಳು, ಇವ್ರಿಗೆ ತಲೆ ಎಲ್ಲ ಬೆರೆಸ್ಬಿಟ್ಟಿರುತ್ತೆ, ಎಲ್ಲ ಬೋಳಾಗ್ಬಿಟ್ಟಿರ್ತಾನೆ. ಸಾರ್ ನಾನು ಇಂಥ ವರ್ಷದಲ್ಲಿ ಓದಿದ್ದೆ, ನೆನಪಿದೆಯಾ ಸಾರ್? ಅರೇ ನೀವು ಸುಂದರರಾಜ್ ಅಲ್ವೇನ್ರಿ? ಹೌದು ಸರ್. ನೀವು ಪ್ರಕಾಶ್ ರೈ ಅಲ್ವೇನ್ರಿ? ಹೌದು ಸರ್. ಪ್ರಕಾಶ್ ನನ್ನ ಸ್ಟೂಡೆಂಟು. ಇವರೆಲ್ಲ ಪಟ್ಟ ಶಿಷ್ಯರು, ಆಯಿತಾ? ಅದೊಂದು ಏನು, ಪ್ರತಿ ವರ್ಷ ಕನ್ನಡ ನಾಟಕ. ನಾನು ಗೋವಿಂದರಾವ್, ಜಿ.ಕೆ. ಗೋವಿಂದರಾವ್, ಜಿ.ಕೆ. ಜಿಯವರು ಇಂಗ್ಲೀಷ್ ಡಿಪಾರ್ಟ್ಮೆಂಟು, ನಾನು ಕನ್ನಡ ನಾಟಕ ಮಾಡಿಸ್ತಾ ಇದ್ವಿ. ಎಂಥ ನಾಟಕ ಅದೇನು, ಅಭ್ಯಪರಿ ನಾಟಕ ಅಲ್ಲ, ಸಿವಿರಂಗರು ಬರೆದಿರೋ ನಾಟಕಗಳು. ಶೋಕ್ ಚಕ್ರ, ಲಂಕೇಶ್ ಬರೆದರು, ಗಿಳಿ ಪಂಜರದೊಳಿಲ್ಲ, ಗುಣಮುಖ ಬಂದಿರಲಿಲ್ಲ ಆಗಿನ್ನು, ಗಿಳಿ ಪಂಜರದೊಳಿಲ್ಲ ಮಾಡಿಸಿದ್ವಿ. ದೊಡ್ಡ ದೊಡ್ಡ ನಾಟಕಕಾರರು, ಸಂಸ ಬರೆದಿರೋದು, ಶ್ರೀರಂಗರು ಬರೆದಿರೋದು, ರಾಮಚಂದ್ರದೇವ ಬರೆದಿದ್ದು ಕುದುರೆ ಬಂತು ಕುದುರೆ ಅಂತ. ಈ ನಾಟಕ ಎಲ್ಲ ನಾವು ಹುಡುಗಕ್ಕೆ ಪ್ರತಿ ವರ್ಷ ಒಂದು ಕನ್ನಡ ನಾಟಕ, ಒಂದು ಹಿಂದಿ ನಾಟಕ, ಒಂದು ಇಂಗ್ಲೀಷ್ ನಾಟಕ. ನಾವು ಮಾಡಿದ ಕತ್ತಲೆ ಬೆಳಕು ನಾಟಕಕ್ಕೆ ಅವಾರ್ಡ್ ಬಂತಪ್ಪ ರಾಷ್ಟ್ರ ಮಟ್ಟದಲ್ಲಿ. ಅದಕ್ಕೆ ಪಂಜರದೊಳಿಲ್ಲ ರಾಮ ರಾಮ ನಮ್ಮ ಹುಡುಗರು ಮಾಡಿದ್ದು ಎಲ್ಲ ಹೊಗಳ್ತಾ. ಅವತ್ತು ಆಕ್ಟ್ ಮಾಡಿ ಸುಂದರರಾಜ ಹೀರೋ ಅದರಲ್ಲಿ. ಯಾರು? ನಾನು ಸುಂದರರಾಜ್, ನಟ ಸುಂದರ್ ವೀಣಾ. ಸುಂದರ್ ವೀಣಾ. ಸುಂದರ್ ವೀಣಾ ಅವ್ರ ಹೀರೋ. ನಿಮ್ಮ ಸ್ಟೂಡೆಂಟ್? ನಮ್ಮ ಸ್ಟೂಡೆಂಟ್. ನೋಡಿ ಹೆಂಗೆ ಒಂದು ನಾಟಕ, ಒಂದು ಸಂಗೀತ, ಒಂದು ಭಾಷಣ, ಒಂದು ಚರ್ಚಾ ಸ್ಪರ್ಧೆ, ಪುಸ್ತಕಗಳ ಪ್ರಕಟಣೆ, ಭರ್ಜರಿಯಾಗಿ ಹೋಯ್ತು. 27 ವರ್ಷ
ನಾನು ಬೆಳಗ್ಗೆ 10 ಗಂಟೆಗೆ ನಾನು ಕಾಲೇಜ್ ಸೇರಿದರೆ 6 ಗಂಟೆ ಮೇಲೆ ಬರ್ತಿದ್ದೆ. 4 ಗಂಟೆ ಕ್ಲಾಸ್ ಮುಗಿದು. ಆದರೆ ನಾನು ಗೋವಿಂದರಾವ್ ಇರ್ತಾ ಇದ್ವಿ. ನರಸಿಂಹರಾವ್ ನಮ್ಮ ಅವ್ರ ಜೊತೆ ಮಾತಾಡೋದು, ಆಟ ಆಡೋದು, ಬಾಸ್ಕೆಟ್ ಬಾಲ್ ಆಡೋದು, ಜೊತೆಲಿ ಹುಡುಗರ ಜೊತೆ ಕ್ರಿಕೆಟ್ ಆಡೋದು. ಕ್ರಿಕೆಟ್ ದೊಡ್ಡ ದೊಡ್ಡವರು ನಮ್ಮ ರಾಹುಲ್ ಅಲ್ಲೇ ಓದ್ತಾ ಇದ್ದಿದ್ರು. ರಾಹುಲ್ ದ್ರಾವಿಡ್ ಅವರು, ಅವ್ರು ಹಿಂದಿ ಸ್ಟೂಡೆಂಟ್. ಅರುಣ್ ಕುಮಾರ್ ಅಂತ ರಣಜಿ ಟ್ರೋಫಿ ಅಲ್ಲ ಇದರಲ್ಲಿ ನಮ್ಮ ಕರ್ನಾಟಕ ಟೀಮಿಗೆ ಆಡಿದ್ರು. ಅವರು ಅರುಣ್ ಕ್ಯಾಪ್ಟನ್ ಆಗಿದ್ರು, ಅರುಣ್ ಕುಮಾರ್ ಅಂತ. ಅವರೆಲ್ಲ ನನ್ನ ಸ್ಟೂಡೆಂಟ್ಸ್. ಆಶೀಶ್ ಬಲ್ಲಾ ಅಂತ ಹಾಕಿ ಪ್ಲೇಯರು, ಏನು ಒಲಿಂಪಿಕ್ಸ್ ಅಲ್ಲಿ ಗೋಲಿ ಆಗಿದ್ದವರು, ಅವರೆಲ್ಲ ನಮ್ಮ ಸ್ಟೂಡೆಂಟ್ಸ್ಗಳು. ಈ ರೋಜರ್ ಬಿನ್ನಿ ಅವರು ಆಯ್ತಾ, ಕಿರ್ಮಾನಿ ನಮ್ಮಲ್ಲಿ ಓದ್ದವರು, ಅವ್ರು ಬಿಟ್ಟು ಹೋಗಿದ್ರು ಆಗ್ಲಿಂದ. ಅದು ಕ್ರಿಕೆಟ್ ಕಾಲೇಜ್ ಅಂತಲೇ ಹೆಸರಾಗಿತ್ತು. ನಮ್ಮಲ್ಲಿ ಬಹಳ ಫೇಮಸ್ ಕ್ರಿಕೆಟ್ ಪ್ಲೇಯರ್ಸ್ ಇದ್ರು, ಚೆಸ್ ಪ್ಲೇಯರ್ಸ್ ಇದ್ರು. ರವಿ ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ಗಳು. ಅದು ಬಿಡಿ, ಅದು ಆ ದಿನಗಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮನೆ ಮಕ್ಕಳ ಥರ ಇದ್ರು ಅವ್ರು ಹುಡುಗರು. ಅವರು ವಿದ್ಯಾರ್ಥಿಗಳೆಲ್ಲ ಮನೆಗೆ ಬಂದ್ಬಿಡೋರಪ್ಪ. ಲೈಬ್ರರಿ ನಂದಿದೆಯಲ್ಲ, ಅವ್ರಿಗೆ ಬೇಕಾದ ಪುಸ್ತಕ ಇಟ್ಕೊಂಡು ನನ್ನ ಹೆಂಡತಿಗೆ ನಾನು ಇಲ್ಲಿದ್ರೆ ಪರವಾಗಿಲ್ಲ, ನನ್ನ ಹೆಂಡತಿ ಇದ್ರೆ ಸಾಕು. ಮೇಡಮ್ ತಗೊಂಡು ಹೋಗ್ತೀನಿ ಈ ಪುಸ್ತಕನ ಅಂತ. ತಗೊಂಡು ಹೋಗಪ್ಪ, ಓದ್ಕೊಡು. ಎಷ್ಟು ಜನ ಕ್ಲಾಸಲ್ಲಿ ಚೆನ್ನಾಗಿ ಮಾತಾಡ್ದ ಯಾರೋ ಹುಡುಗ, ಒಳ್ಳೆ ಆನ್ಸರ್ ಕೊಟ್ಟ, ಅವ್ರಿಗೊಂದು ಪ್ರೈಸ್, ಕಾರಂತರ ಕಾದಂಬರಿ. ಹಿಂಗೆ ಅದು ಎಷ್ಟು ಪ್ರೈಸ್ ಕೊಟ್ಟಿದ್ದೀನೋ ಹುಡುಗರಿಗೆ. ಒಂದು ಕುಟುಂಬ, ಸ್ಟಾಫು ಹಾಗೆ ಇತ್ತು, ಎಲ್ಲ ಅನ್ಯೋನ್ಯವಾಗಿದ್ವಿ. ಏನೋ 8 ಜನ ಮೇಸ್ಟ್ರುಗಳು, ಪ್ರಿನ್ಸಿಪಾಲ್ರು, 500 ಜನ ಹುಡುಗರು. ಹೇಗಿತ್ತು ಅದು ವಾತಾವರಣ, ಕನಸದು. ಇವತ್ತು ಅಂಥ ಕಾಲೇಜ್ ಹಾಗೆ ನಾವು ಕಲ್ಪನೆ ಮಾಡಿ ಇವತ್ತು ನೋಡಿದೆ ಎಲ್ಲ ಬದಲಾಗ್ಬಿಟ್ಟಿದೆ. ದೊಡ್ಡ ಕಾಲೇಜ್ ಆಗಿಬಿಟ್ಟಿದೆ, ಸಾವಿರಾರು ಜನ ಹುಡುಗರು ಓದ್ತಾ ಇದ್ದಾರೆ. ಆದರೆ ಆ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತಲ್ಲ, ಅದು ಈಗ ಇದೆಯಾ ನನಗೆ ಗೊತ್ತಿಲ್ಲ. ಆಗ ಆ ಥರ ಇದ್ವಿ ನಾವು. ನಮ್ಮ ಪ್ರಿನ್ಸಿಪಾಲ್ರು ಅಷ್ಟೇ, ಹುಡುಗರು ಮನೆಗೆ ಹೋಗೋ ನಮ್ಮನ್ನು ಕರ್ಕೊಂಡು ಹೋಗೋರು. ಬಂದ್ರಿ ಇವತ್ತು ಅವ್ರ ಮನೆಗೆ ಹೋಗೋಣ, ಇವ್ರ ಮನೆಗೆ ಹೋಗಿ, ಅವ್ರ ಮನೆಗೆ ಹೋಗಿ ತಿಂಡಿ ತಿಂದ್ಕೊಂಡು, ಕಾಫಿ ಕುಡ್ಕೊಂಡು, ಮಕ್ಕಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದರೆ ಅವ್ರ ಸಮಾಧಾನ. ಈ ಥರ ಪರ್ಸನಲ್ ಕಾಂಟ್ಯಾಕ್ಟ್. ನಾನು ಪ್ರಿನ್ಸಿಪಾಲು, ನೀನು ಪ್ರೊಫೆಸರು, ಅದೆಲ್ಲ ಇಲ್ಲ, ಇಲ್ಲವೇ ಇಲ್ಲ. ನೋ ಹೈರಾರ್ಕಿ. ನಮ್ಮ ವೈಸ್ ಪ್ರಿನ್ಸಿಪಾಲ್ ಬಂದು ಸ್ಟಾಫ್ ರೂಮಲ್ಲೇ ಕುತ್ಕೊಂಬರು, ನಮ್ಮ ಜೊತೆಗೆ ಮಾತಾಡ್ಕೊಂಡು. ಆಂಧ್ರಡೆ ಅಂತ ಭಾಳ ದೊಡ್ಡ ಮನುಷ್ಯರು, ಆಯ್ತಾ. ಅವ್ರು ವೈಸ್ ಪ್ರಿನ್ಸಿಪಾಲು, ನಮ್ಮ ಜೊತೆ ಕುತ್ಕೋಬೇಕಾಗಿಲ್ಲ, ಆದರೆ ಅವ್ರ ಮನೇಲಿ ಕೂತ್ಕೊಂಡ್ರು. ನಮ್ಮ ಫಾದರ್ ದೊಡ್ಡವರು ಪ್ರಿನ್ಸಿಪಾಲು ಅಷ್ಟೇ. ಅವರಿಗೆ ಅವರು ಯಾವಾಗಲೂ ಒಳ್ಳೆ ತಮಾಷೆ ಹ್ಯೂಮರಸ ಮಾತಾಡೋರು, ಆಯ್ತಾ. ಆ ಹಿಂದ್ಗಡೆ ನಮ್ಮ ಸ್ಟಾಫ್ ರೂಮ್ ಹಿಂದ್ಗಡೆ ಒಂದು ಕಡೆ ಮರ ಗಿಡಗಳು, ಇನ್ನೊಂದು ಕಡೆ ಕುರಿಗಳು, ಸಾರು ಕುರಿಗಳು, ಸಾಹಿತ್ಯ ಕುರಿಗಳು. ಆ ಕುರಿ ಕೆಲವು ಸರಿ ದಾರಿ ತಪ್ಪಿಟ್ಬಿಟ್ಟು ಕ್ಲಾಸಲ್ಲಿ ಬಂದ್ಬಿಡೋದು, ಬ್ಯಾ ಅಂದ್ಕೊಂಡು. ಮೇಷ್ಟ್ರು ಏನು ಮಾಡಬೇಕು, ಹುಡುಗರು ನಗ್ತಾರೆ, ನಗಬೇಡಿ ಅನ್ನೋಂಗಿಲ್ಲ, ಕುರಿ ಬಂದ್ಬಿಟ್ಟಿದೆ. ನಾನು ಕ್ಲಾಸಿಗೆ ಬಂದ್ಬಿಡೋದು ಕುರಿ. ನಾನು ಹೇಳ್ತಿದ್ದೆ, ನೋಡಯ್ಯ ನಿಮ್ಮ ಫ್ರೆಂಡ್ ಬಂದ್ಬಿಟ್ಟಿದ್ದಾನೆ ಅಂತ ಹುಡುಗರಿಗೆ, ಆಯ್ತಾ. ಈ ಮರಗಳು ಕಂಡ್ರೆ ಭಾಳ ಇಷ್ಟ ಪ್ರಿನ್ಸಿಪಾಲ್ರಿಗೆ. ಒಂದು ಮಾವಿನ ಮರ ಹಾಕಿದ್ರು ಅವ್ರು ಬಂದಮೇಲೆ. ಅದು ಏನು ಎತ್ತರವಾಗಿ ಬೆಳೆದಿತ್ತು, ಒಳ್ಳೆ ಚೆನ್ನಾಗಿ, ಏನು ಚಿಗುರು, ಏನು ಫಸ್ಟ್ ಕ್ಲಾಸ್ ಆಗಿ. ಒಂದು ಸರಿ ಹೇಳ್ತಾ ಇದ್ರು ಅಟೆಂಡರಿಗೆ, ಸಿದ್ದಯ್ಯ ಇದೇನು ಇದು ಹಣ್ಣೇ ಬರ್ತಿಲ್ವಲ್ಲಪ್ಪ, ಇದನ್ನು ಕಡ್ದು ಹಾಕ್ಬಿಡಯ್ಯ ಅಂತ. ಅದಕ್ಕೆ ಅವನಿದನು, ಫಾದರ್ ಇನ್ನೊಂದು ವರ್ಷ ನಂಗೆ ಟೈಮ್ ಕೊಡಿ, ಅಷ್ಟಾದ ಸರಿ ಹೋಗ್ಬೋದು ಅಂತ. ನೆಕ್ಸ್ಟ್ ಇಯರ್ ನೋಡಿದ್ರೆ ಆ ಮರದಲ್ಲಿ ಸಖತ್ತು ಕಾಯಿ. ಅವರು ಪ್ರಿನ್ಸಿಪಾಲ್ ನಮ್ಮನ್ನು ಕರೆದು, ಬನ್ರಿ ಇಲ್ಲಿ ಜಿ ಬನ್ನಿ, ಮೂರ್ತಿ ಬನ್ನಿ ಅಂತ. ಏನು ಸರ್, ಏನು ಫಾದರ್ ಅಂತ ಹೋದರೆ, ನೋಡಿ ಮಾವಿನ ಮರಕ್ಕೆ ಮಾತು ಬರುತ್ತೆ, ಯು ಅಂಡರ್ಸ್ಟ್ಯಾಂಡ್ ಅಂದರು. ಯಾಕೆ ಸರ್, ನೋಡಿ ನಾವು ಒಂದ್ವಲ್ಲ ಕಳಿಸ್ಬಿಡ್ತೀನಿ ಇನ್ನಲ್ಲ. ಅದಕ್ಕೆ ಹೆದರಿಕೆ ಆಗಿ ಹೋಗಿ, ಈಗ ನೋಡಿ ಕಾಯಿ ಬಿಟ್ಟಿದೆ, ನಮ್ಮ ಮಾವಿನ ಮರಕ್ಕೆ ಮಾತು ಬರುತ್ತೆ ರೀ. ನೋಡಿ ಎಂತೆಂಥ ವ್ಯಕ್ತಿಗಳಿದ್ರಿ ಆಗ. ಏನು ಮನಸ್ಸು ನೋಡಿ ಅವ್ರದ್ದು, ಎಂಥ ಮನಸ್ಸು ನೋಡಿ. ಅವ್ರು ಬಂದು ಮಾತು ಹೂ ನೋಡ್ಬಿಟ್ಟು, ಹೂ ಎಷ್ಟು ಚೆನ್ನಾಗಿದೆ, ಫ್ಲವರ್ ಕೂಗರು ಸ್ಟಾಫ್ರಲ್ಲಿ, ಬನ್ರಿ ಹೂ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಹೀಗೆ ಭಾಳ ಸುಂದರವಾದ ದಿನಗಳು, ಆಯಿತಾ. ಆ ಹುಡುಗರು ಕೂಡ ಹಾಗೇನೆ, ಭಾಳ ನಾವು ಕಂಡ್ರೆ ಅಚ್ಚುಮೆಚ್ಚು. ಅವು ಈಗಲೂ ಹೇಳ್ತಾರೆ, ನಾವು ಯಾವ ಕ್ಲಾಸ್ ಬೇಕಾದ್ರೂ ತಪ್ಪಿಸ್ತೀವಿ ಸರ್, ಕನ್ನಡ ಇಂಗ್ಲೀಷ್ ಮಾತ್ರ ತಪ್ಪಿಸಲ್ಲ. ಅಲ್ಲಿ ಹ್ಯಾಮ್ಲೆಟ್ಟು, ಇಲ್ಲಿ ಕುಮಾರವ್ಯಾಸ, ಪಂಪ. ಅಕೌಂಟೆನ್ಸಿ ಮರ್ತೋಗಿದೆ, ಆದರೆ ಕುಮಾರವ್ಯಾಸ ಮರ್ತಿಲ್ಲ. ವಿವಿಧ ವೇಷ ಸ್ಪರ್ಧೆ ಜೀವನ ಅಂದರೆ. ಕವಿತೆ ಬರೋ ಸುಮ್ಮನಿರ್ಬೇಕು ತಾನೆ, ಇಲ್ಲ ನಾಟಕ ಯಾಕೆ ಬರೀಬಾರ್ದು. ಶ್ರೀನಿವಾಸ ಪ್ರಭು ನನ್ನ ಫ್ರೆಂಡು, ಆಯ್ತಾ. ಒಂದು ಒಂದು ನಾಟಕ, ಮೂರ್ತಿಜಿ ಅನ್ನೋರು, ಮೂರ್ತಿಜಿ ಒಂದು ನಾಟಕ ಬರ್ಕೊಡ್ರಿ. ಆಗ ಬರೆದಿದ್ದು ಹೆಜ್ಜೆಗಳು ನಾಟಕ. ಫಸ್ಟ್ ಪ್ಲೇ ಅದನ್ನು ಮೈಸೂರಿನಲ್ಲಿ ಮಾಡಿದ್ರು ಶ್ರೀನಿವಾಸ ಪ್ರಭು ಅವರು. ಆಮೇಲೆ ನಮ್ಮ ಸುರೇಂದ್ರನಾಥ್ ಅಂತ, ರಂಗಶಂಕರ ಅವರು ಬಂದು ಸೈನಿಕ ವೃತ್ತ ಅಂತ ಒಂದು ನಾಟಕ ಬರ್ಕೊಡಿ. ಕುರುಕ್ಷೇತ್ರ ಯುದ್ಧ ಅದು ಹೇಗಾಯ್ತು, ಪ್ರತಿನಿತ್ಯ ಏನೇನಾಯ್ತು, ಸೈನಿಕರ ದೃಷ್ಟಿಯಿಂದ ಬರೀರಿ ಅಂತ. ಭೀಮ ದುರ್ಯೋಧನ ದೃಷ್ಟಿಯಲ್ಲ, ಸೈನಿಕರ ದೃಷ್ಟಿಯಿಂದ. ಅವು ಬರೆದಿದ್ದು ಸೈನಿಕ ವೃತ್ತ ಅಂತ. ಅದು ನ್ಯಾಷನಲ್ ಲೆವೆಲ್ ಫೇಮಸ್ ಆಗುತ್ತೆ. ಡೆಲ್ಲಿನಲ್ಲಿ ಅದಕ್ಕೆ ಬಹುಮಾನ ಬಂತಪ್ಪ, ಬೆಸ್ಟ್ ಪ್ಲೇ ಆಫ್ ಕನ್ನಡ ಅಂತೇಳಿ. ಹೀಗೆ ನಾಟಕಗಳು ಬರೀತಾ ಇದ್ದು. ಮಂಥರ, ಜಯಶ್ರೀ ಅವ್ರ ಪರಿಚಯ ಆಯ್ತಾಗ. ಬಿ ವಿ ಕಾರಂತರು ನಮ್ಮ ಕಪ್ಪಣ್ಣವ್ರು ಇದಾರಲ್ಲ, ಅವ್ರ ಕಡೆ ಹೇಳಿ ಕಳಿಸಿರು, ನಾನು ಬಂದು ನೋಡೋಕೆ ಹೇಳ್ರಿ ಅವರಿಗೆ. ಬಿ ವಿ ಕಾರಂತ ಕರಿತಾರೆ. ನಾನು ಕಾರಂತ ಮನೆಗೆ ಹೋದ್ನಪ್ಪ,
ಕಾರಂತ ಮನೆಗೆ ಹೋದರೆ ಉಜ್ಜಯಿನಿಯಲ್ಲಿ ಒಂದು ಕಾಳಿದಾಸ ಉತ್ಸವ ನಡೀತಾ ಇತ್ತು. ಉಜ್ಜಯಿನಿಯಲ್ಲಿ ಅಲ್ಲಿ ನನಗೇನು ನಾಟಕ ಮಾಡೋಕ್ಕೆ ಹೇಳಿದ್ದಾರೆ. ರಘುವಂಶ ನಾಟಕ ಮಾಡ್ಕೊಡ್ಬೇಕು. ನೀವು ರಘುವಂಶ ಓದಿದ್ದೀರಿ ಅಂತ ಗೊತ್ತಾಯ್ತು ನನಗೆ. ನೀವು ಅದನ್ನು ನಾಟಕ ಮಾಡಿಕೊಡಿ, ಅದನ್ನು ಹೆಂಗೆ ಮಾಡಬೇಕು ಏನೋ ಎಲ್ಲ ನನಗೆ ಬಿಡಿ, ನೀವು ನಾಟಕ ಬರೀತೀನಿ ಕಾರಂತರಿ ಅಂತಂದು ನಾಟಕ ಬರೆದು ನಾಟಕ ಓದಿದೆ. ಆಮೇಲೆ ಚೆನ್ನಾಗಾಗುತ್ತೆ ಇದು ನಾಟಕ ಸ್ಟೇಜ್ ಮೇಲೆ. ನಿಮ್ಮ ಹಾಡುಗಳು ಅದ್ಭುತ. ನನಗಿಬ್ಬರು ಕವಿಗಳು ಬಹಳ ಇಷ್ಟ ಆಗ್ತಾರೆ ನಾಟಕದಲ್ಲಿ. ಒಬ್ಬರು ಕಂಬಾರ ಬರೆದ ಹಾಡುಗಳು, ಒಂದು ನೀವು ಬರೆದ ಹಾಡುಗಳು. ನೋಡಿದ ಕೂಡಲೇ ಇನ್ಸ್ಪೈರ್ ಆಗಿಬಿಡುತ್ತೆ ನನಗೆ ಅದನ್ನು ಸಂಗೀತ ಮಾಡೋಕ್ಕೆ ಅಂತ ಕಾರಂತ. ಸೊ ರೀಡಿಂಗು ಮೈಸೂರಿನಲ್ಲಿ ಓದಬೇಕು ಅಂತ ಆಯಿತಾ. ಕಾರಲ್ಲಿ ನಾನು ಕಾರಂತರು ಡ್ರೈವರು, ದಾರಿ ಉದ್ದಕ್ಕೂ ಮಾತು ಕಾರಂತರು ಅನುಭವಗಳು. ಡೆಲ್ಲಿಲಿ ಏನಾಯಿತು, ಮತ್ತೊಂದು ಕಡೆ ಏನಾಯಿತು, ಅಲ್ಲಿ ಹೇಗೆ ನಾಟಕ ಮಾಡಿದೆ, ಇಲ್ಲಿ ಹೇಗೆ ನಾಟಕ ಮಾಡಿದೆ. ಅದು ಒಂದು ದಿನದ ಅನುಭವ ಇದೆಯಲ್ಲ, ಅದು ಇಡೀ ಜೀವಮಾನ ಪಡೆಯೋಕ್ಕಾಗಲ್ಲ ಅಂತ ಅನುಭವ ಅದು ಕಾರಂತರೊಂದಿಗೆ. ಹೋಗಿ ಮೈಸೂರಿನಲ್ಲಿ ನಾಟಕ ಓದಿ ಆ ನಾಟಕ ಆಯಿತು. ಅಗ್ನಿವರ್ಣ, ಅವನು ರಘುವಂಶದ ಕೊನೆಯ ರಾಜ ಅಗ್ನಿವರ್ಣ ಅಂತ. ಅವನು ಮಹಾ ಕುಡುಕ, ವ್ಯಭಿಚಾರಿ, ರಾಜ್ಯದ ಬಗ್ಗೆ ಗಮನ ಇಲ್ಲ. ಪ್ರಜೆಗಳೆಲ್ಲ ಬಂದು ಗೊಳೋ ಬರ ಬಂದ್ಬಿಟ್ಟಿದ್ದು, ಸ್ವಾಮಿ ದರ್ಶನ ಕೊಡಿ ಅಂದರೆ ಆ ಕಿಟಕಿ ಮೂಲಕ ಕಾಲು ತೋರಿಸ್ತಾನೆ, ನೋಡ್ಕೊಂಡು ಹೋಗಿ ಇದೇ ದರ್ಶನ ಅಂತ. ಅಗ್ನಿವರ್ಣ ಅದೆಲ್ಲ ಮರೆಯೋಕ್ಕಾಗುತ್ತಾ? ಭಾಳ ಅಳಿಲ್ ರಾಮಣ್ಣ ಅವ್ರಿಗೆ ಹೇಳಿದ್ದು, ರಫ್ ಆಗಿ ಒಂದು ಕಥೆ ಹೇಳ್ತೀನಿ, ಅದು ನಾಟಕ ಮಾಡಿಕೊಡಿ ಮಕ್ಕಳಿಗೆ ಅಂತ. ಅಳಿಲ್ ಇಂಪಾರ್ಟೆಂಟ್, ಅಳಿಲ್ ಹೀರೋ. ರಾಮ ಸೀತೆ ರಾವಣ ಎಲ್ಲ ಬರ್ತಾರೆ, ಅಳಿಲು ಹೀರೋ, ಅಳಿಲು ತಾಯಿ ಮುಖ್ಯ ಪಾತ್ರ. ಅಳಿಲು ರಾಮಾಯಣ ಅಂತ ನಾಟಕ ಬರುತ್ತೆ, ಮಕ್ಕಳ ನಾಟಕ. ಅದನ್ನು ಕಲಾಕ್ಷೇತ್ರದಲ್ಲಿ ಕಾರಂತರು ಮಾಡಿದಾಗ ಹೌಸ್ಫುಲ್ಲದು, ಎಷ್ಟು ಶೋ ಆದರೂ ಹೌಸ್ಫುಲ್ಲು, ಅಷ್ಟು ಚೆನ್ನಾಗಿ ಸಕ್ಸಸ್ ಆಗೋಯ್ತು ನಾಟಕ. ಆಮೇಲೆ ಪ್ರೇಮಾಕಾರ ಅಂತ ಹೇಳಿದರು, ಪ್ರತಿ ವರ್ಷ ನೀವು ನಂಗೊಂದು ನಾಟಕ ಬರ್ಕೊಡ್ಬೇಕು, ಮಕ್ಕಳ ನಾಟಕ. ಪ್ರತಿ ವರ್ಷ ನಾಟಕ ಬರೀತಾ ಇದ್ದೆ ಅವರಿಗೆ, ನಾಟಕ ಮಾಡಿಸೋರು ಮಕ್ಕಳಿಂದ ಅವರು. ಹೀಗೆ ಒಂದು ಕಡೆ ನಾಟಕದ್ದು ನಡೀತಾ ಇತ್ತು. ಇಷ್ಟರ ಮಧ್ಯದಲ್ಲಿ ಲಕ್ಷ್ಮಣರಾವ್ ನನಗೆ ಭಾಳ ಆಪ್ತ ಮಿತ್ರರಾದರು. ಸರಿ, ಅವ್ರು ಹೇಳಿದ್ರು ರೇಡಿಯೋದಲ್ಲಿ ನಮ್ಮ ಹಾಡುಗಳು ಬಂದರೆ ಚೆನ್ನಾಗಿರುತ್ತೆ ಮೂರ್ತಿ, ಆದರೆ ಅವರಂತಾರೆ ನೀವು ಪುಸ್ತಕ ಮಾಡ್ತಿದ್ರೆ ಹಾಡು ಹಾಕೋಕ್ಕಾಗಲ್ಲಪ್ಪ. ಅಲ್ಲ, ಒಂದು ಸಣ್ಣ ಪುಸ್ತಕ ಅವರು ಮಾಡಿ ನೀವು ಹಾಡಿನ ಪುಸ್ತಕ ಮಾಡಿಕೊಡಿ ನಮಗೆ ಅಂತ ಅವರು, ಆಕಾಶವಾಣಿಯವರು. ಸರಿ, ಇಬ್ಬರು ಸೇರಿಬಿಟ್ಟು ಅವ್ರದ್ದು ಒಂದು 15, ನಮ್ಮದು 15, 2 ಪುಸ್ತಕ ಮಾಡಿದ್ವಿ, ಚಿಕ್ಕದು ಆಯಿತಾ. ಅದನ್ನು ನಾವೇ ಪಬ್ಲಿಷ್ ಮಾಡಿದ್ವಿ, ಮರೆತ ಸಾಲುಗಳು ಅಂತ ನಂದು. ಅದನ್ನು ಆಮೇಲೆ ಅವ್ರದ್ದೊಂದು ಅದನ್ನು ತಗೊಂಡು ಆಕಾಶವಾಣಿಯವ್ರಿಗೆ ಕೊಟ್ವಿ. ಅಲ್ಲಿ ಹಾಡುಗಳು ಬಂತು ಆಕಾಶವಾಣಿಯಲ್ಲಿ. ಅಶ್ವಥ್ ಕಂಪೋಸ್ ಮಾಡಿ, ಎಚ್ ಕೆ ನಾರಾಯಣ್ ಕಂಪೋಸ್ ಮಾಡಿ ಹಾಡುಗಳನ್ನ ಹಾಡಿದರು. ಆಮೇಲೆ ಅಶ್ವತ್ಥಿಗೆ ಗೊತ್ತಾಯ್ತಿದ್ದು, ಈಗ ಹೊಸದಾಗಿ ಇಬ್ಬರು ಬರೀತಾ ಇದ್ದಾರೆ, ಚೆನ್ನಾಗಿ ಬರೀತಾರಂತೆ ಅಂದ್ಕೊಂಡು ಅವ್ರು ಏನು ಮಾಡಿಬಿಟ್ರು, ಬಂದರು ಒಂದು ಸರಿ ವ್ಯಾಸರಾವ್ ಜೊತೆಯಲ್ಲಿ ಬಂದ್ಬಿಟ್ಟು ಒಂದು ಹೊಸ ಕ್ಯಾಸೆಟ್ ಮಾಡಬೇಕು ಅಂತೀನಿ ಸರ್. ಆಯಿತಾ, ಈ ಹಳಬರು ಬೇಡ ನಮಗೆ, ಸಾಕು ನೀವು ಹೊಸಬರು ಬರೀರಿ, ಚೆನ್ನಾಗಿರುತ್ತೆ, ಬೇರೆ ಥರ ಇರುತ್ತೆ ಅಂತ. ಆಗ ನಾವು ಬರೆದಿದ್ದು, ನಾನು, ಲಕ್ಷ್ಮಣರಾಯರು, ವ್ಯಾಸರಾವು, ದೊಡ್ಡರಂಗೇಗೌಡರು, ಆಯಿತಾ, ಜಯಸುದರ್ಶನ, ನಾವೆಲ್ಲ ಬರೆದು ಹಾಡುಗಳು ಕೆಂಗುಲಾಬಿ ಅಂತ ಬಂತು. ಸೂಪರ್ ಹಿಟ್ ಕ್ಯಾಸೆಟ್ ಅದು. ಚಂದೆ ನಿನ್ನ ಕಣ್ಣಿನ ಕೋಲ್ಮಿಂಚನು ಹುಲ್ಲ ಮೇಲೆ ಕಂಡೆ, ಚಲುವೆ ನಿನ್ನ ಕೆಮ್ಮೆಯ. ಇದೆಲ್ಲ 80s ಅಲ್ಲಿ ನಾನು ಹೇಳ್ತಿರೋದು, 80s ಸಾಹಸಗಳು. ಹಾಂ, ಇದು ಹಾಡಿನ ಮುಖ. ಇದು ಕವಿತೆ ಅದಾಯಿತು, ನಾಟಕ ಆಯಿತು, ಹಾಡು. ಅಶ್ವತ್ಥ ಅದನ್ನು ಮಾಡಿದ್ರಪ್ಪ, ಚೆನ್ನೈನಲ್ಲಿ ಅದು ರೆಕಾರ್ಡಿಂಗ್ ಎಲ್ಲ ಆಯಿತು. ಕೆಂಗುಲಾಬಿ ಅದು ಏನು ಲಕ್ಷಾಂತರ ಕಾಪೀಸ್ ಖರ್ಚಾಗಿದೆ ರೀ ಕೆಂಗುಲಾಬಿ. ಇವತ್ತು ಪಾಪ್ಯುಲರ್ ಯೂಟ್ಯೂಬಲ್ಲಿ, ಇವತ್ತು ಯೂಟ್ಯೂಬ್ನಲ್ಲಿ ಈಗಲೂ ಇದೆ. ನೀವು ಕೆಂಗುಲಾಬಿ ಅಂತ ಹಾಕಿದ್ರೆ ಬಂದ್ಬಿಡು. ಆಮೇಲೆ ಅವರು ಲಕ್ಷ್ಮಣರಾವ್ದೇ ಒಂದು ಇಂಡಿಪೆಂಡೆಂಟ್ ಸುಬ್ಬಾ ಭಟ್ರ ಮಗಳೇ ಅಂತ ಮಾಡಿದ್ರು. ನಂದೇ ಒಂದು ಮಾಡಿದ್ರು, ತೂಗುಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತ್ತಿಹನು ಏನೋ ಮಾತು, ರಾಧೆ ನಾಚುತ್ತಿದ್ದಳು. ಕಿರಿಕ್ ಪಾರ್ಟಿ ಅಂತ ಒಂದು ಫಿಲ್ಮ್ ಮಾಡಿದ್ರು. ಅವ್ರು ಬಂದು ಯಾರು ರಿಷಬ್ ಇಲ್ಲೇ ನೀವು ಕೂತಿದ್ರಲ್ಲ, ಅಲ್ಲೇ ಕೂತಿದ್ರು. ಬಂದುಬಿಟ್ಟು ಸಾರಿ ಹಾಡು ನಾವು ತಗೋತೀವಿ. ಆಯ್ತು, ಸಂತೋಷ, ತಗೊಳ್ಳಿ ಮಾಡಿ, ಆದರೆ ಟ್ಯೂನ್ ಹಾಗೆ ಇರಬೇಕು, ಅಶ್ವತ್ಥಿಗೆ ಕ್ರೆಡಿಟ್ ಕೊಡಬೇಕು, ಅಶ್ವಥ್ ಮಾಡಿರೋದು ಅಂತ ಹೇಳಬೇಕು. ಆಯ್ತು, ಮಾಡ್ತೀವಿ. ಆಗ ಕಿರಿಕ್ ಪಾರ್ಟಿನಲ್ಲಿ ಈ ಹಾಡು ಬಂತು, ತೂಗುಮಂಚದಲ್ಲಿ ಕೂತು. ಇದಾದ್ಮೇಲೆ ಸ್ವಲ್ಪ ದಿನಕ್ಕೆ ಅನುಸ್ವಾಮಿಯವ್ರಿಗೆ ನಿಧಾನವಾಗಿ ಗೊತ್ತಾಯ್ತು, ನಮ್ಮ ಪರಿಚಯ ಆಯಿತು. ಇವು ಹಾಡುಗಳೆಲ್ಲ ಕೇಳಿದ್ರಲ್ಲ ಅಶ್ವಥ್ ಮಾಡಿದ್ದಲ್ಲ. ಒಂದು ಮಾರ್ನಿಂಗ್ ಬಂದ್ಬಿಟ್ರಪ್ಪ ಅನುಸ್ವಾಮಿ, ಸ್ಕೂಟ್ರ್ ಹಾಕೊಂಡ್ಬಿಟ್ಟು ಗಡ 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 ಅಂದ್ಕೊಂಡು ಬಂದು ಗುರುಗಳೇ ಅಂದರು, ಏನು ಸರ್, ಏನು ವಿಷಯ? ಒಂದು ರಿಕ್ವೆಸ್ಟ್ ಇಟ್ಕೊಂಡು ಬಂದಿದ್ದೀನಿ, ನೀವು ನನಗೆ ಇಲ್ಲ ಅನ್ಬಾರ್ದು. ಏನಾಗಬೇಕು ಸರ್? ನಿಮ್ಮದೇ ಒಂದು CD ಮಾಡಬೇಕು ಅಂತಿದ್ದೀನಿ, ನನಗೆ 10 ಹಾಡು ಕೊಡಿ, ಬರೆದು ಕೊಡಿ, ಟೈಮ್ ತಗೊಳ್ಳಿ, ಪರವಾಗಿಲ್ಲ, 10 ಹಾಡು. ಟೈಮ್ ಏನು ಬೇಡ, ಬರೆದಿದ್ದು ರೆಡಿ ಇದೆ, ಫೈಲ್ ಇದೆ. ನಮ್ಮ ಅಶ್ವಥ್ ಅವ್ರು ಕೇಳಿದ್ರು ನಿಮ್ಗೆ ಕೊಡಿ ಅಂತ. ಅವ್ರು ಕೊಟ್ಟೆ, ಅವ್ರು ಯಾಕೋ ಇನ್ಸ್ಪೈರ್ ಆಗಲಿಲ್ಲ ಸರ್ ಅಂತ ವಾಪಸ್ ಕೊಟ್ಟಿದ್ದಾರೆ. ನಿಮಗೆ ಕೊಡ್ತೀನಿ, ನೋಡಿ ಇನ್ಸ್ಪೈರ್ ಆದರೆ ಮಾಡಿ ಅಂದೆ. ಕೊಡಿ ಅಂದರು. ಆಮೇಲೆ ಹಾಡು ನೋಡಿದ್ರು, ಫೈಲಿಗೆ ತಿರುಗಿಸ್ಬಿಟ್ಟು ನಾ ತಗೊಂಡೋಗ್ಲಾ ಅಂದರು. ನಿಮಗೆ ಕೊಟ್ಬಿಟ್ಟು ಸರ್, ಏನಾರ ಮಾಡ್ಕೊಳ್ಳಿ ಅಂದೇನೆ. ಹಾಲೆಲ್ಲಾದರೂ ಹಾಕು ರಾಘವೇಂದ್ರ ಅಂತ. ಸರಿಯಪ್ಪ, ಹೋದ್ರು, ತಗೊಂಡು ಒಂದು ವಾರ ಆಗಿರ್ಬೋದು ರೀ. ಮಧ್ಯರಾತ್ರಿ
12 ಗಂಟೆ ಸಮಯ, ನಿದ್ದೆ ಮಾಡ್ತಾ ಇದ್ದೀನಿ. ಟ್ರಿನ್ 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 ಅಂತ ಫೋನ್ ಸದ್ದು. ಫೋನ್ ನೋಡಿ ಹಲೋ ಭಯ ನನಗೆ, ಇಷ್ಟೊತ್ತಲ್ಲಿ ಏನಪ್ಪ ಬಂತು ಗ್ರಾಚಾರ ಅಂತ ಆ ಕಡೆಯಿಂದ. ಗುರುಗಳೇ ನಾನು ಅನಂತ ಸ್ವಾಮಿ. ಏನು ಸರ್ ಇಷ್ಟೊತ್ತಿನಲ್ಲಿ ಮಾತಾಡ್ತೀನಿ? ಅಲ್ಲ ನಿಮ್ಮ ಹಾಡು ನಾನು ಕಂಪೋಸ್ ಮಾಡಿದ್ದೀನಿ. ಹೌದಾ, ತುಂಬ ಸಂತೋಷ. ಕೇಳಿಸ್ಲಾ? ಮಧ್ಯರಾತ್ರಿ ಫೋನಲ್ಲಿ 12 ಗಂಟೆ ರೀ. ಕೇಳಿಸಿ ಸರ್ ಅಂದೆ. ಪಾಪ ಅಷ್ಟು ಪ್ರಸಿದ್ಧ ವ್ಯಕ್ತಿ, ಅಷ್ಟು ಜನಪ್ರಿಯ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ಒಂದು ಹಾಡು ಮಾಡಿದ್ದೀನಿ ಅಂತ ಫೋನ್ ಮಾಡ್ತಾರಲ್ರಿ. ಅವಾಗ ಹಾರ್ಮೋನಿಯಂ ಧ್ವನಿ ಆ ಕಡೆಯಿಂದ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ಹಾಡಿದ್ರು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ. ಹಾಡಿದ ಮೇಲೆ ನಾನಂದೆ, ಅಯ್ಯೋ ಏನು ಸಾರ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಇದು ಶಾಶ್ವತವಾದ ಹಾಡಾಗುತ್ತೆ ಕನ್ನಡದಲ್ಲಿ. ಆಮೇಲೆ ಅದು ಹಾಗೇನೆ ಆಗೋಯ್ತ್ರಿ. ಲೋಕದ ಕಣ್ಣಿಗೆ ಹಾಡದವರೇ ಇಲ್ಲ, ಎಲ್ಲ ಗಾಯಕರು ಹಾಡಿದ್ದಾರೆ. ಫಸ್ಟ್ ಕ್ಯಾಸೆಟಲ್ಲಿ ಹಾಡಿದ್ದು ಅನಂತಸ್ವಾಮಿ ಮಗಳು ಸುನೀತಾ. ಅನಂತಸ್ವಾಮಿ ಹೋಗ್ಬಿಟ್ರು, ಅವರಿಗೆ ಪಾಪ ಆರೋಗ್ಯ ಚೆನ್ನಾಗಿರಲಿಲ್ಲ. ಪ್ರಾಯಶಃ ಇದು ಕೊನೆ ಕ್ಯಾಸೆಟ್ ಅವ್ರು ಮಾಡಿದ್ದು ನಂದು, ಅನಂತ ನಮನ ಅಂತ. ಆಯ್ತಾ, ಅದರಲ್ಲಿ ರಾಜು ಹಾಡಿದ್ದಾರೆ, ರಾಜು ಅನಂತಸ್ವಾಮಿ, ಆಮೇಲೆ ಸುನೀತಾ, ಆಮೇಲೆ ಆ ಸುನೀತಾ ತಂಗಿ ಅನಿತಾ ಅಂತ, ಆಮೇಲೆ ಅವ್ರ ಮೊಮ್ಮಗಳು ಸೌಗಂಧಿಕಾ ಅಂತ, ಅವರೆಲ್ಲ ಹಾಡಿರುವಂಥದ್ದು ಅನಂತ ನಮನ ಅಂತ. ಅದು ಅನಂತ ಸ್ವಾಮಿ ಅವರು ಹೋದ ಮೇಲೆ ಬಂತು ನೋಡಿ. ಅದೇನೋ ನನಗೆ ನನ್ನ ಜೀವನದಲ್ಲಿ ಸಾವು ಭಾಳ ಆಟ ಆಡುತ್ತೆ. ಏನೋ ಆಗುತ್ತೆ, ಒಳ್ಳೇದಾಗತ್ತೆ ಅನ್ನೋ ಇದ್ದಕ್ಕಿದ್ದಂಗೆ ಡೆತ್ ಬಂದದ್ದು ಮಧ್ಯೆ ನಿಂತ್ಕೊಂಡು. ನಮ್ಮ ತಂದೆ ವಿಷಯ ನಿಮ್ಗೆ ಹೇಳಿದ್ದಲ್ಲ, ಹಾಗೆ ಇಲ್ಲೂ ಹಾಗೆ ಆಯಿತು. ಅನಂತ ಸ್ವಾಮಿ ಪಾಪ ಎಲ್ಲ ಮನೆಯಲ್ಲೇ ಅವ್ರು ರೆಕಾರ್ಡ್ ಮಾಡಿ ಇಟ್ಟಿದ್ರು, ಮನೆಯಲ್ಲಿ ರಫ್ ಆಗಿ. ಅವು ಹೋಗ್ಬಿಟ್ರು. ಇನ್ನೇನು ಇದು ಆಗಲ್ಲ, ಹೋಯ್ತು, ಅಷ್ಟು ಚೆನ್ನಾಗಿ ಮಾಡಿದ್ರು ಪಾಪ ಅಂತ ನಾನು ಅಂದ್ಕೊಂತಿದ್ರೆ. ಒಂದಿನ ರಾಜು ಅನಂತ ಸ್ವಾಮಿ ಫೋನ್ ಮಾಡಿದರು, ನಮ್ಮ ತಂದೆ ಮಾಡಿರೋದನ್ನೆಲ್ಲ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ, ನಿಮ್ಮ ಪರ್ಮಿಷನ್ ಕೊಡಿ. ಖಂಡಿತ ಮಾಡಿರಪ್ಪ, ನಾನು ಫುಲ್ ನಿಮಗೆ ಸಹಕಾರ ಆಯಿತು. ಆವಾಗ ಅನಂತ ನಮನ ತಂದೆ ಮಾಡಿದ ಕೆಲಸವನ್ನು ಇವರು ಮುಗಿಸಿದ್ರು, ಮಕ್ಕಳು ಸುನೀತಾ ರಾಜು ಎಲ್ಲ. ಸೂಪರ್ ಹಿಟ್ ಕ್ಯಾಸೆಟ್. ಅಯ್ಯಪ್ಪ, ಒಂದು ಕಡೆ ಅಶ್ವತ್ಥರ ತೂಗುಮಂಚ, ಒಂದು ಕಡೆ ಅನಂತ ಸ್ವಾಮಿ ಅವ್ರದ್ದು ಅನಂತ ನಮನ. ಏನೋ ಪರವಾಗಿಲ್ಲ ಅಂತ ಅಂದ್ಕೊಂಡೆ ನಾನು, ಸ್ವಲ್ಪ ಲಕ್ ಹೊಡಿತಾ ಇದೆ ಅಂತ. ಒಂದು ದಿವಸ ಕೂತಿದ್ರಿ, ಇಲ್ಲಿ 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 ಕೂತಿದ್ದೀನಿ, ಹೊರಗಡೆ ಬೆಲ್ಲ ಆಯ್ತು, ಕಾಲಿನ ಬೆಲ್ಲ ಆಯ್ತು. ಯಾರು ದುಡಿದ್ರೆ ಅಶ್ವತ್ಥ, ನಮ್ಮ ಸ್ನೇಹಿತರು ಬಂದಿದ್ದಾರೆ ಎಂದರು, ಕರೀರಿ ಒಳಗೆ ಎಂದು. ಆ ಸ್ನೇಹಿತರು ಯಾರಪ್ಪ ಅಂದರೆ ನಾಗಾಭರಣ ಮತ್ತು ದತ್ತಾತ್ರೇಯ, ದತ್ತಣ್ಣ. ಆಮೇಲೆ ಒಂದು ಯೋಜನೆ ಇಟ್ಕೊಂಡು ಬಂದಿದ್ದೀವಿ, ಭಾಳ ಆಸೆಯಿಂದ ಬಂದಿದ್ದೀವಿ, ನೀವು ಮಾಡಿಕೊಡ್ಬೇಕು. ಏನಾಗ್ಬೇಕು ಸರ್ ಹೇಳಿ, ನನ್ನ ಕೈಲಾದರೆ ನಾನು ಯಾವಾಗಲೂ ಈ ಥರ ಸವಾಲು ತಗೊಳ್ಳೋದು ಜಾಸ್ತಿ, ನೋಡು ಪ್ರಯತ್ನ ಮಾಡ್ತೀನಿ ಅಂತ. ಒಂದು ಮಕ್ಕಳ ಚಿತ್ರ ಮಾಡಬೇಕು ಅಂತಿದ್ದೀವಿ, ಚಿಲ್ಡ್ರನ್ ಮೂವಿ. ಅದಕ್ಕೆ ಕಥೆ ಬೇಕು, ನೀವೇ ಕಥೆ ಬರೀಬೇಕು. ಅದು ಮ್ಯೂಸಿಕಲ್, ಬರೀ ಹಾಡುಗಳಿರುತ್ತೆ, ನೀವೇ ಹಾಡುಗಳು ಬರೀಬೇಕು. ಯಾವಾಗ ಕೊಡ್ತೀರಾ? ನಾಗಾಭರಣ, ಒಂದು ವಾರದಲ್ಲಿ ಕೊಡೋಕ್ಕಾಗುತ್ತಾ ಗುರುಗಳೇ? ಒಂದು ವಾರದಲ್ಲಂತೆ ಡೆಡ್ಲೈನೇ ಕೊಡ್ತಾರೆ. ಡೆಡ್ಲೈನು. ಇವ್ರು ಅಶ್ವತ್ತು ಕೊಡದೇನ್ರಿ, ಕೊಡ್ತಾರೆ. ದತ್ತಣ್ಣ ಬೇರೆ ಮನಸ್ಸು ಮಾಡಿದರೆ ಆಗತ್ತೆ, ಬರೀ ಇರ್ತವ್ರು. ವಾರ ಆಯಿತು, ತಿಂಗಳಾಯಿತು, ದಿನ ಬರಡನ್ ಫೋನು, ಗುರುಗಳ ಎಲ್ಲಿ ಬಂತು ಕಾದಂಬರಿ, ಮಕ್ಕಳ ಕಾದಂಬರಿ 2 ಚಾಪ್ಟರ್ ಆಯಿತು, ಏನು ಬರದೇ ಇಲ್ಲ ಅವರು. 3 ಆಯಿತು, ಇದೇನು ಕೊನೆಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಏನು ಕೈಲ ಆಗಲ್ಲಪ್ಪ ಇದು ಅಂದ್ಕೊಂಡು ಒಂದು ದಿವಸ ರಾತ್ರಿ ಮಲಗಿದ್ದವ್ರಿಗೆ ಇದ್ದಕ್ಕಿದ್ದಂಗೆ ಥಟ್ ಅಂತ ನನ್ನ ಬಾಲ್ಯದ ನೆನಪಾಯ್ತು. ಕೂಡಲೇ ಕುತ್ಕೊಂಡ್ರಿ ಪುಸ್ತಕ ತಗೊಂಡು ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಕಾದಂಬರಿ ಮುಗಿಸಿದ್ದೀನಿ. ಚಿನ್ನಾರಿ ಮುತ್ತು ಎಲ್ಲ ಹಾಡುಗಳು, 10 ಹಾಡುಗಳು ಕಾದಂಬರಿ, 60 ಪುಟಗಳ ಪುಸ್ತಕ ರೆಡಿ. ತಕ್ಷಣ ಫೋನ್ ಮಾಡಿದೆ ಅಶ್ವತ್ಗೆ, ಅಶ್ವತ್ ನೀವು ಹೇಳಿದ್ರಲ್ಲ ಮಾಡಿದ್ದೀನಿ, ನಾಗಾಭರಣ ಫೋನ್ ಮಾಡಿದ್ದೀನಿ, ಹಾಗಾದ್ರೆ ಬರೋಣ ಸಾರ್ ಅಂತ. ಅವ್ರಿಗೆ ಅನುಮಾನ, ನಮಗೆ ತೋರಿಸ್ಬೇಕು ನೀವು ಅಂತ. ನೀವು ಸುಮ್ಮನೆ ಆಗಿದೆ ಅಂತ ಹೇಳೋದು ನಾವು ನಂಬಲ್ಲ, ನೀವು ತೋರಿಸ್ತೀರಾ ನಮಗೆ, ಬನ್ನಿರಿ. ತಕ್ಷಣ ಬಂದರು ಭರಣ ಮತ್ತು ಅಶ್ವಥ್ ಅವರು, ತೊಗೊಂಡು ಕೊಟ್ಟೆ. ಓದ್ತೀವಿ ಸಾರ್ ಅಂದರು. ಎಲ್ಲ ಓದಿದ ಮೇಲೆ ಪ್ರತಿಯೊಬ್ಬರದ್ದು ಫೋನು, ಸಾರ್ ಅದೇನು ಸಾರ್ ಅದು 32 ಪೇಜ್ ಸಾರ್, ಅದ್ಭುತ ಸಾರ್ ಅದು. ಅದೇನು 32 ಪೇಜ್ ಏನಪ್ಪ ಅದ್ಭುತ. ಅಲ್ಲಿ ಅವನು ಚಿನ್ನಾರಿ ಬುತ್ತನ ಜೀವನ ಬದಲಾಗುತ್ತೆ. ಅವನು ಓಡ್ತಾ ಇರ್ತಾನೆ ಚೆನ್ನಾಗಿ ಹುಡುಗ, ಆದರೆ ಚಪ್ಪಲಿ ಕದಿಯಕ್ಕೆ ಅವನನ್ನು ಬಳಸ್ತಾ ಇರ್ತಾರೆ ಯಾರೋ ಒಬ್ರು, ಕದ್ದಿಯೋದು ಓಡೋದು, ತಪ್ಪಿಸ್ಕೊಳ್ಳೋದು. ಆದರೆ ಒಂದು ಸರಿ ಅವನು ಒಬ್ಬ ಫಿಸಿಕಲ್ ಇನ್ಸ್ಟ್ರಕ್ಟರ್ ಸಿಕ್ಬಿಡ್ತಾರೆ, ಅವಿನಾಶ್. ಆಗ ಅವರು ಅವನನ್ನು ನೀನು ಸರಿಯಾದ ದಾರಿಯಲ್ಲಿ ಓಡಿಸ್ತೀನಪ್ಪ, ನೀನು ಓಡ್ತಿರೋ ದಾರಿ ಸರಿಯಾಗಿಲ್ಲ ಅಂದ್ಬಿಟ್ಟು ಅವನನ್ನು ತಯಾರು ಮಾಡ್ತಾರೆ. ಅವನು ಹಿ ಬಿಕಮ್ಸ್ ಫೇಮಸ್. ಅವನಿಗೆ ಗೋಲ್ಡ್ ಮೆಡಲ್ ಬರುತ್ತೆ, ಅವಾಗ ರಾಷ್ಟ್ರ ಪ್ರಶಸ್ತಿ ಎಲ್ಲ ಬರುತ್ತೆ. ಇದು ಕತೆ. ಆಮೇಲೆ ಸಿನಿಮಾ ಶುರುವಾಯಿತು ಸರ್, ಶುರುವಾಯಿತು, ಶೂಟಿಂಗ್ ಎಲ್ಲ ಆಯಿತು, ಫಿಲಮ್ ಮುಗೀತು. ನಾನು ಎಲ್ಲ ಲೇಖಕರಿಗೂ ತೋರಿಸ್ಬೇಕು ಅಂತ ಸಿನಿಮಾನ ಫಸ್ಟ್ ಪ್ರೀಮಿಯರ್ ಶೋನಲ್ಲಿ. ಅದಕ್ಕೆ ನಾನು ಹೇಳಿದೆ ಭರಣಿಗೆ, ಸಾರ್ ಕರೀರಿ ಸಾರ್, ಎಲ್ಲರೂ ಬರಲಿ ಸಾರ್, ಕರೀರಿ ಸಾರ್, ಗುರುಗಳೇ ನೀವು ಯಾರು ಬೇಕಾದ್ರೂ ಕರೀರಿ ಅಂತ. ಅವರು ಸರಿ
ನರಸಿಂಹಾಚಾರ್ ಫಸ್ಟ್. ನನಗೆ ಕಣ್ಣೇ ಕಾಣಿಸಲ್ವಲ್ಲಪ್ಪ, ಏನು ಮಾಡಲಿ ಅಂದರು ಅವರು. ಸರ್ ಪರವಾಗಿಲ್ಲ, ಕಣ್ಣು ಕಾಣಿಸಿದ್ರಿ, ಏನು ಕಿವಿ ಕೇಳಿಸಲ್ಲ ಸರ್. ಆಯಿತು ಬರ್ತೀನಿ ಅಂದರು. ಕರ್ಕೊಂಡೋಗ್ಬೇಕು ನೀವು. ಅವ್ರ ಮನೆಯವರು ನೀವು ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡಬೇಕು, ಹಾಗಾದರೆ ಕಳಿಸ್ಕೊಡ್ತೀವಿ ಅಂತ. ಆಯ್ತಮ್ಮ ಅಂತ ಅಡಿಗರು, ನರಸಿಂಹಸ್ವಾಮಿಗಳು, ಆಯಿತಾ ಅನಂತಮೂರ್ತಿಗಳು ಎಲ್ಲರೂ ಬಂದರು ರೀ ಅವತ್ತು ಸಿನಿಮಾ ನೋಡೋಕ್ಕೆ. ಡಬಲ್ ರೋಡ್ನಲ್ಲಿ ಯಾವುದೋ ಒಂದು ಪ್ರಿವ್ಯೂ, ಅದಕ್ಕೆ ಎಲ್ಲ ಬಂದ್ಬಿಟ್ಟು ನರಸಿಂಹಮೂರ್ತಿಗಳು ಕೂಡ, ಕೆ ನರಸಿಂಹಮೂರ್ತಿ ಅಂತ ಅವರು IAS ಆಫೀಸರ್, ಅವರು ಒಳ್ಳೆ ವಿಮರ್ಶಕರು. ಇಂಟರ್ವಲ್ ಆಗಿದೆ, ನರಸಿಂಹಸ್ವಾಮಿ ಕೂಗ್ತಾ ಇದ್ದಾರೆ ಬಾಯ್ಲಿ ಅಂತ. ಹೋಗಿ ಏನು ಸರ್ ಅಂತ. ಅವ್ರು ಭಾಳ ಕಡಿಮೆ ಮಾತು, ಅವರು ಹಾಡುಗಳು ಒಳ್ಳೆ ಕಾವಲು ಬರೆದಿದ್ದೀರಾ ಅಂದರು. ಥ್ಯಾಂಕ್ ಯು ಸರ್ ಅಂದೆ ನಾನು. 25 ವಾರ ಓಡ್ತೀರಿ ಅದು ಸಿಲ್ವರ್ ಜೂಬ್ಲಿ. ಸಪ್ನಾದಲ್ಲಿ 25 ವಾರ ನಿರಂತರವಾಗಿ ಓಡಿ. ಯಾವ ಮಕ್ಕಳ ಚಿತ್ರ ಓಡಿಲ್ಲ 25 ವಾರ. ಒಂದು ರಾತ್ರಿ ಬರ್ದದ್ದು, ಒಂದು ರಾತ್ರಿ ಕೃಷಿ. ಎಲ್ಲೂ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಅದು ಹವಾರಿ ಚಿನ್ನಾರಿ ಮುತ್ತದ ಹಾಡುಗಳೇ. ಮುತ್ತ 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 ಚಿನ್ನಾರಿ ಮುತ್ತ, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಗಾಳಿಯ ಮೇಲೆ ತಾನು. ಓ ಎಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು. ಸಾಗರದಲ್ಲಿ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ, ನಾನು ಎಕ್ಕುಂಡಿಯವರು, ರಾಮಚಂದ್ರ ಶರ್ಮಾರು ಎಲ್ಲರೂ ಇದ್ದೀವಿ, ಅಲ್ಲಿ ಅಡಿಗರು ಎಲ್ಲ ಇದ್ದೀವಿ. ಅಲ್ಲಿ ಕಾಫಿ ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ ಅಂತ ಒಂದು ಹೋಟ್ಲಿಗೆ ಹೋದರೆ ಅಲ್ಲಿ ಎಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು ಬರ್ತಾ ಇತ್ತು. ಎಕ್ಕುಂಡಿಯವರು ಮೂರ್ತಿ ಎಲ್ಲೋದ್ರು ನಿಮ್ಮದೇ ಅಲ್ರಿ ಹಾಡು. ಹಾಗೆ ಚಿನ್ನಾರಿ ಮುತ್ತ ಒಂಥರ ನನಗೆ ಇಡೀ ಕರ್ನಾಟಕವನ್ನು ನನ್ನ ಹೃದಯ ಹತ್ರ ತಗೊಂಬಂದಂಥ ಸಿನಿಮಾ ಅದು. ಸೊ ನಿಮ್ಮ ಮೊದಲ ಸಿನಿಮಾ ಅದು? ಮೊದಲನೇ ಫಸ್ಟ್ ಅಲ್ಲ, ಬೇರೆಕ್ಕೆ ಆಗೀಗ ಹಾಡು ಬರೆದಿದ್ದೀನಿ, ಆದರೆ ಇಡೀ ಕಥೆ, ಹಾಡು, ಡೈಲಾಗ್ಸು, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದು ಅದೇ ಫಸ್ಟ್. ಅದಕ್ಕೆ ಬಂದು ಶ್ರೀನಾಥ್ ಸಿಂಹ ಅವರು ಬಾಳೊಂದು ಭಾವಗೀತೆ ಅಂತ ಅವ್ರು ಬರೆಸಿದ್ರು. ಹಾಗೆ ಒಂದೊಂದು ಹಾಡು ಬರೆದಿದ್ವಿ ಅಷ್ಟೇ. ನಾನು ಲಕ್ಷ್ಮಣ, ನಾನು ಹೋದರೆ ಲಕ್ಷ್ಮಣ ಇರಲೇಬೇಕು ಇಬ್ಬರು, ಅಥವಾ ಲಕ್ಷ್ಮಣ ಹೋದರೆ ನನ್ನ ಕರಿಯೋನು, ನೀವು ಹಾಡು ಕೇಳಿದ್ದಾರೆ ಬಾರಪ್ಪ ನೀನು ಬರೀ ಅಂತ ಜೋಡಿ ಜೀವನ. ಅದಕ್ಕೆ ಹಂಸಲೇಖ ಸಂಗೀತಪ್ಪ ಬಾಳೊಂದು ಭಾವಗೀತೆ. ಏನಪ್ಪ ಒಳ್ಳೊಳ್ಳೆ ಕವಿಗಳು ಬಂದುಬಿಟ್ಟಿದ್ದಾರೆ, ಹೆಸರಾದ ಕವಿಗಳು, ಇವ್ರಿಗೆ ಸಮನಾಗಿ ನಾನು ಬರೀಬೇಕು, ಈ ಸುಮ್ಮನೆ ಹುಡುಗಾಟ ಅಲ್ಲ ಅಂತ ಅವರು ಹಾಡು ಬರೆದ್ರು, ನಾನು ಬರೆದೆ, ಲಕ್ಷ್ಮಣ ಬರೆದ್ರು, ವ್ಯಾಸರಾವ್ ಬರೆದ್ರು. ಎಲ್ಲ ಸೂಪರ್ ಹಿಟ್ ಸಾಂಗ್ಸ್ ಅವೆಲ್ಲ. ಅದು ಮೊದಲ ಅನುಭವ. ಚಿನ್ನಾರಿ ಮುತ್ತ ಬಂದಮೇಲೆ ಎಲ್ಲ ಮರ್ತೋಯ್ತು ಎಲ್ಲ. ಚಿನ್ನಾರಿ ಮುತ್ತ, ಆಮೇಲೆ ಕೊಟ್ರೇಶಿ ಕನಸು, ಕುಮ್ಮಿಯವರ ಕಾದಂಬರಿ. ಇವರು ನಮ್ಮ ನಾಗತಿಳಿ ಚಂದ್ರಶೇಖರ್ ಡೈರೆಕ್ಟ್ರು, ಅಶ್ವಥ್ ಮ್ಯೂಸಿಕ್, HSVನೇ ಎಲ್ಲ ಬರೀಬೇಕು, ಹಾಗಾದ್ರೆ ಡೈರೆಕ್ಟ್ ಮಾಡ್ತೀನಿ. ಪಾಪ ಅವ್ರ ಮನಸ್ಸಲ್ಲಿ ಏನಿತ್ತೋ, ಇವರು ಬಲವಂತ ಎಲ್ಲ ಮೂರ್ತಿನೇ ಬರೀಬೇಕು ಅಂತ ಎಲ್ಲ ಹಾಡು ನಾನೇ ಬರ್ತೀನಿ. ದಣಿಯಾಗ್ತಾನೆ, ದೊಡ್ಡ ದಣಿಯಾಗ್ತಾನೆ, ದಣಿಯಾಗಿ ಬೇಸಾದೆ ಸಾನೆ ಸಾಕ್ತಾನೆ. ಹೀಗೆ ಒಂದು ಕಡೆ ಸಿನಿಮಾದ್ದು ಆಯಿತು, ಒಂದು ಕಡೆ ನಾಟಕದ್ದು ಆಯಿತು. ಎಲ್ಲ ಬೆಸ್ಟ್ ಡೈರೆಕ್ಟರ್ಸು ಮಾಡಿರೋದು ನೋಡಿರಿ. ನಮ್ಮ ಅದು ಗೀತಪ್ರಿಯ ಮಾಡಿದ್ದು ಡೈರೆಕ್ಟರ್, ಬಾಳೊಂದು ಭಾವಗೀತೆ. ನಾಟಕಗಳೆಲ್ಲ ಕಾರಂತ, ಬಿ ಜಯಶ್ರೀ, ಸುರೇಂದ್ರನಾಥ್, ಒಬ್ಬರು ಜಯತೀರ್ಥ, ಒಬ್ರಿಗಿಂತ ಒಬ್ಬರು ಗಟ್ಟಿಗರು. ಹೀಗೆ ರಂಗಭೂಮಿ, ಸಿನಿಮಾ ರಂಗ, ಭಾವಗೀತೆಗಳು, ಅನಂತಸ್ವಾಮಿ, ಅಶ್ವಥ್, ಆಮೇಲೆ ಉಪಾಸನ ಮೋಹನ್, ಮೃತ್ಯುಂಜಯ ದೊಡ್ಡವಾಡ, ಜಯಶ್ರೀ ಅರವಿಂದು. ಅದು ಹೇಳಲೇಬೇಕು ನಿಮಗೆ. ರಾಘವೇಂದ್ರ ಬಿಜಾಡಿದೊಂದು ಒಂದು ಮ್ಯಾಜಿಕ್ ಪವಾಡ, ಒಂದು ಹಾಡು ಬರೆದಿದ್ದೆ, ಅದನ್ನು ಬಿಜಾಡಿ ಬಂದಾಗ ಕೊಟ್ಟೆ ನಾನು, ತಾವು ನೀವು ಮಾಡಿಯಪ್ಪ ಅಂತ. ಅವ್ರು ಕಂಪೋಸ್ ಮಾಡಿ ಅದನ್ನು ಯೂಟ್ಯೂಬಿಗೆ ಹಾಕಿದರು. ಜನ ನೋಡಿದ್ರು, ಕೇಳಿದರು. 55 ಲಕ್ಷ ಜನ ಆ ಹಾಡು ಕೇಳಿದ್ದಾರೆ. ರೆಕಾರ್ಡ್ ಅದು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. 55 ಲಕ್ಷ ಜನ ಭಾವಗೀತೆಯನ್ನು, ಸಿನಿಮಾ ಹಾಡು ಕೇಳಿರ್ಬೋದು, ಭಾವಗೀತೆಯನ್ನು ಅದೇ ಫಸ್ಟ್ ಟೈಮ್ ಆ ಒಂದೇ ಹಾಡು ಮಾಡಿದ್ದು ನೋಡಿ, ಅದು ಸೂಪರ್ ಹಿಟ್ ಆಗೋಯ್ತು. ರಾಘವೇಂದ್ರ ಬಿಜಾಡಿ ಇವತ್ತು ಕನ್ನಡದಲ್ಲಿ ಭಾಳ ಒಳ್ಳೆಯ ಸಿಂಗರ್. ಹೀಗೆ ಕ್ಲಿಕ್ ಆಗೋಯ್ತದು. ಆಮೇಲೆ ಉಪಾಸನ ಮೋಹನ್, ನಾನು ಭಾವಗೀತೆ ಮಾತ್ರನೇ ಮಾಡೋದು ಅಂತ ಹಠ ಅವನಿಗೆ. 2-3 ಕ್ಯಾಸೆಟ್ಗೆ ನಾನು ಹಾಡುಗಳು ಬರೆದಿದ್ದೀನಿ. ಈ ಥರ ಭಾವಗೀತೆ. ಜಯಶ್ರೀ ಅರವಿಂದರು, ಅವ್ರಿಗೆ ಹಾಡುಗಳು ಬರೆದಿದ್ದೀನಿ. ನರಸಿಂಹನಾಯ್ಕರು, ಪುತ್ತೂರು ನರಸಿಂಹನಾಯ್ಕರು, ಅವ್ರಿಗೆ ಬರೆದಿನಿ. ಗರ್ತಿಕೆರೆ ರಾಘಣ್ಣ ಅವರಿಗೆ. NS ಪ್ರಸಾದ್ ಎಷ್ಟೋ ಒಳ್ಳೆ ಹಾಡು CD ಮಾಡಿದ್ದಾರೆ. ಅಂದರೆ ಯಾವುದೇ ಫೀಲ್ಡಲ್ಲಿ ಬೆಸ್ಟ್ ಮೈಂಡ್ಸ್ ನನ್ನ ಜೊತೆಗಿದ್ರು. ಸಿನಿಮಾ ಅಂದರೆ ನಾಗಾಭರಣ, ಗಿರೀಶ್ ಕಾಸರವಳ್ಳಿಯವರು, ಅವರು ಕ್ರೌರಿಗೆ ಬರದೆ, MS ಸತ್ಯವರು ಕೊಟ್ಟಕ್ಕೆ ಬರದೆ, ನಾಗತಿಳಿ ಚಂದ್ರಶೇಖರ್ ಅಮೇರಿಕಾಕ್ಕೆ ಬರದೆ. ಯಾವ ಹಾಡು? ಮೊದಲನೇ ಹಾಡೆ, ಫಸ್ಟ್ ವೆರಿ ಬಾನಲ್ಲಿ ಓಡೋ ಮೇಘ ಗಿರಿಗೋ ನಿಂತಲ್ಲೇ ಯೋಗ. ಬಾನಲ್ಲಿ ಓಡೋ ಮೇಘ ಗಿರಿಗೋ
ಬೆಸ್ಟ್ ಮೈಂಡ್ಸ್, ಬೆಸ್ಟ್ ಡೈರೆಕ್ಟರ್ಸು, ಬೆಸ್ಟ್ ಡ್ರಾಮಾ ಡೈರೆಕ್ಟರ್ಸು, ಬೆಸ್ಟ್ ಸುಗಮ ಸಂಗೀತ ನಿರ್ದೇಶಕರುಗಳು, ಬೆಸ್ಟ್ ಸಿಂಗರ್ಸುಗಳು. ಆಮೇಲೆ ಸೀರಿಯಲ್ ನೋಡಿ, ಅದು ಅಷ್ಟೇ, ಅದು ಒಂದು ಕಥೆ, ಅದು ಇನ್ನೊಂದು ಮುಖ. ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಕಾರಂತ ಬರೀತಾರಲ್ಲ, ಹಾಗೆ ನಮ್ಮದು 10 ಮುಖಗಳು. ಆ ಸೀರಿಯಲ್ಲು ಹಾಗೆ ಆಯ್ತದು. ಅಶ್ವಥ್ ಕಾರಣ, ಅಶ್ವಥ್ ಬಂದು ಸೀತಾಳ್ ಬಂದು ಸೀರಿಯಲ್ ಮಾಡ್ತಾ ಇದ್ದಾರೆ, ಮುಕ್ತ ಅಂತ. ನೀವೇ ಬರೀಬೇಕು. ನನಗೆ ಬರೆಯೋಕ್ಕಾಗತ್ತೋ ಇಲ್ಲಪ್ಪ ಸೀರಿಯಲ್ಗೆ, ನಾನು ಎಂದು ಬರೋದಿಲ್ಲ. ನೀವೇನಾರು ಬರೀರಿ ಸರ್, ನಾನು ಡೈರೆಕ್ಟ್ ಮಾಡ್ತೀನಿ. ಏನಾರು ಬರೀ. ಹಾಂ. ಆಮೇಲೆ ಸೀತಾರಾಮ್ ಅವ್ರನ್ನ ಕರ್ಕೊಂಡ್ಬನ್ನಿ ಬರ್ತೇನೆ. ಸೀತಾರಾಮು ಅಶ್ವಥ್ ಬಂದರು. ಸೀತಾರಾಮ್ ಎಲ್ಲ ಹೇಳಿದರು, ಈ ಥರ ಎಲ್ಲ ಕತೆ ರಫ್ ಆಗಿದೆ, ಇದು ಬದಲಾಗ್ಬೋದು, ಬಟ್ ಈ ಥರ ಸ್ಥೂಲವಾಗಿ ಹೀಗಿದೆ. ಇದು ಒಂಥರ ಬಿಡುಗಡೆಯನ್ನು ಹೇಳಬೇಕು ನೀವು, ಎಲ್ಲ ರೀತಿಯ ಬಿಡುಗಡೆಯನ್ನು ಕುರಿತು. ಅದು ಲೌಕಿಕ, ಸಾಮಾಜಿಕ, ರಾಜಕೀಯ, ಆಧ್ಯಾತ್ಮಿಕ ಎಲ್ಲ ರೀತಿಯ ಬಿಡುಗಡೆಗಳು. ಆ ಮುಕ್ತತೆಯನ್ನು ಹೇಳಬೇಕು. ಅದು ಥೀಮ್ ಸಾಂಗ್. ಮುಕ್ತ ಮುಕ್ತ ಮುಕ್ತ, ಮಣ್ಣು ತಿಂದು ಸಿಹಿ ಹಣ್ಣು ಕೊಡುವ ಮರ, ನೀಡಿ ನೀಡಿ ಮುಕ್ತ ಅಂತ ಬರೆದು ಆಯಿತಾ. ಕಾರು ಮೋಡ ಮಳೆಯಾಗಿ ಸುರಿದಾಗ ಕಂಡ ಹನಿಗೆ ಮುಕ್ತಿ ಅಂತ. ಇನ್ನೊಂದು ಮುಕ್ತ ಮುಕ್ತ ಮುಕ್ತ, ಎರಡಕ್ಕೂ ನಾನೇ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ, ನೀಡಿ ನೀಡಿ ಮುಕ್ತ. ಮಗಳು ಜಾನಕಿಗೂ ನಾನೇ ಬರೆದು. ಸೀತಾರಾಮು HSV ಅಶ್ವಥ್ ಕಾಂಬಿನೇಷನ್. ಅದು ತುಂಬಾ ಜನ ಇಷ್ಟಪಟ್ಟರು. ಅವರು ಹೇಳ್ತಾ ಇದ್ರಂತೆ ತಮಾಷೆಗೆ, ಅಶ್ವಥ್ ನಿನ್ನ ಸೀರಿಯಲ್ ಯಾರಯ್ಯ ನೋಡ್ತಾರೆ, ವೆಂಕಟೇಶ್ ಮೂರ್ತಿಯವರ ಹಾಡು, ನನ್ನ ಕಂಪೋಸಿಷನ್, ಅದನ್ನು ಕೇಳ್ತಾರಷ್ಟೇ. ಸೀತಾರಾಮ ತಮಾಷೆಗೆ ಹೇಳ್ತಾ ಇದ್ರು, ಹೀಗಂತ ಇದ್ರು ಅಶ್ವಥ್. ಅಂದರೆ ಅಷ್ಟು ಜನಪ್ರಿಯ ಎಲ್ಲ. ಅದು ಕಡಿಮೆ ಮಾಡೋಕ್ಕೆ ಹಾಡು ಬಿಡಲಿಲ್ಲ, ಪೂರ್ತಿ ಹಾಡಲೇ ಹಾಕಬೇಕು ಅಂತ ಎಲ್ಲ ಜನ ಅಭಿಮಾನಿಗಳು ಪೂರ್ತಿ ಹಾಡು ಬರ್ತಾ ಇತ್ತು ಎಷ್ಟೋ ದಿವಸ. ಹೀಗೆ ಸೀತಾರಾಮರ 4 ಸೀರಿಯಲ್ಗಳಿಗೆ ಬರ್ತದೆ. ಆಗ ಅವರು ಮತದಾನ ಸಿನಿಮಾ ಶುರು ಮಾಡಿದ್ರು. ಮತದಾನ, ಅದು ಅನಂತನಾಗ್ ಹೀರೋ, ಅದಕ್ಕೆ ಭೈರಪ್ದವ್ರ ಕಾದಂಬರಿ. ಅದು ಒಂದು ಥೀಮ್ ಸಾಂಗು, ಭಾಳ ಇಂಪಾರ್ಟೆಂಟ್ ಸಾಂಗು. ಅನಂತನಾಗು ಆತ್ಮಹತ್ಯೆ ಮಾಡ್ಕೋ ಮೊದಲು ಈ ಹಾಡು ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಆ ಇಡೀ ಕಥೆ ಮತ್ತು ಅದರ ತತ್ವ ದರ್ಶನ ಅದರಲ್ಲಿ ಬರಬೇಕು. ಯಾರು ಬರೀಬೇಕು? ಅಶ್ವಥ್. ಇದಕ್ಕೆ ನಮ್ಮ HSVನೇ ಸರಿ, ಅವ್ರು ಬರೀತಾರೇನಪ್ಪ ಅವರು ಒಂಥರ ಇಂಡಿಪೆಂಡೆಂಟು. ನಾ ಹೇಳಿದ್ರೆ ನನಗೆ ಬೇಕಾದ ಬರೀತಾರೆ ಅವ್ರು ಕೇಳೋದು ಕಷ್ಟ ಆಗುತ್ತಲ್ಲಪ್ಪ ಅಂತ. ಸೀತಾರಾಮ್, ನೀನೇನು ಇವತ್ತು ಮಾಡ್ಬೇಡಯ್ಯ, ನಾನು ಬರೆಸ್ಕೊಡ್ತೀನಿ. ಸರಿ ಅಶ್ವಥ್ ಹೇಳಿದ್ರು ಅಂತ ಸೀತಾರಾಮ್ ಅವರಿಗೆ ಮತದಾನದಕ್ಕೆ, ನಾಯಿ ತಲೆ ಮೇಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಈ ಹಾಡು ಬರುತ್ತೆ. ಏನ್ರಿ ಎಲ್ಲ ಆ ಹಾಡು ಹಾಡ್ತಾರೆ ಇವತ್ತು. ಅಶ್ವಥ್ ಮೇಲೆ ಅದನ್ನು ಪಿಕ್ಚರೈಸ್ ಮಾಡಿದ್ರು. ಅಶ್ವಥ್ ಒಬ್ಬ ಯೋಗಿ ಥರ ಅಥವಾ ಅವಧೂತನ ಥರ ಕೂತಿರ್ತು, ಒಂದು ಮರದ ಕೆಳಗೆ ಕೂತ್ಕೊಂಡು ಟಿಮ್ 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 ಅಂತ ಕೇಂದ್ರೀಯ ಮುಡಿಸ್ಕೊಂಡು ಆಡೋದು. ಅವರಿಗೆ ಹೇಳ್ಬಡಿಸಂಗಿತ್ತು ಅಶ್ವತ್ಗೆ. ಅದು ಅದಕ್ಕೆ ಹೋಗ್ಬಿಟ್ಟು ಒಂದ್ಸರಿ ಹಾಡಿದ್ರು ಅಂತಂದರೆ ಇಡೀ ಥಿಯೇಟ್ರ್ ನಡುಗೋಗೋದು, ಹಂಗಿತ್ತು ಅದು ಪ್ರಭಾವ. ಆಮೇಲೆ ಸೀತಾರಾಮ್ ಅವರು, ಏನು ಹಾಡು ಬರೆದ್ರಿ ಸರ್, ಅದ್ಭುತ, ಬೆಸ್ಟ್ರೆ ಭಾಳ ಚೆನ್ನಾಗಿದೆ, ಬೆಸ್ಟ್ರೆ ಅಂತ ಅವರು. ಗುರುಗಳೇ ಭಾಳ ಚೆನ್ನಾಗಿದೆ ಅಂತ ನಮ್ಮ ಇವರು ನಾಗಭರಣ ಅವರು. ಅದು ಮತದಾನದ ಅನುಭವ. ಹೀಗೆ ನೋಡಿ, ಸೀರಿಯಲ್ ಆಯಿತು, ಸಿನಿಮಾ ಆಯಿತು, ನಾಟಕ ಆಯಿತು. ಆದರೆ ಪ್ರಧಾನತಃ ನಾನು ಒಬ್ಬ ಕವಿ ಅಂತಲೇ ಹೆಸರಾಗಿರೋದು. ಹೌದಾ? ಅದು ನನ್ನ ತವರು ಮನೆ. ಇದೆಲ್ಲ ನೆಂಟರ ಮನೆ, ಆಗಾಗ ಹೋಗಿ ಬರೋದು. ಫಾರ್ ಎ ಚೇಂಜ್ ನಾನು ಹೇಳ್ತಿರ್ತೀನಿ ಸೊಸೆಗೆ, ದಿನ ನೀನು ಮಾಡಿ ತಿಂದು ಬೇಜಾರಾಗಿದೆ ಅಮ್ಮ, ಅದಕ್ಕೆ ಬೇರೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಬದಲಾಯಿಸ್ಕೊಂಡು ಬರ್ತೀನಿ ರುಚಿನ, ಆವಾಗ ನಿನ್ನ ಅಡಿಗೆ ಚೆನ್ನಾಗಿರುತ್ತೆ ಆಯಿತಾ. ಹೀಗೆ ಆಗಾಗ ಬೇರೆ ಬೇರೆ ಮನೆಗಳಿಗೆ ಹೋಗಿ ಬಂದು ಮಾಡ್ತಾ ನನ್ನ ಸ್ವಂತ ಬರಿಯಲ್ಲಿ ನಾನು ನೆಮ್ಮದಿಯಿಂದ ಇದ್ದೀನಿ. ಇದು ನನ್ನ ಜೀವನ ಮತ್ತು ಸಾಹಿತ್ಯದ ಕಥೆ, ಸಾಹಿತ್ಯ ಜೀವನದ ಕಥೆ, ಜೀವನ ಸಾಹಿತ್ಯದ ಕಥೆ ಅಂತ ಬೇಕಾದರೂ ನೀವು ಕರೀರಿ. ಯಾವಾಗ ಸಮಯ ಹೊಂದಿಸ್ತಿದ್ರಿ ಇವಕ್ಕೆಲ್ಲ ನೀವು? ದಿನ ಬೆಳಗಿನ ಜಾವ 4 ಗಂಟೆಗೆ ಹೇಳ್ತೀನಿ, 4 ರಿಂದ 6 ಗಂಟೆವರೆಗೂ ಬರೀತೀನಿ. 4 to 6 ಬರೆಯೋಕ್ಕಾಗದೆ ಸುಮ್ಮನೆ ಕೂತ್ಕೋತೀನಿ ಕಂಪ್ಯೂಟರ್ ಮುಂದೆ. ಆದರೆ ಆ ಸಮಯ ಅದಕ್ಕೋಸ್ಕರ ಮೀಸಲು. ನನಗೆ ಅಡಿಗರು ಹೇಳಿದ ಪಾಠ ಇದು, ಬರೆಯೋಕೆ ಅಂತ ಸಮಯ ಇಟ್ಕೋ, ಕೂತ್ಕೋ ಬರೆಯೋದಕ್ಕೆ. ಬಂದರೆ ಬರೀ, ಇಲ್ಲ ಬಿಡು ಪರವಾಗಿಲ್ಲ, ಯೋಚನೆ ಮಾಡ್ತಾ ಇರು. ಆದರೆ ಆ ಸಮಯದಲ್ಲಿ ಬೇರೆ ಏನು ಮಾಡಬೇಡ, ಅದು ಬರವಣಿಗೆಯ ಸಮಯ. ಹಾಗೆ 4 to 6 ಎವ್ರಿ ಡೇ ಬರೆದಿದ್ದೀನಿ. ಹಾಗೆ ಬರೆದಿದ್ದಲೇ ಬುದ್ಧಚರಣದಂತಹ ದೊಡ್ಡ ಕಾವ್ಯ ಬರೆಯೋಕ್ಕೆ ಸಾಧ್ಯ ಆಯಿತು. ಬುದ್ಧಚರಣ ಮಹಾಕಾವ್ಯ. ಓದೋಕೆ ಯಾವಾಗ ಸಮಯ ಹೊಂದಿಸ್ತಿದ್ರಿ? ಈಗ 4 to 6 ಬರೀತಿದ್ರೆ ಬರೆಯೋದು ಮಾತ್ರ, ಅದು ಓದೋದು ಇಡೀ ದಿನ ಓದೋದೆ. ನಾನು ನಿವೃತ್ತನಾದ್ಮೇಲೆ ನಾನು ಎಲ್ಲ ಮುಖ್ಯ ಪುಸ್ತಕಗಳು ಬಂದಿದ್ದೆಲ್ಲ ಆಮೇಲೆ, ರಿಟೈರ್ ಆದಮೇಲೆ. ಅದೊಂದು ಪರಂಪರೆ ನಮ್ಮಲ್ಲಿ. ರಿಟೈರ್ ಆದಮೇಲೆ ಕೃಷ್ಣಶಾಸ್ತ್ರಿಗಳು ಕಥಾ ಭಾರತಿ ಮತ್ತು ಕಥಾಮೃತ ಬರೆದಿದ್ದು, ವಚನ ಭಾರತ ಬರೆದಿದ್ದು ಕೃಷ್ಣಶಾಸ್ತ್ರಿಗಳು, ಅದೆಲ್ಲ ರಿಟೈರ್ ಆದಮೇಲೆ ಬರ್ತಿರೋದು. BGL ಸ್ವಾಮಿಗಳು ಅಷ್ಟೇ, ಕಾಲೇಜ್ ರಂಗ, ಹಸಿರು ಹೊನ್ನು ಎಲ್ಲ ರಿಟೈರ್ ಆದಮೇಲೆ ಬರೆದಿರೋದು. ರಿಟೈರ್ ಆದಮೇಲೆ ಬಹಳಷ್ಟು ಕೃತಿಗಳು ನಮ್ಮ ಜನ ಬರ್ಕೊಂಡ್ಬಂದಿದ್ದಾರೆ ಹಿರಿಯರು.
ನಾನು ಹಾಗೇನೆ ರಿಟೈರ್ ಆದಮೇಲೆ ಇದೆ ನೋಡಿ ಅನುವಾದದ ಕೆಲಸ. ಪಂಪ, ಆಮೇಲೆ ಜನ್ನ, ಪಂಪನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಇದೆಲ್ಲ ಹೊಸಗ ನಡುತ್ತವು ಅಂತ. ಭಗವದ್ಗೀತೆ ಅನುವಾದ ಮಾಡಿದೆ. ಋಗ್ವೇದ ಅದರ ಇಂಪಾರ್ಟೆಂಟ್ ಕೆಲವು ನನಗೆ ಮುಖ್ಯವಾದ ಪದ್ಯಗಳನ್ನು ಅನುವಾದ ಮಾಡಿದೆ. ಹೌದಾ. ಆಮೇಲೆ ಈ ಮುಖೇನ ಅಂತ ನನ್ನ ಕಾಲಮ್, ಚಿಂತನ ಪ್ರಧಾನವಾದ ಕಾಲಮ್ಗಳು ಉದಯವಾಣಿ ಬರೀತಾ ಇರೋದು, ಅದನ್ನೆಲ್ಲ ಪುಸ್ತಕ ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕುಮಾರವ್ಯಾಸನ ಬಗ್ಗೆ ಸಮಗ್ರ ಅಧ್ಯಯನ, 4 ಸಂಪುಟ, 1200 ಪುಟಗಳು ಒಟ್ಟು. ಕುಮಾರವ್ಯಾಸ ಕಥಾಂತರ ಅಂತ ಅದನ್ನು ಮಾಡಿದ್ದು ನಾನು ನಿವೃತ್ತನಾದ ಮೇಲೆ ಈ ಥರ ತುಂಬ ಕೆಲಸ ಮಾಡಿದ್ದು. ಆಯಿತಾ. ಆ ಋಗ್ವೇದ ಮಾಡೋದಕ್ಕೋಸ್ಕರ 34 ಸಂಪುಟ ತೊಗೊಂಬಂದು, ಇಷ್ಟು ದಪ್ಪ ಒಂದು ಸಂಪುಟ ಇದೆ, ಕೊಂಡ್ಕೊಂಬಂದಿದ್ದೀನಿ ಅವನ್ನೆಲ್ಲ. ನಾನು ಮಾಡಬೇಕಾಗಿರೋದು ಸಣ್ಣ ಪುಸ್ತಕ 120 ಪುಟ, ಅದು ಇದೆಲ್ಲ ತಗೊಬಂದು ಎಲ್ಲ ಓದಿ ಅದರಲ್ಲಿ ನನಗೆ ಭಾಳ ಇಷ್ಟವಾದ್ದನ್ನು, ಅದು ಸೋಷಿಯಲ್ ಆದಂಥ ಸಂಗತಿಗಳಿರೋದನ್ನು ಆರಿಸ್ಕೊಂಡು ಋಗ್ವೇದ ಸ್ಫುರಣ ಅಂಥೇಳಿ ಮಾಡಿದೆ. ಅಷ್ಟರ ಮಧ್ಯೆ ನೋಡಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಬಿಟ್ಬಿಟ್ಟಿದ್ದೀನಿ, ಮಕ್ಕಳ ಸಾಹಿತ್ಯ. ಯಾಕೆಂದರೆ ಯಾರು ಬರೀತಿರ್ಲಿಲ್ಲ ಮಕ್ಕಳ ಸಾಹಿತ್ಯನ, ಅದು ಸೀರಿಯಸ್ ಆಗಿ ಇರೋವಂಥ ರೈಟರ್ಸ್ ಬರಿಬೇಕಾದಿಲ್ಲ ಅಂತ ಒಂದು ಭಾವನೆ ಇತ್ತು. ಅವಾಗ ನಾನು ಹಕ್ಕಿ ಸಾಲು ಅಂತ ಮಕ್ಕಳ ಕವಿತೆಗಳು ಬರೆದೆ, ಅಳಿಲು ರಾಮಾಯಣ ಮಕ್ಕಳ ನಾಟಕ ಬರೆದೆ, ಸುಮಾರು ಒಂದು 15-16 ಮಕ್ಕಳ ನಾಟಕ, 100 ಮಕ್ಕಳ ಕವಿತೆ, ಅಜ್ಜಿ ಕತೆ ಹೇಳು, ಸೋನಿ ಪದ್ಯಗಳು. ಆ ಸೋನಿ ಪದ್ಯ ಭಾಳ ಇಂಪಾರ್ಟೆಂಟೇ, ಯಾಕೆಂದರೆ ಸೋನಿ ನನ್ನ ಮೊಮ್ಮಗಳು, ಈಗ ಅವಳು ದೊಡ್ಡವಳಾಗಿದ್ದಾಳೆ, ಇಷ್ಟರಲ್ಲಿ ಓದ್ತಾ ಇದ್ದಾಳೆ, ಡಾಕ್ಟ್ರೇಟ್ ಮಾಡ್ತಾ ಇದ್ದಾಳೆ. ಅವಳು ಪುಟ್ಟು ಮುಗಿದಾಗ ಮೊದಲನೇ ವರ್ಷ ಅವಳು ಹುಟ್ಟು ಹಬ್ಬಕ್ಕೋಸ್ಕರ ಈ ಸೋನಿ ಪದ್ಯಗಳನ್ನು ಅವಳಿಗೆ ಅರ್ಪಿಸಿದೆ ನಾನು. ಅವರ ಅಪ್ಪ ಅಮ್ಮ ನನ್ನ ಪಬ್ಲಿಷ್ ಮಾಡಿದರು. ಇದೇನಿದು, ಇದು ಮಕ್ಕಳ ಪದ್ಯ ಅಲ್ಲಪ್ಪ ಇದು ಅಂತಂದ್ರು DSS. ಮತ್ತೇನು ಸರ್ ಇದು, ಇದನ್ನು ಮಗು ಪದ್ಯ ಅಂತ ಕರೀರಿದ್ದು. ಮಗು ಪದ್ಯ, ಬೇಬಿ ಪೋಯಮ್ಸ್, ಚಿಲ್ಡ್ರನ್ ಪೋಯಮ್ಸ್ ಅಲ್ಲ, ಬೇಬಿ ಪೋಯಮ್. ಅದಕ್ಕೆ ಅವಳ ಫೋಟೋಸು, ಆ ಪದ್ಯಗಳು, ಇದನ್ನು ಮಾಡಿದೆ. ಎಷ್ಟು ರಿಟೈರ್ ಆದಮೇಲೆ ಎಷ್ಟು ಕೆಲಸ ಮಾಡಿದ್ದೀನಿ. ನನ್ನ ಕಾಲೇಜ್ ಅನುಭವಗಳನ್ನೆಲ್ಲ ಬರೆದೆ. ಕ್ರಿಸ್ಮಸ್ ಮರ ಅಂತ, ಆ ಕ್ರಿಶ್ಚಿಯನ್ ಕಾಲೇಜಲ್ಲ, ಅಲ್ಲಿ ನಾನು ಏನೇನು ಅನುಭವ ಪಟ್ಟೆ, ನನ್ನನ್ನು ಹೇಗೆ ಬೆಳೆಸಿದರು ನನ್ನ ಸ್ನೇಹಿತರು, ನಮ್ಮ ಪ್ರಿನ್ಸಿಪಾಲ್ರು, ಅದೆಲ್ಲ ಕುರಿತು ಕ್ರಿಸ್ಮಸ್ ಮರ. ನೋಡಿ ಹೆಂಗೆ ಅದು ಒಂದಕ್ಕೊಂದು ಹೊಂದ್ಕೊಂಡು ಬಂದುಬಿಡ್ತೀರಿ. ಆಮೇಲೆ ಭಾಳ ಇಂಪಾರ್ಟೆಂಟ್ ಅಂದರೆ ಅನಾತ್ಮಕಥನ, ನನಗೆ ಭಾಳ ಹತ್ತಿರದವರು, ಅವ್ನ ಕುರಿತು ಬರೆದೆ. ಆತ್ಮಕಥನ ಅಂದರೆ ನಂದು, ಅನಾತ್ಮಕಥನ ಅಂದರೆ ನಿಮ್ಮದು. ನನ್ನ ಕಲೀಗ್ಸು, ನನ್ನ ಫ್ರೆಂಡ್ಸು, ನನ್ನ ಸ್ಟೂಡೆಂಟ್ಸ್ಗಳು, ನಮ್ಮ ಊರಿನ ಹಿರಿಯರು, ಇವ್ರ ಬಗ್ಗೆ ಎಲ್ಲ ಪ್ರಬಂಧಗಳು 2 ವಾಲ್ಯೂಮ್ ಬಂತು. ಅನಾತ್ಮಕಥನ, ಅಕ್ಕಚುಮ್ಮಿನ ಅರಣ್ಯ ಪರ್ವ ಅಂತ. ಅದನ್ನು ಈಗ ಒಟ್ಟಿಗೆ ಸಂಪುಟ ಮಾಡಿದ್ದಾರೆ ಅಂಕಿತದವರು. ಎಲ್ಲ ನೆನಪಾಗುತ್ತಿದೆ, ಇಷ್ಟಪ್ಪ ಪುಸ್ತಕ. ಅದು ತುಂಬ ಜನಪ್ರಿಯವಾಯಿತು ಆ ಪುಸ್ತಕ. ನಂದು ಎಲ್ಲ ಅಭಿನವ, ಅಂಕಿತ, ಮೈಸೂರಿನಲ್ಲಿ ತಳಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ, ಈ 3 ಜನನೇ ವಿಶೇಷವಾಗಿ ನಾನು ಹೆಚ್ಚಿನ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿರೋದು. ವಿಮರ್ಶೆ ಬಂತು, ಕಾವ್ಯ ಮೀಮಾಂಸೆ ಬಂತು, ನಾಟಕ ಬಂತು, ಮಕ್ಕಳ ಕಾವ್ಯ, ಮಕ್ಕಳ ಕಥೆ ನಾಟಕ ಬಂತು, ಕಾದಂಬರಿ ಬಂತು, ಸಣ್ಣ ಕಥೆಗಳು ಬರೆದೆ. ಯಾವುದೂ ನನಗೆ ಸಂಪೂರ್ಣ ತೃಪ್ತಿ ಕೊಟ್ಟಿರೋದು ಯಾವುದೂ ಇಲ್ಲ. ಪ್ರಾಯಶಃ ನಾನು ಮುಂದೆ ಬರೀಬೋದೇನೋ. ಸಂಪೂರ್ಣ ತೃಪ್ತಿ ಕೊಟ್ಟಿರೋ ಪುಸ್ತಕ ಒಂದು ಬರ್ಬೋದು ಮುಂದೆ, ದೇವರು ಶಕ್ತಿ ಕೊಟ್ಟರೆ ಬರ್ದೇನು. ಈಗ ಒಳ್ಳೊಳ್ಳೆ ರುಚಿಯಾದ ಊಟ ಮಾಡಿ ಹಾಕ್ತಾಳೆ ನನ್ನ ಸೊಸೆ, ಆಯಿತಾ. ನನ್ನ ಪ್ರತ್ಯೇಕ ರೂಮ್ ಇದೆ, ನನ್ನದೇ ಲೈಬ್ರರಿ ಇದೆ, ಯಾರ ಹತ್ರನೂ ಹೋಗಬೇಕಾಗಿಲ್ಲ, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲಿಂದ್ರೆ ಸಿಗುತ್ತೆ ನನ್ನ ತಕ್ಷಣ. ಇಲ್ಲಾಂದರೆ ನಮ್ಮ ಸೊಸೆ ಕೇಳಿದ್ರೆ ಅವಳು ಯಾವ ಬುಕ್ ಬೇಕೋ ತಂದು ಕೊಡ್ತಾಳೆ. ತಪೋನಂದನ ಬೇಕು ನಾವು ರೆಡಿ 5 ನಿಮಿಷದಲ್ಲಿ. ಪುಸ್ತಕ ಓದೋಲ್ಲ ಅವಳು, ಆ ರ್ಯಾಪರ್ ಚೆನ್ನಾಗಿ ನೋಡಿರ್ತಾಳೆ, ಅದ್ರ ಕಲರು, ಡಿಸೈನು, ಚಿತ್ರ. ಹೀಗೆ ನನ್ನ ಜೀವನ. ನಮ್ಮ ಸ್ನೇಹಿತರು ಒಳ್ಳೆ ಫ್ರೆಂಡ್ಸ್ಗಳು, ಒಟ್ಟಿಗೆ ಊಟ ಮಾಡ್ತೀವಿ, ವಾಕ್ ಮಾಡ್ತೀವಿ, ತಿಂಡಿ ತಿಂತೀವಿ, ಪ್ರವಾಸ ಮಾಡ್ತೀವಿ. ಅಮೇರಿಕಾ ಪ್ರವಾಸ ಹಿಡಿದು ಸಿಂಗಪುರ್ ಪ್ರವಾಸ ತನಕ ನಾನು 10-12 ದೇಶಗಳನ್ನ ಇಡೀ ಪ್ರಪಂಚ ಸುತ್ತಿದ್ದೀನಿ ಒಂದು ಪದ್ಯ ಕೈಲಿ ಹಿಡ್ಕೊಂಡು. ಅಲ್ಲೇ ಕಂಡಳು ನನಗೆ ಆ ಕಪ್ಪು ಹುಡುಗಿ. ಕೇವಲ ನನ್ನ ಕವಿತೆ ಹಿಡ್ಕೊಂಡು ಇಡೀ ಜಗತ್ತು ಸುತ್ತಿದ್ದೀನಿ. ಕನ್ನಡ, ಚೈನಾಕ್ಕೆ ಹೋಗಿದ್ದೀನಿ ರೀ, ಕನ್ನಡ ಹಿಡ್ಕೊಂಡು. ಹೌದು, ಯಾಕೆಂದರೆ ಎಲ್ಲಿ ಹೋದ್ರೂ ಪದ್ಯ ಓದೋದು, ಮಾತಾಡೋದು, ಕನ್ನಡ ಮಾತಾಡೋದು. ಅಮೇರಿಕ 3 ಸರಿ ಹೋಗಿದ್ದೀನಿ, ಸಿಂಗಪುರಕ್ಕೆ 3 ಸರಿ ಹೋಗಿದ್ದೀನಿ, ಯುರೋಪಿಗೆ ಹೋಗಿದ್ದೀನಿ, ಆಯಿತಾ. ಕತಾರ್ ಮೊದಲಾದ ದೇಶಗಳಿಗೆ ಹೋಗಿದ್ದೀನಿ, ದುಬಾಯ್, ಕತಾರ್ ಇತ್ಯಾದಿ. ಚೈನಾಕ್ಕೂ ಹೋಗ್ಬಿಟ್ಟಿದ್ದೀನಿ, ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಅಷ್ಟೇ. ಬಹಳ ಜನ ಹೇಳ್ತಾರೆ ಕನ್ನಡಕ್ಕೆ ಸ್ಕೋಪ್ ಇಲ್ಲ ಅಂತಾರೆ, ಹೌದಾ? ಹೇಗೆ ಸ್ಕೋಪ್ ಇಲ್ಲದೆ ಇಷ್ಟೊಂದು ಬರೆಯೋಕ್ಕಾಗ್ತಿತ್ತಾ, ಇಷ್ಟು ಓದೋಕ್ಕಾಗ್ತಿತ್ತಾ? ನನ್ನ ಪ್ರತಿಯೊಂದು ಪುಸ್ತಕ 3-4 ಎಡಿಷನ್ಸ್ ಬರುತ್ತಲ್ಲ, ನಂದಿರಲಿ. ಮೈಸೂರು ಮಲ್ಲಿಗೆ 18-19 ಬಂದಿದೆ ಕಲೆಕ್ಷನ್ಸು. ಹೆಂಗೆ ಬಂತು ಎಡಿಷನ್ಸ್? ಅಷ್ಟು ಜನ ಓದ್ದೆ ಅದು ಖರ್ಚಾಗುತ್ತೇನ್ರಿ. ರಾಮಾಯಣ ದರ್ಶನ ಎಷ್ಟು ಬಂತು ಎಡಿಷನ್ಸು? ಕುವೆಂಪು ಅವ್ರ ಕಾದಂಬರಿಗಳು, ಬೇಂದ್ರೆ ಅವ್ರ ಪದ್ಯಗಳು, ತೇಜಸ್ವಿ ಕೃತಿಗಳು, ಲಂಕೇಶ್ ಕೃತಿಗಳು, ಅನಂತಪೂರ್ತಿ ಕೃತಿಗಳು, 1 ಎಡಿಷನ್
10 ಎಡಿಷನ್ ಬಂದಿದೆಯಲ್ಲ, ಹೇಗಾಯ್ತು ಖರ್ಚು? ಚಿತ್ತಾಳರ ಕಾದಂಬರಿಗಳು, ಚಿತ್ತಾಳರ ಕಥೆಗಳು ಆಶ್ಚರ್ಯಕರ. ಕನ್ನಡಕ್ಕೆ ಕನ್ನಡ ಓದೋರಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ. ಯಾವುದೋ ಹಳ್ಳಿಯಲ್ಲಿರ್ತಾರೆ, ಎಲ್ಲೋ ಚನ್ನಗಿರಿ ತಾಲೂಕಿನಲ್ಲಿ ಇರ್ತಾರೆ, ಅವರು ಓದ್ತಿರ್ತಾರೆ, ಸಂತೋಷ ಪಡ್ತಿರ್ತಾರೆ. ಪತ್ರಗಳು ಬರುತ್ತೆ. ಆಮೇಲೆ ಎಷ್ಟು ಜನ ಈ ಥರ ನಮಗೆ ಕುಮಾರವ್ಯಾಸ ಕಥಾಂತರ ಬೇಕು ಸರ್, ಬುದ್ಧ ಚರಣ ಕಳಿಸ್ಕೊಡಿ, ಅದೆಲ್ಲ ನಾವು ರಿಜಿಸ್ಟರ್ ಪೋಸ್ಟ್ ಕಳಿಸೋದು, ಅವ್ರು ದುಡ್ಡು ಕಳಿಸ್ತಾರೆ ಅವರು. ನಾನೇನು 100 ಕಾಪೀಸ್ ಮಾಡಿದ್ದೀನಿ, 100 ಕಾಪೀಸ್ ಮಾಡಿದ್ದೀನಿ ಬುದ್ಧ ಚರಣದ್ದು. ಇದು 3ನೇ ಎಡಿಷನ್, ಅದು ಮಹಾಕಾವ್ಯ 3rd ಎಡಿಷನ್. ಹೇಗೆ ಇಷ್ಟು ಜನ ಸ್ಕೋಪ್ ಇಲ್ಲದೆ ಇದಕ್ಕೆ ಹೋಗ್ತಿತ್ತಾ? ಆಮೇಲೆ ನಮ್ಮ ಗಿರಿರಾಜಿಗೆ ಪದ್ಯಗಳು ಬರೆದಿದ್ದು, ನಿಮ್ಮ ಗೊತ್ತಲ್ಲ ನಿಮ್ಗೆ ಗಿರಿರಾಜು, ನಮ್ಮ ಸ್ಟೂಡೆಂಟು. BM ಗಿರಿರಾಜ್ ಸ್ಟೂಡೆಂಟಾ? ಅವರು ಪುನೀತ್ ರಾಜ್ಕುಮಾರ್ ಒಂದು ಫಿಲ್ಮ್ ಮಾಡಿದ್ರು, ಮೈತ್ರಿಗೆ ಹಾಡುಗಳು ಬರೆದಿದ್ದೀನಿ. ಯಾವ ಹಾಡು? ಇದು ಎಂಥ ವಿಚಿತ್ರವಾದ ಜಗತ್ತಿಂತ ಅಂತ ಹೇಳಿ ಒಂದು ಹಾಡು, ಆಮೇಲೆ ಆ ಹುಡುಗ ಹಾಡುವಂಥದ್ದು, ಸುಮಾರು ಒಂದು 3-4 ಹಾಡು ಬರೆಸಿದ್ದಾರೆ ಗಿರಿರಾಜ್. ಇದು ಯಾವ ಲೋಕವು, ಇದು ಯಾವ ಸೀಮೆಯೋ ಬಾಯೆಂದಿತು. ಮೈಸೂರು ಮಲ್ಲಿಗೆ ಕೆಲವು ಅನುಭವ ಹೇಳಿ, ಅದು ಬಹಳ ವಿಶೇಷವಾದ ಕಥೆ. ಅದು ಮೈಸೂರು ಮಲ್ಲಿಗೆ ಕಥೆ ಮಾಡುವಾಗ ನಾವೆಲ್ಲ ಒಟ್ಟಿಗೆ ಇದ್ವಿ. ನಾನು, ಲಕ್ಷ್ಮಣರಾವು, ನರಹಳ್ಳಿ, ವ್ಯಾಸರಾವ್, ಅಶ್ವತ್ಥ, ನಾಗಭರಣ. ದಿನ ಅವರು ಮನೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಆವಾಗ ಒಬ್ಬೊಬ್ಬರು ಒಂದು ಐಡಿಯಾ ಹೇಳ್ತಾ ಇದ್ರು. ಕೊನೆಗೆ ಇದು ಈ ಥರದ್ದು ಒಂದು ಸ್ವರೂಪ ಬಂತು. ಅದು ಭಾಳ ಪಾಪ್ಯುಲರ್ ಸಾಂಗ್ ಇದೆಯಲ್ಲ, ದೀಪ ಒಂದಿನದೇ, ಅದನ್ನು ಹುಡುಕೊಟ್ಟಿದ್ದು ನಾನೇ. ಯಾಕೆಂದರೆ ರೆಕಾರ್ಡಿಂಗ್ ಸ್ಟುಡಿಯೋ ಎಲ್ಲ ಬುಕ್ ಮಾಡಿಬಿಟ್ಟಿದ್ದಾರೆ. ಅದು ಹಿಂದಿನ ದಿನ ಸೇರಿದ್ವಿ ನಾವು, ಹಾಡುಗಳದೆಲ್ಲ ಸ್ವಲ್ಪ ನೋಡಬೇಕು ಅಂತ. ನೋಡಿದಾಗ ನಾಗಭರಣ ಇದ್ದಕ್ಕಿದ್ದ ಹಾಗೆ ಹೇಳಿದ್ರು, ಇನ್ನೊಂದು ಹಾಡು, ಒಂದು ಸಿಚುವೇಶನ್ ಇದೆ, ಭಾಳ ಚೆನ್ನಾಗಿರುತ್ತದು, ಅದೊಂದು ಆಗ್ಬೇಕಣ್ಣೋ ಅಶ್ವತ್ಥ ಅಂತ. ಅಶ್ವತ್ಥ ಏನ್ರಿ, ನಾಳೆ ರೆಕಾರ್ಡಿಂಗು, ಇವತ್ತು ನೀವು ಹೇಳಿದ್ರೆ ನಾನು ಹೆಂಗೆ ಮಾಡೋದು ನಾನು ಅಂತ ಅವರು ತಲೆ ಚುಚ್ಕೊತಾ ಇದ್ದಾರೆ, ಕೂದಲೆಲ್ಲ ಕಿತ್ಕೋತಾ. ಬರ್ನಾಗಿ ಅದು ನಿನಗೆ ಬಿಟ್ಟಿದ್ದಪ್ಪ, ನನಗೆ ಹಾಡು ಬೇಕು, ಒಂದು ಹಾಡು ಸಿಚುವೇಶನ್ ಆ ಥರ ಇದೆ, ಇದು ವಿಷಯ ಹೇಳಿದ್ರು, ಈ ಥರ ಸನ್ನಿವೇಶ ಅಂತ. ಆವಾಗ ಸರ್ ಮೂರ್ತಿಗಳೇ, ಈಗ ನೀವೇ ಆ ಹಾಡು ಒಂದು ಎಲ್ಲಾರ ಹುಡುಕೊಡಿದ್ದೀರಿ ಅಂತ ನರಸಿಂಹಸ್ವಾಮಿ ಹುಡುಕು ಸಮಗ್ರ ಇತ್ತಲ್ಲ, ತೆಗೆದು ಈ ಹಾಡು ತೆಗೆದೆ, ಇದನ್ನು ಮಾಡಿ ಚೆನ್ನಾಗಿರುತ್ತೆ. ಆಗ ಅಶ್ವತ್ತು ಅಲ್ಲೇ ಕೂತ್ಕೊಂಡು 10 ನಿಮಿಷದಲ್ಲಿ ಕಂಪೋಸ್ ಮಾಡಿದ್ದಾರೆ. 10 ಮಿನಿಟ್ಸ್. ದೀಪವು ನಿನ್ನದೇ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಕಡಲೂ ನಿನ್ನದೇ, ಹಡಗೂ ನಿನ್ನದೇ, ಮುಳುಗದಿರಲಿ ಬದುಕು. ಅಯ್ಯೋ ಏನು ಸಾಂಗ್ ಅದು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ. ಹೀಗೆ ಮೈಸೂರಿನ ಕೆಲವು ಪದ್ಯಗಳು ಬರುತ್ತೆ. ಆ ಪದ್ಯಗಳನ್ನು ನಾನೇ ನಾಗಾಭರಣ ಕೇಳಿದಂತ ಬರ್ಕೊಟ್ಟಿದ್ದೀನಿ, ಸುಮ್ಮನೆ ರಿಸೈಟ್ ಮಾಡುವಂಥ ಪದ್ಯಗಳು ಕೆಲವು. ಮೈಸೂರು ಮಲ್ಲಿಗೆ ಕತೆ ಮಾಡುವಾಗ ನಾವು ಎಲ್ಲ ಒಟ್ಟಿಗೆ ಇದ್ವಿ. ಲಕ್ಷ್ಮಣರಾವು, ನಾನು, ನರಹಳ್ಳಿಯವರು, ವ್ಯಾಸರಾವ್ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ದು ಕೆಲಸ. ಅಭ್ಯಾಸದ ಕೇಳ್ತೀರಿ ಕೇಳಿ. ಅಭ್ಯಾಸದ್ದು ಅದು ನಾನು ರಿಟೈರ್ ಆಗಿದ್ದೇನಾ, ಆದರೂ ಪಾಠ ಮಾಡೋ ಚಟ ಹೋಗಿರಲಿಲ್ಲ. ಅದು ಎಲ್ಲಿಗಿತ್ತಪ್ಪ ಅಂದರೆ, ಅದು ಅತಿರೇಕ ಅಂದರೆ ಇವರು ಅಡುಗೆ ಮಾಡ್ತಿದ್ದಾರಲ್ಲ ಸೊಸೆಯರು, ಅಲ್ಲಿ ಹೋಗ್ಬಿಟ್ಟು ಕುಮಾರವ್ಯಾಸನ ಪಾಠ ಶುರು ಮಾಡೋದು. ಅವರು ನಮ್ಗೆ ಅಡುಗೆ ಮಾಡೋದು ಬಿಡಿಪವ, ನಿಮ್ಮ ಕುಮಾರವ್ಯಾಸನ ಆಮೇಲೆ ಕೇಳುವಂತ್ರಿ ಅಂತ. ಆವಾಗ ಅಷ್ಟರಲ್ಲಿ ನಾನು ಸಾಗರಕ್ಕೆ ಹೋಗಿದ್ದೆ, ಹೆಗ್ಗೋಡಿಗೆ ಹೋಗಿದ್ದೆ, ಸುಬ್ಬಣ್ಣವ್ರ ಊರಿಗೆ. ಅಲ್ಲಿ ಕುಮಾರವ್ಯಾಸನ ಷಟ್ಪದಿಗಳ ಬಗ್ಗೆ 5 ಷಟ್ಪದಿ ಇಟ್ಕೊಂಡು 2 ಗಂಟೆ ಮಾತಾಡಿದ್ವಿ. 5 ಷಟ್ಪದಿ ಇಟ್ಕೊಂಡು 5 ಷಟ್ಪದಿ ಇಟ್ಕೊಂಡು ಎಲ್ಲರೂ ಇಷ್ಟಪಟ್ಟರು ಅದನ್ನು. ವಾಪಸ್ ಬರಬೇಕಾದ್ರೆ ನನ್ನ ವಿದ್ಯಾರ್ಥಿಗಳು ಜೊತೆಗೆ ಕೆಲವು ಬಂದರು, ಶಿಬಿರಾರ್ಥಿಗಳಿದ್ರಲ್ಲ ಅವರು. ಅರ್ಚಕರು ಹೇಳಿದರು, ಸರ್ ನಮಗೆಲ್ಲ ತುಂಬ ಇಷ್ಟ, ನಿಮ್ಮ ಭಾಷಣ ಮತ್ತು ನಾಗಭೂಷಣ ಸ್ವಾಮಿಯವ್ರ ಮಾತು ಕೇಳಿ ನಮಗೆ ಭಾಳ ಇಂಪ್ರೆಸ್ ಆಗಿಬಿಟ್ಟಿದ್ದೀವಿ. ನೀವು ನಮಗೆ ಹಳೆಗನ್ನಡ ಪಾಠ ಮಾಡ್ತೀರಾ? ನಾವೆಲ್ಲ ಇಂಜಿನಿಯರ್ಸು, ಡಾಕ್ಟರ್ಸು, ಲಾಯರ್ಸು ಎಲ್ಲ ಇದ್ದೀವಿ, ಒಂದು 50 ಜನ. ನಮಗೆ ನೀವು ಹಳೆಗನ್ನಡ ಪಂಪ, ಕುಮಾರವ್ಯಾಸ, ರನ್ನ, ನಾಗಚಂದ್ರ, ವಚನಕಾರರು, ಪುರಂದರದಾಸರು ಪಾಠ ಮಾಡಬೇಕು, ಆಗತ್ತಪ್ಪ. ಆವಾಗ ಅಭ್ಯಾಸ ಅಂತ ಒಂದು ಸಂಘ ಹುಟ್ಟಿತು, ಸ್ಟಡಿ ಸರ್ಕಲ್. ಪ್ರತಿ ತಿಂಗಳಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಅಭ್ಯಾಸದ ಸ್ನೇಹಿತರೆಲ್ಲ ಸೇರ್ತಾ ಇದ್ವಿ. ನಾನು ಯಾರದೋ ಕವಿ ತಗೊಂಡು, ಪಂಪನ ಕಾವ್ಯ ಆದಿಪುರಾಣ ತಗೊಂಡು ಅದ್ರ ಬಗ್ಗೆ ಮಾತಾಡೋದು, ಭಾಳ ಇಂಪಾರ್ಟೆಂಟ್ ಪೊಯಮ್ಸು, ಅದನ್ನು ಹೇಗೆ ಓದೋದು, ಹೇಗೆ ಅರ್ಥ ಮಾಡಿಕೊಡೋದು ಎಲ್ಲ ಹೇಳ್ತಾ ಇದ್ದೆ. ಸುಮಾರು 2 ಗಂಟೆ ಕಾಲ ಒಂದು ಸೆಷನ್, ತಿಂಗಳಿಗೊಮ್ಮೆ. ಹೌದು, ತಿಂಗಳಿಗೊಮ್ಮೆ. ಆಮೇಲೆ ಎಷ್ಟು ರುಚಿಯಾದ ತಿಂಡಿ ತಿಂತಾ ಇದ್ವಿ ಅಂತಂದರೆ, ಅವು ಸ್ಪೆಷಲ್. ಅದು ಪ್ರತಿಯೊಬ್ಬರು ತಮ್ಮ ಮನೇಲಿ ಒಂದು ವಿಶೇಷ ಮಾಡಿಸ್ಬೇಕು ಅಂತ ಮಾಡಿಸೋರು. ಎಲ್ಲ ತಿಂದು ಊಟ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬರ್ತಿದ್ವಿ. ಹೀಗೆ 5 ವರ್ಷಗಳ ಕಾಲ ಪ್ರತಿ ತಿಂಗಳು 1 ತಿಂಗಳು ಬಿಡದೆ ಅಭ್ಯಾಸ ನಡೀತು. ಕನ್ನಡದಲ್ಲಿ 60 ಗೋಷ್ಠಿ. ಹೌದು, 60 ಗೋಷ್ಠಿ. ಅದರಲ್ಲಿ ಇವರೆಲ್ಲ ದತ್ತಾತ್ರಿ, ವಸುಧೇಂದ್ರ ಇವರೆಲ್ಲ ಬರೋರು ಅಲ್ಲಿ ಗೋಷ್ಠಿ. ವಸ್ತಾರೆ ಅವರು, ನಾಗರಾಜ ವಸ್ತಾರೆ ಅವರು, ಸುರೇಶ್ ಅಂತ ಹೇಳಿ, ಆಯಿತಾ, ಇವರೆಲ್ಲ ಭಾಳ ಇಂಟ್ರೆಸ್ಟ್ ಅವರಿಗೆಲ್ಲ. ಅವರೆಲ್ಲ ಬಂದು ಕೂತ್ಕೊಂಡು, ಒಂದು ಮೊದಲು ಜಾಸ್ತಿ ಇತ್ತು, ಕಡಿಮೆ ಆಗ್ತಾ ಕೊನೆಗೆ ಒಂದು 25 ಗಟ್ಟಿ ಉಳಿದ್ರು. ಆಮೇಲೆ ಆ 25 ಜನನ ಹಿಡಿದು ನೀವು ಏನಾದ್ರು ಬರೀಬೇಕು ಯಥಾ ಪ್ರಕಾರ. ಅವಾಗ ಒಂದು ಪುಸ್ತಕನ ಅವ್ರ ಕಡೆಯಿಂದ ಬರೆಸಿ ಪ್ರಿಂಟ್ ಮಾಡಿಸಿದ್ದೀನಿ.
ಅಭ್ಯಾಸದ ಗೆಳೆಯರು ಅವರೇ ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಕಥೆಗಳಿದೆ, ಕವಿತೆ ಇದೆ, ವಿಚಾರ ಇದೆ, ಅನುವಾದ ಇದೆ. ಅದು 5 ವರ್ಷ ನಂದು ವೈಭವ. ಈಗಲೂ ನಡೀತಾ ಇದೆ. ಈಗ ಬೇರೆಯವರು ಯಾರೋ ಸಹಾಯ ಮಾಡ್ತಾ ಇದ್ದಾರೆ. ನನಗೆ ಕಾಯಿಲೆ ಇದೆಲ್ಲ ಶುರುವಾಯ್ತಲ್ಲ, ಆರೋಗ್ಯದ ಪರಿಸ್ಥಿತಿ ಕೆಟ್ಟು ಹೋಯ್ತಲ್ಲ, 5 ಇಯರ್ಸ್ ನಾನು ನಡೆಸಿದೆ. ಈ ಕಾರ್ಯಕ್ರಮನ ನಿಮ್ಮ ಮನೇಲೆ ಮಾಡಿ ನಾವು ಬಂದು ರೆಕಾರ್ಡ್ ಮಾಡ್ತೀವಿ. ಹಾಂ, 3 ಜನ ಕೇಳಿದಾರೆ ಈಗ ಆ ಥರ. ಅಲ್ಲ, ಅಭ್ಯಾಸ ಉಳಿಬೇಕಲ್ಲ ನಿಮ್ಮ ವಿದ್ವತ್ತು. ಏನು ಮಾಡೋದು? ಕ್ಯಾಮರಾ ರೆಕಾರ್ಡ್ ಮಾಡೋಣ. ಕಪ್ಪಣ್ಣ ಹೇಳಿದ್ರು, ಪ್ರತಿ ತಿಂಗಳು ಬನ್ನಿ ನಮ್ಮ ಮನೇಲಿ ಮಾತಾಡಿ, ಹಳೆ ಕವಿಗಳು ಪರಿಚಯ ಮಾಡಿಕೊಡಿ ಅಂತ. ನನಗೀಗ ಆರೋಗ್ಯ ನೋಡಿ ಹೀಗಿದೆ, ಹತ್ತೋದು ಕಷ್ಟ, ಅಳಿಯೋದು ಕಷ್ಟ. ಅಲ್ಲ, ಎಲ್ಲೂ ಬರಬೇಡಿ, ಇಲ್ಲೇ ಬರ್ತೀನಿ, ನಿಮ್ಮ ಮುಂದೆನೇ ಬಂದು ಕೂತ್ಕೋತೀವಿ. ನೋಡೋಣ, ಯೋಚನೆ ಮಾಡೋಣ, ವಾರಕ್ಕೊಮ್ಮೆ ಮಾಡೋಣ, ಯೋಚನೆ ಮಾಡ್ತೀನಿ. ಆಯ್ತು. ಅವ್ರಿಗೆ ಬೇರೆ, ಅವ್ರು ಮೊದಲೇ ಕೇಳಿದ್ದಾರೆ, ಅವ್ರಿಗೆ ಬೇರೆ ಆಗಲ್ಲ ಅಂತ ಹೇಳಿದ್ದೀನಿ. ಈಗ ನೋಡಿದರೆ ಏನು ಪರಮೇಶ್ವರ ಒಪ್ಪಿಟ್ರಿ, ನಮ್ಗೆ ಯಾಕೆ ಬೇಡ ಅಂದ್ರೆ ಅಂತಾರೆ ಅವರು. ಚಿತ್ರ ಬೇರೆ ಬರೀತಿದ್ದೆ ನಾನು, ಪೇಂಟಿಂಗ್ ಎಲ್ಲ. ನಾನು ಎಲ್ಲ ಹೆಚ್ಚು ಕಡಿಮೆ ಅನೇಕ ಪುಸ್ತಕಗಳಿಗೆ ನಾನೇ ಕವರ್ ಮಾಡಿರೋದು. ನನಗೆ ಮಾತ್ರ ಅಲ್ಲ, ನಮ್ಮ ಸ್ನೇಹಿತರ ಪುಸ್ತಕಗಳಿಗೂ ನಾನೇ ಕವರ್ ಮಾಡಿದ್ದೀನಿ. ಆನಂದರಾವ್ ಉಪಾಧ್ಯಾಯರಿಗೆ, ನರಹಳ್ಳಿಯವರಿಗೆ, ಆಮೇಲೆ ಬರಗೂರು ರಾಮಚಂದ್ರಪ್ಪ ಅವ್ರ ಪುಸ್ತಕಕ್ಕೆ. ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ. ಲಕ್ಷ್ಮಣರಾವ್ ಪುಸ್ತಕಕ್ಕೆ ನಾನೇ ಕವರ್ ಸಿದ್ಲಿಗೆ. ನಮ್ಮ GS ಶಿವರುದ್ರಪ್ಪನವರು, ನೀವೊಂದು ಚಿತ್ರ ನಮಗೆ ಬರ್ಕೊಡಿ ಅಂತ, ಅವ್ರಿಗೂ ಬರೆದಿದ್ದೀನಿ. ಆ ಕೆಲಸ ಬೇರೆ ಮಾಡ್ತಾ ಇದ್ದೆ. ಎಲ್ಲಿ ಕಲ್ತ್ರಿ? ಅದು ಏನೋ ಬಂತು, ಹೇಗೆ ಬಂತು ಗೊತ್ತಿಲ್ಲ, ಬಂತು. ಈಗೆಲ್ಲ ಏನೂ ಮಾಡ್ತಾ ಇಲ್ಲ. ಕ್ರಿಕೆಟ್ ಅಂದರೆ ಹುಚ್ಚು. ನಾನು ಹೈಸ್ಕೂಲಲ್ಲಿದ್ದಾಗ ಕ್ರಿಕೆಟ್ ಆಡ್ತಾ ಇದ್ದೆ. ಆಯಿತಾ, ಫಾಸ್ಟ್ ಬೌಲರ್. ಆಯಿತಾ. ಆಮೇಲೆ ಮೇಸ್ಟ್ರ್ ಆದಮೇಲೆ ಟೇಬಲ್ ಟೆನ್ನಿಸ್ ಆಡ್ತಿದ್ದೆ, ಲೆಕ್ಚರ್ ಆದಮೇಲೆ. ಎರಡೂ ನನಗೆ ಭಾಳ ಇಷ್ಟ. ಕೇರಮ್ ಅಂತೂ ತುಂಬ ಇಷ್ಟ. ಚೆಸ್, ಚದುರಂಗ, ಮಿಡ್ಲ್ ಸ್ಕೂಲಿಂದ ಚದುರಂಗ ಆಡ್ಕೊಂಡ್ಬಂದಿದ್ದೀನಿ. ನನ್ನ ಮೊಮ್ಮಗ ತುಂಬ ಚೆನ್ನಾಗಿ ಆಡ್ತಾನೆ ಚದುರಂಗ, ನನ್ನೇ ಸೋಲಿಸ್ತಾನು, ಅಷ್ಟು ಚೆನ್ನಾಗಿ ಆಡ್ತಾನೆ. ಈಗ ಅವ್ನು ಮೆಡಿಕಲ್ ಮಾಡ್ತಾಯಿದ್ದಾನೆ, MBBS ಮಾಡ್ತಾಯಿದ್ದಾನೆ. ಆಯಿತಾ. ಹೀಗೆ ಆಡ್ತಾ ಆಡ್ತಾ ಕ್ರಿಕೆಟ್ನ ಹುಚ್ಚು ಏನು ಅಂದರೆ ಕಾಮೆಂಟ್ರಿ ಕೇಳೋ ಹುಚ್ಚು. ಅವಾಗೆಲ್ಲ TV ಇರಲಿಲ್ಲ. ಹೈಸ್ಕೂಲ್ ನಾನು ಓದಬೇಕಾದ್ರೆ ರೇಡಿಯೋ, ಯಾರೋ ಮನೆ ರೇಡಿಯೋ ಹಾಕಿದ್ರೆ ನಾವು ಕಿಟಕಿ ಹತ್ರ ನಿಂತ್ಕೊಂಡು ಕೇಳೋದು. ಉಮ್ರಿಗರು ಸೆಂಚುರಿ ಮಾಡ್ದ ಅಂತ ಹೇಳೋರು ಅವನು ಆ ಕಡೆಯಿಂದ. ನಾವು ಕೇಳ್ತಾ ಇದ್ವಿ. ಹಾಗೆಲ್ಲ ಅವೇ ಆಗಿ ಬಂದು ಕಾಂಟ್ರಾಕ್ಟರು, ಉಮ್ರಿಗರು, ಇವರೆಲ್ಲ ಹೀರೋಸ್ ನಮಗೆ. ಆಯಿತಾ. ಆ ಕಥೆ ಅದು. ಆಮೇಲೆ ಗವಾಸ್ಕರ್ ಯುಗ ಶುರುವಾಯಿತು, ತೆಂಡೂಲ್ಕರ್ ಯುಗ ಶುರುವಾಯಿತು, ಟಿವಿಗಳು ಬಂತು. TV ಮೊದಲನೇ ಸಾರಿ ಟಿವಿನಲ್ಲಿ ನಾನು ನೋಡಿದ್ದು ಕ್ರಿಕೆಟ್ ಇದು ಅಂದರೆ ನಮ್ಮ ಪ್ರಿನ್ಸಿಪಾಲ್ರು ಫಾದರ್ ಆಂಧ್ರಡೆ ಅಂತಿದ್ರಲ್ಲ, ಅದು ಇನ್ನು ಬೆಂಗಳೂರಿಗೆ ಮೊಟ್ಟ ಮೊದಲ TV. ಕಾಲೇಜಲ್ಲಿ TV ಹಾಕ್ಬಿಟ್ರು. ಇವತ್ತು ಸಾಯಂಕಾಲ ಕ್ರಿಕೆಟು ನೋಡಬೇಕು ಅಂತ ಎಲ್ಲ ಹುಡುಗರು ಸೇರಿ, ಮೇಸ್ಟ್ರುಗಳು ಎಲ್ಲ ದಿಬ್ಬೆರಗಾಗಿ ಬಾಯಿ ಬಿಟ್ಕೊಂಡು ಕೂತ್ಕೊಂಡಿದ್ದೀವಿ. ಆಯಿತಾ. ಬಂದರಪ್ಪ ಇವನು ನಮ್ಮ ತೆಂಡೂಲ್ಕರ್ ಬಂದು ಹಿಂಗೆ ಆಡ್ತಾ ಇದ್ದಾನೆ. ಆ TVನಲ್ಲಿ ಎಲ್ಲರೂ ಬೋಲ್ ಮಾಡೋರು ಹಿಂಗೆ ಬಡ್ಕೊಂಡು ಬೋಲ್ ಮಾಡ್ತಾಯಿದ್ರು. ಬ್ಯಾಟ್ಸ್ಮನ್ನು ಕೂಡ ಹೀಗೆ ಇಟ್ಕೊಂಡು, ಬ್ಯಾಟು ಕೂಡ ಹಿಂಗೆ ಆಡೋದು ಬಳ್ಳಿ ಥರ. ಇದು ಫಸ್ಟ್ ನಮ್ಮ ಅನುಭವ TV ನೋಡಿದ್ದು. ಆಮೇಲೆ ನಾವೇ ಒಂದು TV ತಂದ್ವಿ. ಈಗ ಚೆನ್ನಾಗಿ ಕ್ಲಿಯರಾಗಿ TV ಬರೋದು. ಆಯಿತಾ. ಕ್ರಿಕೆಟ್ ಅಂದರೆ ಅದು ಒನ್ ಡೇ ಮ್ಯಾಚ್ ಇರಲಿ, T20 ಇರಲಿ ಅಥವಾ ಟೆಸ್ಟ್ ಆಗಲಿ, ನಾನು ನೋಡೋದೆ ಪೂರ್ತಿ. ಟೆಸ್ಟು 5 ದಿನ ನೋಡ್ತೀನಿ. 5 ದಿನ ಕೂತ್ಕೋತೀರ? ಓ, ಈಗ ನಮ್ಮ ಶಿಷ್ಯನು ಕ್ರಿಕೆಟ್ ಪ್ರೇಮಿ, ನಾನು ನೋಡ್ಕೋತಿದ್ದಲ್ಲ ರಮೇಶ ಅಂತ, ಇವನು ಕ್ರಿಕೆಟ್ ಪ್ರೇಮಿ. ಅವನು ನಾನಿಬ್ಬರು ಕೂತ್ಕೊಂಡ್ಬಿಡ್ತೀವಿ. ಆಯಿತಾ. ಬೇರೆ ಎಲ್ಲ ಕೆಲಸ ಬರ್ತು, ಕ್ರಿಕೆಟ್ ನೋಡ್ತಾ ಇರೋದು. ಇವಳು ನೋಡಿ ಸಾಕು ಬನ್ನಿರಿ ಊಟ ಮಾಡಿರಿ ಅಂತ ಅವಳು. ಆಯಿತಾ. ಒಂದೆಲ್ಲ. ಆಮೇಲೆ ಎಲ್ಲ ಪ್ರಯಾಣ ಮಾಡಬೇಕಾದ್ರೂ ಕೂಡ ಮೊಬೈಲಲ್ಲಿ ಹಾಕ್ಕೊಂಡು ನೋಡ್ಕೊಂಡು ಹೋಗ್ತಿರೋದು. ಓ, ಸ್ಕೋರು 6 ಗೋರ್ ಆಯಿತಾ, 4 ಹೊಡೆದ ಅಂತ. ಇನ್ನೆಷ್ಟು ರನ್ ಬೇಕೋ ಇವನು ಕೇಳೋದು ಶಿಷ್ಯನು. ಸಾರ್ ಇನ್ನು 50 ರನ್ ಸಾರ್ ಗೆಲ್ತಾರೆ ಸಾರ್ ಚೂರು. ಸೋತ್ಬಿಟ್ರಾಗ ಗೆಲ್ತಾರೆ ಸರ್ 50 ಬೆಟ್ಟಿಂಗ್ ಬೇರೆಪ್ಪ, ಬೆಟ್ಟಿಂಗ್ ಮಾಡ್ತಾ ಇದ್ವಿ. ಏನಪ್ಪ ಇವನೀಗ ಸೆಂಚುರಿ ಮಾಡ್ತಾರೋ ಇಲ್ವೋ, ವಿರಾಟ್ ಕೊಹ್ಲಿ ಮಾಡ್ತಾರೆ ಅಂತ ಒಬ್ರು, ಮಾಡಲ್ಲ, ಮಾಡಿದರೆ ನೀನು ಕೊಡಿಸ್ತೀಯಾ, ಬೆಟ್ಟಿಂಗ್ ಬಂದು ಕೊಡಿಸ್ತೀವಿ ಅಂತ ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಒಂದೊಂದು ಬಂದು ಪಾರ್ಟಿ ಅಂತ ಫೇಮಸ್ ಆಯ್ತು. ಅವರು ಯಾರು ಗೆಲ್ತಾರೋ ಅವರು ಸೋತವರಿಂದ ಬಂದು ಪಡೆಯೋದು. ಏನೆಲ್ಲವ ಅಂದರೆ ಲೋಕದಲ್ಲಿ ರುಚಿ ಅಷ್ಟೇ. ಕ್ರಿಕೆಟ್ ಅಂದರೆ ಪ್ರೀತಿ, ಫುಟ್ಬಾಲ್ ಅಂದರೆ ಪ್ರೀತಿ, ಟೆನ್ನಿಸ್ ಅಂದರೆ ಪ್ರೀತಿ, ಟೇಬಲ್ ಟೆನ್ನಿಸ್ ಅಂದರೆ ಪ್ರೀತಿ, ಆಯಿತಾ, ಚೆಸ್ ಅಂದರೆ ಪ್ರೀತಿ, ಕಾರ್ಡ್ಸ್ ಆಡೋದು. ನನಗೆ ತುಂಬ ಸೀರಿಯಸ್ ಆಗಿದ್ದಾಗ, ಪ್ರಾಬ್ಲಮ್ ಆಗಿದ್ದಾಗ ನಮ್ಮ ಹುಡುಗರು ನನಗೆ ಬೇಜಾರಾಗಬಾರ್ದು ಅಂತ, ಬನ್ನಿ ಕಾರ್ಡ್ಸ್ ಆಡೋಣ. ನಾನು
ನನ್ನ ಸೊಸೆ, ನನ್ನ ಮಗ, ನನ್ನ ಚಿಕ್ಕ ಮಗ ಎಲ್ಲ ಸೇರ್ಕೊಂಡು ಕೂತ್ಕೊಂಡು ಸುತ್ತರು. ಆಮೇಲೆ ಅಟೆಂಡರ್ ಒಬ್ಬಿದ್ನಲ್ಲ, ಕೇರ್ ಟೇಕರು, ಅವರು ಸೇರ್ಕೊಂಬಿಡೋರು. ಎಲ್ಲ ಆಡೋದು ಗಟ್ಟಿಗಟ್ಟಲೆ ಪಾಯಿಂಟ್ಸ್ಗಳು ಹಾಕ್ಕೊಂಡು. ದುಡ್ಡಿಲ್ಲ, ಕಾಸಿಲ್ಲ. ಯಾರು ಗೆದ್ರು, ಯಾರು ಸೋತರು, ಇವರು ಗೆದ್ದರು, ಇವತ್ತು 4 ಬಿಂದು ಗೆದ್ರು. ಹೀಗೆ ಎಲ್ಲ ಕಾಯಿಲೆ ಮರಿತಾ ಇತ್ತು. ನೋವು, ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಲ್ಲಕ್ಕಾಗ್ತಿರ್ಲಿಲ್ಲ. ಬೆಡ್ಡಿಡೋದು ಆಲ್ಮೋಸ್ಟ್ ಹಂಗೆ ಹೊರಕೊಂಡು ನೋಡೋದು ಕಾರ್ಡ್ಸ್ ಮರೆಯೋಕ್ಕೋಸ್ಕರ. ಅಯ್ಯೋ ಡಾಕ್ಟರ್ಸ್ಗಳು ಏನು, ಡಾಕ್ಟರ್ಸ್ ಏನಾಗ್ಬಿಟ್ಟಿದ್ದಾರೆ, ಡಾಕ್ಟರ್ಸ್ ಅಲ್ವೇ ಅಲ್ಲ, ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಆಯಿತಾ, ಪಾಟೀಲ್ ಅಂತ ಅಲ್ಲಿ. ಆಮೇಲೆ ಇನ್ನೊಂದು ಕಡೆ ರಾಜೀವ್ ಬಗೇರ ಅಂತ, ಎ ಪಾಟೀಲ್ ಅಂತ, ಇವರು ನಮ್ಮೂರಿನವರೇ, ಬಸವಪಟ್ಟಣ ಅಲ್ಲಿ. ಅವರೆಲ್ಲ ಫೇಮಸ್ಸು ಕ್ಯಾನ್ಸರ್ ಸ್ಪೆಷಲಿಸ್ಟು ಪಾಟೀಲ್ರು. ರಾಜೀವ್ ಫಿಸಿಷಿಯನ್. ಆಮೇಲೆ ರವೀಂದ್ರನಾಥ್ ರೆಡ್ಡಿ ಅಂತ ಹಾರ್ಟ್ ಸ್ಪೆಷಲಿಸ್ಟು. ಸೊ ಇವರೆಲ್ಲ ನನಗೆ ಟ್ರೀಟ್ ಮಾಡಿದವರು. ಏನಾಗಿದೆ, ಮನೆಯವ್ರ ಥರ ಆಗಿಬಿಟ್ಟಿದ್ದಾರೆ ಈಗ. ಆಯಿತಾ, ಡಾಕ್ಟ್ರು ರೋಗಿಯನ್ನು ಸಂಬಂಧ ಇಲ್ಲವೇ ಇಲ್ಲ. ನಾನು ಹೋಗೋದು ಏನಾರು ಹೆಚ್ಚು ಕಡಿಮೆ ಆದರೆ ರಿಪೇರಿ ಮಾಡ್ತಾರೆ. ನಾನು ಸದ್ಯಕ್ಕಂತೂ ರಿಪೇರಿ ಆಗಿದ್ದೀನಿ, ಮತ್ತೆ ಬರ್ತೀನಿ. ಬರಬೇಡಿ ಸರ್, ನೀವು ದಯವಿಟ್ಟು ಬರಬೇಡಿ, ನಾವೇ ಬರ್ತೀವಿ ನಿಮ್ಮನೆಗೆ, ನೀವು ಮಾತ್ರ ಬರಬೇಡಿ ಅಂತ ಅವರು ಡಾಕ್ಟ್ರುಗಳು. ಹೀಗೆ ಈ 3 ಜನ ಡಾಕ್ಟ್ರುಗಳು ನನಗೆ ಭಾಳ ಪ್ರಿಯ. ಇದು 3 ಜನ ತುಂಬ ಒಳ್ಳೆಯ ಡಾಕ್ಟ್ರಸ್ಸು. ಭಾಳ ಕನ್ಸರ್ನ್ ರೋಗಿಗಳ ಬಗ್ಗೆ, ನನ್ನ ಬಗ್ಗೆ ಅಪಾರವಾದ ಪ್ರೀತಿ. ಆಯಿತಾ, ಕೆಲವು ಡಾಕ್ಟ್ರುಗಳು ಪದ್ಯಗಳು ಬರೆದು ಕಳಿಸ್ತಾರೆ ನನಗೆ. ನಾವು ಅವರಿಗೆ ಮತ್ತೆ ಹೇಗೆ ಸುಮಾರಾಗಿರುತ್ತೆ, ಆದರೆ ಕುತೂಹಲ, ಈಗ ಏನಂತಾನೆ HSV ಏನಂತಾರೆ ನೋಡೋಣ ಅಂತ. ಚೆನ್ನಾಗಿದೆ ಸರ್ ಅಂದರೆ ಏನೋ ಖುಷಿ, ಗೊತ್ತಿದೆ ಸರ್ ನಮಗೆ ಏನು ಅಂತ, ಆದರೂ ನೀವು ಹೇಳ್ತಿರಲ್ಲ ಅದಕ್ಕೋಸ್ಕರ ಖುಷಿ ಆಗುತ್ತೆ ಅಂತ. ಈ ಥರ ಏನೋ ಒಂದು ಸಂಬಂಧ ಎಲ್ಲ ಈಗ ಗುರು ಶಿಷ್ಯ ಸಂಬಂಧ ಗುರು ಶಿಷ್ಯರದ ಆಗ್ಬಿಡಲಿಲ್ಲ, ತಂದೆ ಮಕ್ಕಳದಾಗೋಯ್ತು. GSS ಸಂಬಂಧ ಬರೀ ಮೇಷ್ಟ್ರು ಶಿಷ್ಯ ಅಲ್ಲ, ಮನೆ ಹಿರಿಯರಾಗ್ಬಿಟ್ರು ಅವರು. ನರಸಿಂಹಾಚಾರ್ಯ ಅಂತೂ ಹುಟ್ಟದ ಹಬ್ಬದ ದಿವಸ ಫೋನ್ ಮಾಡೋರು, ನನ್ನ ಬರ್ತ್ಡೇಗೆ ಅವ್ರು ಫೋನ್ ಮಾಡೋರು, ನೆನ್ಪಿಟ್ಕೊಂಡು ಅವರಿಗೆ ಸುಮಾರು 50-60 ನಂಬರ್ಗಳು ನೆನಪಿರೋದು. ಕಣ್ಣು ಕಾಣಿಸ್ತಿರ್ಲಿಲ್ಲ. ಹೆಂಡ್ತಿ ಹೇಳೋರು, ನಂಬರ್ ಮಾಡು, ಮೂರ್ತಿಗೆ ನಂಬರ್ ಫೋನ್ ಮಾಡು 9739155175 ಫೋನು. ಇವತ್ತು ನಿಮ್ಮದು ಬರ್ಡೇ ಅಲ್ವಾ, ನೀವು ಕಾಲೇಜಿಗೆ ಹೋಗಕ್ಕೆ ಮೊದಲು ನಮ್ಮನೆಗೆ ಬಂದು ಹೋಗ್ಬೇಕು. ಅವ್ರ ಮನೆಗೆ ಹೋದರೆ ಬಿಸಿ ಗಸಗಸೆ ಪಾಯಸ ನೋಡಿ, ಸ್ವೀಟ್ ಮಾಡಿದ್ದಾರೆ ನಮ್ಮ ಮನೆಯವರು, ಸ್ವೀಟ್ ತಗೊಳ್ಳಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ, ಹೋಗಿ ಬನ್ನಿ ಕಾಲೇಜಿಗೆ. ಫಸ್ಟ್ ಸ್ವೀಟು ಅವ್ರ ಮನೆ ತಗೋ. ಏನು ಸಂಬಂಧ ಇದು? ಲಂಕೇಶು ಅಷ್ಟೇ, ಲಂಕೇಶ್ ನಮ್ಮೂರ ಕಡೆಯವರಲ್ವ. ಅವಾಗ ಮೊದಲೆಲ್ಲ ರೆಗ್ಯುಲರ್ ಹೋಗ್ತಿದ್ದೆ, ಆಮೇಲೆ ಸ್ವಲ್ಪ ಏನೋ ಕೆಲವು ಭೇದ ಬಂತು, ಮನಸ್ಸು ಬೇರೆ ಆಯಿತು. ಆದರೆ ಮೊದಲು ಹೋಗ್ತಾಯಿತ್ತು ತುಂಬ. ಅವಾಗ ಅವ್ರು ಹೇಳೋರು, ನೀವು ಸುವೇಗ ಮಾರ್ರಿ, ಹೋಪ್ಲೆಸ್ ಸುವೇಗ ಬೇಡ, ನಿಮ್ಮ ಸ್ಕೂಟ್ರು ಸೊಂಟರು ಬರುತ್ತೆ, ಸ್ಕೂಟ್ರು ಬೇಡ, ಕಾರ್ ತೊಗೊಳ್ಳಿದವರು. ಸಾರಿ ಎಲ್ಲಿ ಸರ್, ನಮ್ಮ ಬದುಕೋದೇ ಕಷ್ಟ ಆಗಿದೆ, ಕಾರಲ್ಲಿ ತಗೊಳ್ಳಿತ್ತು. ಆದರೆ ಇದು ಮಾತ್ರ ಸೆಕೆಂಡ್ ಟೂ ವೀಲರ್ ಓಡಿಸ್ಬೇಡ್ರಿ, ಭಾಳ ಡೇಂಜರಸ್ ಅದು, ನೋವು ಬರುತ್ತಪ್ಪ, ಸೊಂಟ ನೋವು ಬರುತ್ತೆ, ಬೇಡ ಅದು, ಸ್ಟುಪಿಡ್ ಬೇಡ ಅದು. ಅಂದರೆ ಅವ್ರ ಕನ್ಸರ್ನ್ ನೋಡಿ, ಯಾರಿಗೋ ಸೊಂಟ ನೋವು ಬರುತ್ತಂತೆ, ಅದಕ್ಕೆ 2 ವೀಲರ್ ತೊಗೋಬೇಡ ಅಂತೀನಿ, ಕಾರ್ ತಗೋತ್ತ. ಎಲ್ಲಿಂದ ತರೋದು ಕಾರು, ದುಡ್ಡಿಲ್ಲಿದೆ ತರಕ್ಕೆ. ಹಾಗೆ ಖುಷಿಯಾಗಿದ್ವಿ. ಅಂದರೆ ದುಡ್ಡಿಲ್ಲ ಅಂತ ಬಾಧೆ ಇಲ್ಲ, ಸಂತೋಷವಾಗಿ ಒಳ್ಳೆ ರುಚಿಯಾದ ಊಟ, ಅದು ಭಾಳ ಇಂಪಾರ್ಟೆಂಟ್ ನನಗೆ. ಆಯಿತಾ, ದಿನ ಏನಾಗಬೇಕು, ಬೆಳಿಗ್ಗೆನೇ ಕೇಳ್ತೀರಿ ಏನು ಮಾಡ್ತೀಯ ಇವತ್ತು, ನನಗೆ ಏನೇನು ಬೇಕು ಅಂತೆಲ್ಲ ಗೊತ್ತು. ನಮ್ಮ ಸೊಸೆಯರಿಗೆ ಅವ್ರದ್ದು ಮಾಡ್ತಾರೆ, ತಂದು ಕೊಡ್ತಾರೆ. ಇಲ್ಲಿದ್ರೆ ಊಟ ತಿಂಡಿ, ಮತ್ತು ಯಾವ ಹೋಟ್ಲಲ್ಲಿ ಯಾವ ಚೆನ್ನಾಗಿದೆ ನನಗೆ ಗೊತ್ತಿದೆ. ಮಸಾಲೆ ದೋಸೆ ಎಲ್ಲಿ ತಿನ್ನಬೇಕು, ಇಡ್ಲಿ ವಡೆ ಎಲ್ಲಿ ತಗೋಬೇಕು, ಆಯಿತಾ, ಖಾರ ಬಾತು ನೀವು ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಗೊತ್ತು. ರೊಟ್ಟಿ ಎಡಗಾಯಿ ಎಲ್ಲಿ ತಿನ್ನಬೇಕು, ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ನಾಳೆ ಕೂಡ ಹೋಗ್ತಾ ಇದ್ದೀವಿ ಹೋಟ್ಲಿಗೆ ಊಟ ಮಾಡೋಕ್ಕೆ. ಒಂದು ರೊಟ್ಟಿ ತಿನ್ಬೋದು, ಆದರೆ ಹೋಗೋದು. ಕುಟುಂಬದ ಜೊತೆ ಸಿನಿಮಾಗೆಲ್ಲ ಹೋಗ್ತೀರಿ? ಸಿನಿಮಾ ಅಂದರೆ ರಾಜ್ಕುಮಾರ್ ಕಂಡ್ರೆ ಭಾಳ ಇಷ್ಟ ನನಗೆ. ಅವ್ರಿಗೆ ಹೇಳ್ತಾ ಇದ್ದೆ ನಾನು, ನಮ್ಮ ಶಿಷ್ಯರಿಗೆಲ್ಲ ಹೇಳ್ತಾ ಇದ್ದೆ, ನೀವು ರಾಜ್ಕುಮಾರ್ 4 ಫಿಲ್ಮ್ ನೋಡ್ರಿ, ಕನ್ನಡ ಭಾಷೆ ಹೆಂಗೆ ಬಳಸ್ಬೇಕು ಗೊತ್ತಾಗ್ತೀವಿ, ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಸ್ನೇಹ ಮಾಡಬೇಕು, ಹೇಗೆ ಹೆಂಡತಿ ಜಗಳ ಮಾಡಬೇಕು, ಹೇಗೆ ಲವ್ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ ನಿಮ್ಗೆ, ಕರೆಕ್ಟಾಗಿರುತ್ತೆ ಅದು ಮಾತಾಡೋ ಶೈಲಿ. ಅವರಿಗಿಂತ ದೊಡ್ಡ ಪ್ರೊಫೆಸರೇ ಇಲ್ಲ. ಪ್ರಾಧ್ಯಾಪಕರು ಅವರು, ಕನ್ನಡ ಪ್ರಾಧ್ಯಾಪಕರು, ಪರೋಕ್ಷ ಪ್ರಾಧ್ಯಾಪಕ. ಏನು ಪಾರ್ಥ, ಚೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ರಾಜ್ಕುಮಾರ್ ಫಿಲ್ಮ್ ಅಂದರೆ ಮೊದಲನೇ ಶೋ ನಾನು ನೋಡಬೇಕು. ಆಯ್ತಾ, ರಾಜ್ಕುಮಾರು, ವಿಷ್ಣುವರ್ಧನ್, ಅನಂತ್ ನಾಗ್ ನನಗೆ ಬಹಳ ಪ್ರಿಯ. ಆಮೇಲೆ ಅಶ್ವಥ್ ಕ್ಯಾರೆಕ್ಟರ್ ಆಕ್ಟರ್, ಚಾಮಯ್ಯ ಮೇಷ್ಟ್ರದ್ದು ಒಂದು ಕತೆ ಇದೆ, ಏನು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಕಾಲೇಜಲ್ಲಿ ಕೆಲವು ತರಲೆ ಹುಡುಗರು ಇರ್ತಿದ್ರು. ಹೊಸದಾಗಿ ಬಂದಾಗ ಅವರಿಗೆ ಮೇಷ್ಟ್ರು ಏನು ಅಂತ ಗೊತ್ತಿರ್ತಿರ್ಲಿಲ್ಲ. ಅವ್ರು ಶುರು ಮಾಡೋರು ಬಾಲ ಬಿಚ್ಚಕ್ಕೆ. ಒಬ್ಬ ಇದ್ದ ಕಿರಣ್ ಅಂತ, ಅವನು ನಾನು ಕ್ಲಾಸಿಗೆ ಹೋದ್ಮೇಲೆ ಅವನು ಬಂದ. ನಂದೇನು ನಿಯಮ, ಮೇಷ್ಟ್ರು ಬರೋಕ್ಕೆ ಮೊದಲು ಹುಡುಗರು ಬಂದು ಕೂತಿರ್ಬೇಕು ಅಂತ. ನಾನು ಹೋಗಿದ್ದೀನಿ, ಕೂತಿದ್ದೀನಿ. ಆಮೇಲೆ ಅವ್ನು ನಿಧಾನಕ್ಕೆ ಬರ್ತಾನೆ, ಚೂಯಿಂಗಮ್ ಗಂದ್ಕ. ಆಯಿತಾ, ಕೂತ್ಕೊಂಡ. ಸುಮ್ಮನೆ ಇದ್ದೆ, ಆ ಕಡೆ ನೋಡೋದು ಈ ಕಡೆ ನೋಡೋದು, ಯಾರನ್ನ ಹಿಂಗೆ ಅನ್ನೋದು ಏನೂ ಮಾಡ್ತಿದ್ದೆ. ನಿಂತ್ಕೊಡ್ರಿ ದಯವಿಟ್ಟು,
ನಾನು ಭಾಳ ಬಹುವಚನದಲ್ಲಿ ಮಾತಾಡಿದ್ರೆ ಅದು ತುಂಬ ಕೋಪ ಅಂತ. ಹಾಂ, ದಯವಿಟ್ಟು ನಿಂತ್ಕೊಡ್ರಿ. ಏನ್ರಿ ನಿಮ್ಮ ಹೆಸರು? ಹಾಂ, ಕೇಳಿ. ಸರಿ, ನೀವು ಪುಸ್ತಕ ತಗೊಳ್ಳಿ, ಹೊರಡಿ ಕ್ಲಾಸಿಂದ ಆಚೆ. ಹೋಗಲ್ಲ ಅಂತ ಹೇಳೋದು ಧೈರ್ಯ ಇಲ್ಲ. ಹೋಗಿ ಹೊರಗಡೆ ಕಾರಿಡಾರ್ಲಿ ನಿಂತ್ಕೊಂಡಿದ್ದೆ. ಕ್ಲಾಸ್ ಮುಗಿಸ್ಕೊಂಡು ನಾನು ಅದೇ ಕಾರಿಡಾರ್ಲಿ ಬರ್ತಾಯಿದ್ದೀನಿ. ಬಂದ ಇವನು, ಸರ್ ಒಂದು ನಿಮಿಷ ಮಾತಾಡಬೇಕು ಅಂದ. ಏನಪ್ಪ ವಿಷಯ ಅಂದ. ಸರ್ ನಿಮಗೆ ಗೊತ್ತಿಲ್ಲ ನಾನು ಯಾರು ಅಂತ. ನಾನು ರಾಮಾಚಾರಿ ಗೊತ್ತಾ ಅಂದ. ಭಾಳ ಖುಷಿಯಪ್ಪ, ಒಳ್ಳೇದಪ್ಪ. ನಾನು ಯಾರು ಗೊತ್ತಾ ನಿಂಗೆ? ಯಾರು ಅಂದ. ನಾನು ಚಾಮೈ ಮೇಷ್ಟ್ರು ತಿಳ್ಕೊ ಅಂದೆ. ಹಾಗೆ ನಾಗರಾವ್ ಬಂದಿತ್ತು, ಅದ್ರ ಇನ್ಫ್ಲೂಯೆನ್ಸು. ನೀನು ಹೀಗೆ ಹಠ ಹಿಡಿದ್ರೆ ಕಾಲೇಜಿಗೆ ಕಾಲು ಹಿಡಿದಾಗೆ ಡಿಬಾರ್ ಮಾಡ್ತಾರೆ, ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ. ಅವತ್ತಿನಿಂದ ಅವ್ರು ನಂಗೆ ಪಟ್ಟು ಶಿಷ್ಯ ಆಗ್ಬಿಟ್ಟು. ಪಟ್ಟು ಶಿಷ್ಯ ಹಿಂಗೆ ಏನೇನೋ ಕಥೆಗಳಪ್ಪ ಜೀವನದಲ್ಲಿ. ಸಿನಿಮಾ ನಿರ್ದೇಶನ ಮಾಡಿದ್ರ? ಹೌದು. ಯಾವುದು? ಹಸಿರು ರಿಬ್ಬನ್ ಅಂತ. ನಾನು ಅನಾತ್ಮಕತೆ ಅಂತ ಹೇಳಿದ್ನಲ್ಲ, ಬೇರೆಯವ್ರ ಬಗ್ಗೆ ನಾನು ನಮ್ಮ ಸಂಬಂಧದವರಿಗೆ, ಸ್ನೇಹಿತರ ಬಗ್ಗೆ, ಕಲೀಗ್ಸ್ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಎಲ್ಲ ಬರ್ತಿದ್ದೀನಿ ಅಂತ. ಅದರಲ್ಲಿ ಒಂದು ಕಥೆ ಅಂದರೆ ನನ್ನ ಬಾಲ್ಯದ ಅನುಭವ. ಒಬ್ಬ ವ್ಯಕ್ತಿ ಹೇಗೆ ಗೋಮುಖ ವ್ಯಾಘ್ರ, ಹಾವಿನ ಇದು ಹಸುವಿನ ವೇಷ ಹಾಕ್ಕೊಂಡು ಒಳಗಡೆ ಹುಲಿ ಮೋಸ ಮಾಡಿಬಿಡ್ತಾನೆ, ಅದು ಕಥೆ. ಅದನ್ನೊಂದು ಫಿಲಮ್ ಮಾಡಿದೆ ನಾನು, ನಾನೇ ಡೈರೆಕ್ಟ್ ಮಾಡಿದ್ದು. ಆಯಿತಾ? ಅದಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಮೋಹನ್ ಇದಕ್ಕೆ ಮ್ಯೂಸಿಕ್ ಮಾಡಿದರು, ಉಪಾಸನ ಮೋಹನ್. ನಿಖಿಲ್ ಹೀರೋ ಆ ಚಿತ್ರದಲ್ಲಿ. ಬಿ ಜಯಶ್ರೀ ಮತ್ತು ಲೋಕೇಶ್ ಇರುತ್ತಾ, ಗಿರಿಜಾ ಲೋಕೇಶ್, ಅವ್ರು ಇವು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆಯಿತಾ? ಎಲ್ಲೋ ಮಲ್ನಾಡಿಗೆ ಹೋಗ್ಬಿಟ್ಟು ಸೊಳ್ಳೆ ಕಡಿಸ್ಕೊಂಡು ರಾತ್ರಿ ಎಲ್ಲ ಸೊಳ್ಳೆ ಕಡ್ತಾ ಬೆಳಗಾಗಿ ಶೂಟಿಂಗ್. ಯಾರ್ದು ಮನೆ, ದೊಡ್ಡ ಮನೆ ಪಾಪ, ಬರೀ ಅಗ್ರಹಾರ, ಬರೀ ತೋಟ ಮುಂದೆ ಹಿಂದೆ ಮನೆ, ದೊಡ್ಡ 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 ಮನೆಗಳು. 15 ದಿನ ಇದ್ದೇನೆ. 15 ದಿನದಲ್ಲಿ ಫಿಲ್ಮ್ ಮುಗಿಸ್ಕೊಂಡು ತಗೊಂಡು ಅದರಲ್ಲಿ ಒಂದು ಹಾಡು, ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು ಅಂತ ನನ್ನ ಮೊಮ್ಮಗಳ ಬಗ್ಗೆ ಬರೆದಿದ್ದು ನಾನು. ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು. ಸಂಹಿತಾ ಅಂತ ಇದ್ದಾಳೆ, ಅವಳ ಬಗ್ಗೆ ಬರೆದಿದ್ದು ಮಗು ಇದ್ದಾಗ. ಆ ಹಾಡು ಸೂಪರ್ ಹಿಟ್ ಆಗೋಯ್ತು. ಅದಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ನಾನು ಉಪಾಸನ ಮೋಹನ್ ಚೆನ್ನೈಗೆ ಹೋಗಿ ಅವಾರ್ಡ್ ತೊಗೊಂಡು ಬಂದ್ವಿ. ಇನ್ನೊಬ್ಬ ಪ್ರೊಡ್ಯೂಸರ್ ಬಂದ್ಬಿಟ್ಟು, ಸರ್ ನೀವು ಆ್ಯಕ್ಟ್ ಮಾಡಬೇಕು ಅಂತ. ನನಗೆ ಆಗಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತ ಕೇಳಲಿಲ್ಲ. ಅವನು ಬಲವಂತ ಮಾಡಿ ಮುದುಕರು ಸಿನಿಮಾ, ವೃದ್ಧರದ್ದು ಎಲ್ಲ, ಅದರಲ್ಲಿ ನಾನೇ ಮಹಾವೃದ್ಧ, ವಯೋವೃದ್ಧ, ಎಲ್ಲರೂ ಮುದುಕರೇ, ನಾನು ಒಬ್ಬ ಮುದುಕ. ಅದರಲ್ಲಿ ಮುಖ್ಯ ಪಾತ್ರ. ಅವ್ರ ತಂದೆ ಮಗ ಸೊಸೆ ಅವ್ರು ಇಲ್ ಟ್ರೀಟ್ ಮಾಡ್ತಾರೆ ಅವ್ರನ್ನ. ಆಗ ಅವನು ಹೇಗೆ ನಡ್ಕೋತಾನೆ, ಅವನ ಸ್ವಭಾವ ಏನು, ಇದು ಕಥೆ. ಅದು ಚೆನ್ನಾಗಿತ್ತು ಅಂತ ಹೇಳಿದ್ರಪ್ಪ. ಸಿನಿಮಾ ಹೆಸರು ಅಮೃತ ವಾಹಿನಿ ಅಂತ. ಹೀಗೆ ಅನಂತ ಮುಖಗಳು, ಅನಂತ ನಮನ ತರ, ಅನಂತ ನಮನ ತರ ಇದು. ಅನಂತ ಮುಖಗಳು, ಹುಚ್ಚು ಮನಸ್ಸಿನ ಅನೇಕ ಮುಖಗಳು. ಹೌದು ಅದು ಅವ್ರ ಸ್ನೇಹದೆಲ್ಲ ಗಂಟೆಗಟ್ಟಲೆ ಹೇಳ್ಬೇಕು ನಿಮಗೆ. ಆನಂದ ಸ್ವಾಮಿ ನಾನು ಹೇಗಿದ್ವಿ, ಅಶ್ವಥ್ ನಾನು ಹೇಗಿದ್ವಿ, ಪೂತಿನ ನನ್ನ ಸಂಬಂಧ ಹೇಗಿತ್ತು, ಅದು ದೊಡ್ಡ ಮಹಾಕಾದಂಬರಿ ಬರೀಬಹುದು. ಇಷ್ಟೆಲ್ಲವನ್ನೂ ನೀನು ತೃಪ್ತಿಕರವಾಗಿ ಮಾಡಿದ ಮೇಲೆ ಕಾಲನ ಕರೆ ಬಂದಾಗ ಹಿಂಜರಿಯದೆ. ನಿಮ್ಮ ಗುರುಗಳದ ಒಂದು ಪದ್ಯ ಇದೆಯಲ್ಲ, GSS ಅವ್ರದ್ದು, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿರುಗಿ ನೋಡಲು ಬಾಳೆಂಬುದು ಋಣದ ರತ್ನಗಣಿಯೋ ಅಂತ. ಹೌದು, ಋಣದ ರತ್ನಗಣಿ ಎಂತ ಮಾತು. ಹೌದಲ್ಲ, ಎಷ್ಟು ಜನ ನಮ್ಮ ಹೈಸ್ಕೂಲ್ ಮೇಸ್ಟ್ರಿಂದ ಹಿಡಿದು ನಿಸಾರ್ ಅಹಮದ್ರು ಕಾಲೇಜಲ್ಲಿ, ಆಮೇಲೆ GSS, MAದಲ್ಲಿ, PhDನಲ್ಲಿ, ನರಸಿಂಹಾಚಾರ್ಯರು, ಅಡಿಗರು, ನರಸಿಂಹಸ್ವಾಮಿ ಇವ್ರ ಜೊತೆಗೆ ಕ್ಲೋಸ್ ರಿಲೇಷನ್ ಅಂದರೆ ಅದೇನು ಸಾಮಾನ್ಯ ಅದೃಷ್ಟನ ನೋಡಿ. ಅದೇ ಋಣದ ರತ್ನಗಣಿ, ಅದು ಋಣದ ರತ್ನಗಣಿ. ಅದು ತಮ್ಗೆ ಬಹಳ ಧನ್ಯವಾದ. ಎಷ್ಟು ಸಮಯ ಕೊಟ್ರಿ ನೀವು ನಮಗೆ. ತಮ್ಗೆ ಸ್ವಲ್ಪ ಅನಾರೋಗ್ಯ ಬರೀದೆ. ನಾನು ಅನಾರೋಗ್ಯ ಎಲ್ಲ 2 ಗಂಟೆ ಬರ್ತಿದ್ದೀನಿ ಅಲ್ಲೇನಮ್ಮ. ಧನ್ಯವಾದ ಗುರುಗಳಿಗೆ, ಧನ್ಯವಾದ ಕುಟುಂಬಕ್ಕೆ, ಅವರ ಸಹಾಯಕರಿಗೆಲ್ರಿಗೂ. ಈ ಸಂದರ್ಶನ ನೋಡಿದ ತಮಗೂ ಕೂಡ ಧನ್ಯವಾದ. ಗುರುಗಳು, ನಿಮ್ಮ ಆಶೀರ್ವಾದ ನಮಗಿರಲಿ. ಆಯ್ತು, ಸಂತೋಷ. ಮುಖದಲ್ಲಿ ಮಾತ್ರ ಇನ್ನೂ ಕಳೆ ಇದೆ ಅಂತ. ಚಿರಯೌವನ ಇದೆ ಮುಖದಲ್ಲಿ. ಚಿರಯೌವನ ಆಗ್ಲಿ. ಶುಭರಾತ್ರಿ, ಬರ್ತೇವೆ. ಓಕೆ, ನಮಸ್ತೆ, ಥ್ಯಾಂಕ್ ಯು. ಶುಭೋತ್ಸವ. ಪ್ರೀತಿಯನುವ ಮಾಯೆ ಏನು ಮಾಡಿತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.